ಮೆಗಾ MBA ಕೋರ್ಸ್ ಎಲ್ರಿಗೂ ಕೂಡ ಸ್ವಾಗತ. ಸೊ ಇವತ್ತು ಆ ಏನ್ ನೋಡಕ್ ಕೊಟ್ಟಿದ್ರು ಆ ಟಾಪಿಕ್ ಅಂತೂ ತುಂಬಾ ವಿಶೇಷವಾದದ್ದು. ಅದಕ್ಕಿಂತ ಮುಂಚೆ ಮೊನ್ನೆ ಅಲ್ಟಿಮೇಟ್ ಟಾಪಿಕ್ ಅನ್ನ ನಾವು ನೋಡ್ಕೊಂಡ್ ಬಂದಿವಿ. ಯಾಕಂದ್ರೆ ನಾವು ಎಷ್ಟೊಂದ್ ಸೆಟ್ಗಳನ್ನ ಮನೇಲಿ ಇಟ್ಕೊಂಡಿರ್ತೀವಿ, ಆದ್ರೆ ಯಾವ ಸೆಟ್ ನ ಇಟ್ಕೋಬೇಕು ಆ ಸೆಟ್ ನ ಇಟ್ಕೊಂಡ್ರೆ ತುಂಬಾ ಒಳ್ಳೇದು. ಲೈಫ್ ಅಲ್ಲಿ ಮುಂದುವರಿಲಿಕ್ಕೆ, ಸಕ್ಸಸ್ ಆಗ್ಲಿಕ್ಕೆ ಬೇಕಾದಂತ ಸೆಟ್ಗಳನ್ನ ಯಾವ ಇಟ್ಕೊಂಡಿದ್ದೀರಾ ಅಂತ ನಾನು ಕೂಡ ನಾನ್ ಚೆಕ್ ಮಾಡ್ಕೊಳಕಾಯ್ತು. ಜೊತೆಗೆ ಏನ್ ಮೊನ್ನೆ ಒಂದು ಮೈಂಡ್ ಸೆಟ್ ಹೇಗಿರ್ಬೇಕು, ಜೊತೆಗೆ ಯಾವ ತರ ಮೈಂಡ್ ಸೆಟ್ ಇಟ್ಕೊಂಡ್ರೆ ನಾನು ಸಕ್ಸಸ್ ಆಗ್ತೀನಿ ಮೋದಿಕೆರಲ್ಲಿ ಅನ್ನೋದನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ ಬಂದಿ. ಒಂದ್ ಇಬ್ರು ಮೂರ್ದು ನಾನ್ ಶೇರಿಂಗ್ಸ್ ನಾನು ತಗೊಳ್ತೀನಿ. ಹ್ಯಾಂಡ್ ರೈಸ್ ಮಾಡ್ತಾ ಬನ್ನಿ. ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಅನ್ಮ್ಯೂಟ್ ಮಾಡ್ತೀನಿ, ಶೇರಿಂಗ್ಸ್ ತಗೊಳ್ತೀನಿ. ನೆಕ್ಸ್ಟ್ ನಡೀತಿರೋಂತ ಒಂದು ಟಾಪಿಕ್ ಯಾರಿಗ್ ಗೊತ್ತಿದೆ ಯಾರಿಗ್ ಗೊತ್ತಿಲ್ಲ, ಆದ್ರೆ ಎಷ್ಟು ಶಕ್ತಿ ಇದೆ ಅನ್ನೋದು ನಿಮ್ಗೆ ಖಂಡಿತವಾಗಿ ಗೊತ್ತಾಗುತ್ತೆ. ಹಾಗಾಗಿ ಹ್ಯಾಂಡ್ ರೈಸ್ ಮಾಡ್ತಾ ಬನ್ನಿ. ಜೊತೆಗೆ ಒಂದು ರಿಮೈಂಡರ್ ಮೆಸೇಜ್ ಕೂಡ ಹಾಕಿ. ಸಾಕಷ್ಟು ಜನ ಇನ್ನೂ ಟೀಮ್ ಅಲ್ಲಿ ಜಾಯಿನ್ ಆಗ್ಬೇಕಾಗಿದೆ ನಿಮ್ಮ ಟೀಮ್ ಅವರೇ. ಅವ್ರಿಗೆ ಒಂದು ರಿಮೈಂಡಿಂಗ್ ಮೆಸೇಜ್ ಹಾಕೋದು ತುಂಬಾ ಇಂಪಾರ್ಟೆಂಟ್. ಎಸ್, ಒಂದು ಮೈಂಡ್ ಸೆಟ್ ಬಗ್ಗೆ ನೋಡ್ಕೊಂಡ್ ಬಂದ್ವಿ. ಇಲ್ಲೆಲ್ರು ಕೂಡ ಅಟೆಂಡ್ ಆಗಿದ್ರಾ? ಹ್ಯಾಂಡ್ ರೈಸ್ ಮಾಡ್ಬೋದಾ? ಓಕೆ. ಯಾಕಂದ್ರೆ ನಮ್ಮ ಮೈಂಡ್ ಸೆಟ್ ಕನ್ಸ್ಟ್ರಕ್ಟಿವ್ ಆಗಿದ್ರೆ ಏನೆಲ್ಲ ಒಂದು ಸಕ್ಸಸ್ ಆಗ್ಲಿಕ್ಕೆ ಬೇಕಾದಂತ ಸಿಗುತ್ತೆ. ಅದೇ ಡಿಸ್ಟ್ರಕ್ಟಿವ್ ಆಗಿದ್ರೆ ಏನೇನೆಲ್ಲ ಸಿಗುತ್ತೆ, ಏನೇನೆಲ್ಲ ಆಗುತ್ತೆ. ಎಕ್ಸಾಂಪಲ್ ಸಮೇತ ಸಾಕಷ್ಟು ಎಕ್ಸಾಂಪಲ್ ಗಳೊಂದಿಗೆ ರಾಜು ಸರ್ ಒಂದು ಮೊನ್ನೆ ಕ್ಲಾಸ್ ನಡೆಸ್ಕೊಟ್ರು. ಹ್ಯಾಂಡ್ ರೈಸ್ ಮಾಡ್ಬೋದಾ? ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ನಾನು ತಗೊಳ್ತೇನೆ. ಎಸ್, ಪೂರ್ಣಿಮಾ ಮೇಡಮ್, ವೆಲ್ಕಮ್. ಸರ್ ಗುಡ್ ಮಾರ್ನಿಂಗ್ ಸರ್. ಎಸ್ ಮ್ಯಾಮ್, ಗುಡ್ ಮಾರ್ನಿಂಗ್ ಸರ್. ಮೊನ್ನೆ ಕೊಟ್ಟಿದ್ದು ರಾಜು ಸರ್ ಒಂದು ಮನಸ್ಥಿತಿ ಹೇಗಿಟ್ಕೋಬೇಕು ಮತ್ತೆ ನಮ್ಮ ಮೈಂಡ್ ಸೆಟ್, ಅದರಲ್ಲಿ ಮೈಂಡ್ ಸೆಟ್ ನಲ್ಲಿ ಎಷ್ಟು ತರ ಮೈಂಡ್ ಸೆಟ್ ಇದೆ ಅನ್ನೋದೇ ನನ್ಗೆ ಗೊತ್ತಿರ್ಲಿಲ್ಲ. ಅದರಲ್ಲಿ ಒಂದು ಗ್ರೋತ್ ಒಂದಿದೆ, ಒಂದು ಫಿಕ್ಸೆಡ್ ಒಂದಿದೆ ಅಂತ ಅಂದ್ಬಿಟ್ಟು ನನ್ಗೆ ಗೊತ್ತಾಯ್ತು. ಎಲ್ಲೋ ಒಂದ್ ಕಡೆ ಅವಾಗ ಸ್ಟಕ್ ಆನ್ ಆಗ್ತಿದ್ದೆ. ಅಯ್ಯೋ ಇಷ್ಟ್ ಮಾಡಿದ್ರು ನಂಗೆ ಬರ್ತಿಲ್ವಲ್ಲ ಅನ್ನೋದನ್ನ ಯಾವಾಗ್ಲೂ ಎಲ್ಲೋ ಒಂದ್ ಮೈಕ್ರೋ ಲೆವೆಲ್ ನಲ್ಲಿ ನಾನು ಯಾವಾಗ್ಲೂ ಇಟ್ಕೊಂತಿದ್ದೆ. ಅದನ್ನ ಬಿಟ್ಟು ಮುಂದೆ ಇನ್ನೊಂದು ಕ್ರಿಯೇಟಿವಿಟಿ ಮೈಂಡ್ ಅಲ್ಲಿ ನಾನು ಮಾಡ್ಬೋದು ಅನ್ನೋದನ್ನ ಮತ್ತೆ ಅದನ್ನ ಒಂದು ಪ್ಲಸ್ ಬಂದ್ಬಿಟ್ಟು ಮೇಡಮ್ ನಿಮ್ ಮ್ಯೂಟ್ ಆಯ್ತು. ಒಂದ್ ಸೆಕೆಂಡ್, ಯಾಕೆ ಮ್ಯೂಟ್ ಮಾಡೋದು ಗೊತ್ತಿಲ್ಲ. ಸಾರಿ, ಯಾವ್ದೋ ಒಂದ್ ಕಾಲ್ ಬಂತು, ಅದಕ್ಕೆ ಮ್ಯೂಟ್ ಆಗೋಯ್ತು, ಸಾರಿ. ಇದನ್ನ ನಾನು ನನ್ ಪ್ರೊಫೆಷನಲ್ ಅಲ್ದಿರಾ, ಅಂದ್ರೆ ನನ್ ಬಿಸ್ನೆಸ್ಗೂ ಅಲ್ದಿರಾ ನನ್ನ ಲೈಫ್ ಸ್ಟೈಲ್ಗೂ ನಾನು ಇದನ್ನ ತುಂಬಾ ಅಳವಡಿಸ್ಕೊಂಡೆ ಸರ್. ನಂಗೆ ಅದು ತುಂಬಾ ಹೆಲ್ಪ್ಫುಲ್ ಆಯ್ತು. ನನ್ನ ಫ್ಯಾಮಿಲೀಸ್ ನಲ್ಲಿ ಇರೋದಕ್ಕೂ ನಾನು ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಕೊಟ್ಕೋಬಹುದು. ಎಷ್ಟೇ ಕಷ್ಟಗಳು ಬಿಸ್ನೆಸ್ ಫೀಲ್ಡ್ ಅಲ್ಲಿ ಆಗ್ಲಿ, ಫ್ಯಾಮಿಲಿ ನಲ್ಲಾಗ್ಲಿ, ಎಷ್ಟೇ ಕಷ್ಟಗಳು ಬಂದ್ರು ಒಂದು ಹೈಟ್ಗೆ ನಾವು ಸಕ್ಸೀಡ್ ಆಗ್ತೀರಿ ಅನ್ನೋ ಒಂದು ದೃಢವಾಗಿ ನಿರ್ಧಾರ ತಗೊಳಕ್ಕೆ ನನ್ಗೆ ಇಲ್ಲಿ ಒಳ್ಳೆ ನಾಲೆಡ್ಜ್ ಸಿಕ್ತು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಎಸ್, ಖಂಡಿತವಾಗ್ಲೂ ಮೇಡಮ್. ಯಾಕಂದ್ರೆ ಸಕ್ಸಸ್ ಆಗಿದೆ ಅಂತ ಸಾಕಷ್ಟು ಜನ ವ್ಯಕ್ತಿಗಳ ಮೈಂಡ್ ಸೆಟ್ ಯಾವ್ದೇ ಕಾರಣಕ್ಕೂ ಯಾವ್ದೇ ಒಂದು ಫೀಲ್ಡ್ ಅಲ್ಲಿ ಆಗಿರ್ಬೋದು, ಮನೇಲಿ ಆಗಿರ್ಬೋದು, ಸಮಸ್ಯೆಗಳು ಖಂಡಿತವಾಗ್ಲೂ ಬರ್ತಾರೆ. ಆದ್ರೆ ಸಮಸ್ಯೆಗಳನ್ನ ನಾನು ನೋಡ್ತಾ ಹೋದ್ರೆ ಸೊಲ್ಯೂಷನ್ ಸಿಗೋದಿಲ್ಲ. ಆದ್ರೆ ಪಾಸಿಬಿಲಿಟಿ ಕಡೆ ನೋಡ್ತಾ ಹೋದಾಗ ಸಕ್ಸಸ್ ಖಂಡಿತವಾಗ್ಲೂ ಸಿಗುತ್ತೆ, ಕಂಟಿನ್ಯೂಸ್ ಆಕ್ಷನ್ ಅಲ್ಲಿ ಇದ್ದಾಗ. ಎಸ್, ಮೈಂಡ್ ಸೆಟ್ ತುಂಬಾ ಇಂಪಾರ್ಟೆಂಟ್ ಎಲ್ಲದಕ್ಕೂ ಕೂಡ. ಎಸ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಫಾರ್ ಶೇರಿಂಗ್. ಎಸ್, ಪ್ರಿಯಾ ಮೇಡಮ್, ನಿಮ್ದೊಬ್ಬರು ನಾನು ತಗೊಳ್ತೀನಿ. ನೆಕ್ಸ್ಟ್ ಸೆಷನ್ ಹೋಗೋಣ. ಎಸ್ ಗುಡ್ ಮಾರ್ನಿಂಗ್ ಸರ್. ಎಸ್ ಮೇಡಮ್, ಗುಡ್ ಮಾರ್ನಿಂಗ್. ಕಂಗ್ರಾಚುಲೇಷನ್ ಸರ್, MC ಆಗಿ ಮಾಡ್ತಿರೋದಕ್ಕೆ. ಥ್ಯಾಂಕ್ ಯು ಸೊ ಮಚ್ ಸರ್, ಈ ಒಂದು ಅವಕಾಶ ಕೊಟ್ಟಿದ್ಕೆ. ಮೊನ್ನೆ ರಾಜು ಸರ್ ಕೊಟ್ಟಂತ ಕ್ಲಾಸ್ ತುಂಬಾ ಅಲ್ಟಿಮೇಟ್. ಯಾಕೆಂದ್ರೆ ನಾವು ಎಷ್ಟೋ ಸಲ ಈ ಕ್ಲಾಸ್ ನ ಅಟೆಂಡ್ ಮಾಡಿದ್ದೆ, ಬಟ್ ಅದನ್ನ ಅಳವಡಿಸ್ಕೊಳಕ್ ಆಗ್ತಿರ್ಲಿಲ್ಲ, ಬಟ್ ನನ್ನನ್ನ ನೋಡ್ಕೊಳಕ್ ಆಗ್ತಿರ್ಲಿಲ್ಲ. ಬಟ್ ಮೊನ್ನೆ ಡೀಪ್ ಆಗಿ ಕೂತು ಕೇಳಿ ಪಾಯಿಂಟ್ಸ್ ಎಲ್ಲ ನೋಟ್ ಮಾಡ್ಕೊಂಡಾಗ ಮಾತ್ರ ನನ್ಗೆ ಗೊತ್ತಾಗಿದ್ದು, ಮೇನ್ ಆಗಿ ನಾನು ಒಂದು ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ, ಯುದ್ಧ ಭೂಮಿ ಗೆಲ್ಲಕ್ ಮುಂಚೆ ನನ್ನ ಮನೋಭೂಮಿನ ನಾನು ಗೆಲ್ಬೇಕು ಅನ್ನೋದು ನನ್ಗೆ ಗೊತ್ತಾಯ್ತು.
ತುಂಬಾ ಡೆಪ್ತ್ ಅಲ್ಲಿ ನನ್ನನ್ನ ನೋಡ್ಕೊಳ್ತಾ ಇದ್ದೀನಿ ಸರ್. ನಾನು ಯಾಕೆ ಇನ್ನೂ ಅಚೀವ್ ಆಗ್ತಾ ಇಲ್ಲ ಅನ್ನೋದಕ್ಕೆ ನನ್ನ ಮೈಂಡ್ ಸೆಟ್ ಯಾವ ತರ ಇದೆ ಅನ್ನೋದು ನಂಗೆ ಅರ್ಥ ಆಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಫಾರ್ ಶೇರಿಂಗ್. ಖಂಡಿತವಾಗ್ಲೂ ಕೂಡ ಸೊ ನಾನು ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿಯಾಗಿ ನಿಲ್ಲೇಬೇಕು ಅನ್ನೋ ಒಂದು ಹಠ ಛಲ, ಒಂದು ಮನಸ್ಥಿತಿ ಇದ್ದಾಗ ಖಂಡಿತವಾಗ್ಲೂ ಕೂಡ ಬರುವಂತ ಎಲ್ಲಾ ವ್ಯಕ್ತಿಗಳು ಕೂಡ ನನಗೆ ಮಿಲೇನಿಯರ್ ಆಗಿ ಕಾಣ್ತಾರೆ. ಯಾಕಂತ ಹೇಳಿದ್ರೆ ನನ್ನ ಮನಸ್ಥಿತಿ ಮಿಲೇನಿಯರ್ ಮೆಂಟಾಲಿಟಿ ಜೊತೆಗೆ ಮಿಲೇನಿಯರ್ ನ ಒಂದು ಇದ್ದಾಗ, ಯಾಕಂತ ಹೇಳಿದ್ರೆ ನನ್ನ ಮನಸ್ಥಿತಿ ಮೇಲೆ ಎಲ್ಲದೂ ಕೂಡ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಯಾವುದೇ ಒಂದು ಪರಿಸ್ಥಿತಿ ಮೇಲೆ ನಾವೇನಾದ್ರೂ ಡಿಪೆಂಡ್ ಆದ್ರೆ ಮನಸ್ಥಿತಿ ಹಾಳಾಗುತ್ತೆ. ಆದ್ರೆ ನಮ್ಮ ಮನಸ್ಥಿತಿ ಗಟ್ಟಿಯಾಗಿದ್ರೆ ಪರಿಸ್ಥಿತಿ ಏನು ಮಾಡಕ್ ಹೋಗೋದಿಲ್ಲ. ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ಸೆಷನ್ಗೆ ಹೋಗುವಂತ ಸಮಯ. ಯಾಕಂತ ಹೇಳಿದ್ರೆ ನಮ್ಮ ಶಕ್ತಿ ನಾವು ಅನ್ಕೊಂಡಿರ್ತೀವಿ ನಮ್ಮ ತೋಳಲ್ಲಿರೋದು ಅಷ್ಟೇ ನಮ್ ಶಕ್ತಿನ, ಅಥವಾ ನಮ್ಮದೇನು ಶಕ್ತಿ ಅನ್ನೋದು ಗೊತ್ತಾಗ್ಬೇಕಂತ ಹೇಳಿದ್ರೆ ಆ ಒಂದು ಶಕ್ತಿಯ ಪಾಠ ಹೇಳಿದಂತ ಒಬ್ಬ ಗುರುಗಳು ಸೊ ನಿರ್ಭಯಾನಂದ ಸ್ವಾಮೀಜಿ. ಸೊ ನಮ್ಮ ಶಕ್ತಿ ಎಷ್ಟಿದೆ, ಯಾಕಂದ್ರೆ ಇಡೀ ಪ್ರಪಂಚನೇ ಆಳುವಂತ ಒಂದು ಶಕ್ತಿ ನಮ್ಗಿದೆ. ಜೊತೆಗೆ ಸಮುದ್ರನೇ ಕುಡಿಯುವಂತ ಒಂದು ಶಕ್ತಿ, ಹುಮ್ಮಸ್ಸು ಇದ್ದಂತ ವ್ಯಕ್ತಿ ಯಾವ ರೀತಿ ಸಾಧನೆ ಮಾಡ್ತಾನೆ, ಆದ್ರೆ ಏನೇನಿಲ್ಲ ಆಗ್ತಿದೆ ಇದನ್ನೆಲ್ಲ ಒಂದು ರೀಕ್ರಿಯೇಷನ್ ಮಾಡ್ಲಿಕ್ಕೆ ಸೊ ನಮ್ಮ ಮೈಸೂರ್ ನಾಗರಾಜ್ ಸರ್ ಬರ್ತಾ ಇದಾರೆ. ಸೊ ಡೈಮಂಡ್ ಡೈರೆಕ್ಟರ್, ಸೊ ವೆರಿ ಆಕ್ಟಿವ್, ವೆರಿ ಸ್ಪೆಷಲ್ ಕ್ವಾಲಿಟಿ ಇರುವಂತ ಒಬ್ಬ ವ್ಯಕ್ತಿ. ಸೊ ತುಂಬಾ ಖುಷಿ ಆಗುತ್ತೆ ಅವ್ರನ್ನ ವೆಲ್ಕಮ್ ಮಾಡ್ಲಿಕ್ಕೆ. ಎಸ್, ನಾಗರಾಜ್ ಸರ್, ವೆಲ್ಕಮ್ ಸರ್. ಎಸ್ ಸರ್, ಸ್ವಾಮಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಖುಷಿ ಆಗ್ತಿದೆ. ಆಕ್ಚುಲಿ ನಿಮ್ಮ MC ಇವತ್ತು ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಆಕ್ಚುಲಿ ನಿಮ್ಮ ಒಂದು MCA ಒಂದು ಸಾರಥ್ಯದಲ್ಲಿ ನನ್ನ ಒಂದು ಇನ್ವೈಟ್ ಮಾಡುವಂತದ್ದು ಆಕ್ಚುಲಿ ತುಂಬಾ ಖುಷಿ ಆಗ್ತಿದೆ ಪರ್ಸನಲಿ. ಸೊ ಎಸ್ ಲೀಡರ್ಸ್, ನಮ್ಮ ಸ್ವಾಮಿ ಸರ್ ಆಕ್ಚುಲಿ ಕೆಲವೊಬ್ಬರುಗಳು ಇನ್ನೂ ಕೂಡ ಕನೆಕ್ಟ್ ಆಗ್ಬೇಕಾಗಿರೋರ್ನ ಕನೆಕ್ಟ್ ಆಗಿ ಅಂತ ಹೇಳಿದ್ರು. ಯಾಕಂದ್ರೆ ಇವತ್ತು ನಮ್ಮ ಶಕ್ತಿಯ ಹರಿವಿನ ಬಗ್ಗೆ ಒಂದು ಸ್ಪೆಷಲ್ ಸೆಷನ್. ಹಾಗಾಗಿ ಸೊ ಪ್ರತಿಯೊಬ್ರು ಕೂಡ ಕ್ವಿಕ್ ಆಗಿ, ಸೊ ಪ್ರತಿಯೊಬ್ಬರು ಯಾರೆಲ್ಲ ಒಂದು ಇನ್ನೂ ಜಾಯಿನ್ ಆಗ್ಬೇಕಾಗಿದೆ ಅವರೆಲ್ಲರೂ ಕೂಡ ಜಾಯಿನ್ ಮಾಡಿಸಿ. ಯಾಕಂದ್ರೆ ನಿಜವಾಗ್ಲೂ ಕೂಡ ನೀವು ಲಾಸ್ಟ್ ಅಲ್ಲಿ ಎಸ್ ಓಕೆ ಸರ್. ಸೊ ಪ್ಲೈನ್ ಬ್ಯಾಕ್ ಗ್ರೌಂಡ್ ಗೆ ಬಂದ್ಬಿಡ್ತೀನಿ ಸರ್. ಹಾಗಾದ್ರೆ ಸಾಧ್ಯವಾದ್ರೆ ಎಸ್ ಸರ್, ನಮ್ಮ ಒಂದು ಲೀಡರ್ಸ್ ಗಳ ಸಜೆಷನ್ ಮೇರೆಗೆ ಎಸ್ ಥ್ಯಾಂಕ್ ಯು ಸರ್. ನಾಗರಾಜು, ಕಡೆಗೆ ನಿನ್ ಮುಖ ಇದ್ರೆ ಒಳ್ಳೇದು ಅಂತ ಅನ್ಸುತ್ತೆ ನೋಡು ಸರ್. ನಿನ್ ಮುಖದ್ದು ಬೆಳಕ್ ಬೀಳ್ತಾ ಇಲ್ಲ ಅಂದ್ರೆ ಆಪೋಸಿಟ್ ಕುತ್ಕೊಂಡಿದ್ಯಾ ಬೆಳಕ್? ಇಲ್ಲ ಸರ್, ಆಕ್ಚುಲಿ ಆಪೋಸಿಟ್ ಇದೆ. ಸ್ವಲ್ಪ ಮುಖ ಸರಿಯಾಗಿ ಕ್ಲಿಯರ್ ಇಲ್ಲ ಅದಕ್ಕೆ. ಏನ್ ಮಾಡಬಹುದು ಇವಾಗ? ಓಕೆನಾ ಸರ್? ಓಕೆ, ಹಂಗೆ ಇದ್ರೆ ಕಂಟಿನ್ಯೂ ಮಾಡಿ. ಯಾಕಂದ್ರೆ ಅದು ಮುಖದ ಮೇಲೆ ಫೋಕಸ್ ಲೈಟ್ ಬೀಳ್ತಾ ಇಲ್ವಲ್ಲ, ಹಂಗಾಗಿ ಬ್ಲಾಕ್ ತರ ಕಾಣ್ತಿದೆ ಫುಲ್. ಓಕೆ, ಎಲ್ಲಿ ಸರ್ ನಮ್ಮ ಕೃಷ್ಣ ಸರ್ ಕೆಲವೊಬ್ರು ಸಜೆಷನ್ ಮಾಡ್ತಾ ಇದಾರೆ ಓಕೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಇವತ್ತಿನ ಒಂದು ಸೆಷನ್ ಗೆ ನನ್ನ ಮುಖ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತಿನ ಸೆಷನ್ ಅಲ್ಲಿ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಎಲ್ರು ಕೂಡ ಇವತ್ತು ಪಾರ್ಟಿಸಿಪೇಟ್ ಮಾಡ್ಬೇಕಾಗಿದೆ. ಯಾಕಂದ್ರೆ ಆ ತರದೊಂದು ಸ್ಪೆಷಲ್ ಸೆಷನ್ ನ ಆಕ್ಚುಲಿ ಪ್ರಿವಿಯಸ್ ಒಂದು ಬೂಟ್ ಕ್ಯಾಂಪ್ ಅಲ್ಲಿ ನೋಡ್ಕೊಂಡ್ ಬಂದಿದ್ದೀವಿ, ಕೇಳ್ಕೊಂಡ್ ಬಂದಿದ್ದೀವಿ. ಆದ್ರೆ ಇವತ್ತು ಈ ಒಂದು ಸೆಷನ್ ಅಲ್ಲಿ ನಿಜವಾಗ್ಲೂ ಎಷ್ಟು ನಾನು ಅಳವಡಿಸ್ಕೊಂಡಿದ್ದೀನಿ, ಎಷ್ಟು ನಾನು ಒಂದು ಕಾರ್ಯರೂಪಕ್ಕೆ ನನ್ನ ಒಂದು ಪ್ರಾಕ್ಟಿಕಲಿ ಲೈಫ್ ಅಲ್ಲಿ ಈ ಒಂದು ವಿಡಿಯೋ, ಈ ತರದೊಂದು ಟ್ರೈನಿಂಗ್ ಸೆಷನ್ ನನ್ನ ಲೈಫ್ ಅಲ್ಲಿ, ನನ್ನ ಬದುಕಿನಲ್ಲಿ ಯಾವ ತರ ಅಳವಡಿಸ್ಕೊಂಡಿದ್ದೀನಿ, ಈ ಒಂದು ಸೆಷನ್ ನಿಂದ ನನ್ನ ಒಂದು ಬದುಕು ಯಾವ ತರ ಒಂದು ಸಕ್ಸಸ್ಫುಲ್ ಆಗಿ ನಡೆಯೋದಕ್ಕೆ ಹೆಲ್ಪ್ ಆಯ್ತು ಅದನ್ನ ನೋಡ್ಕೊಳ್ಳೋಣ. ಸೊ ಅದಕ್ಕಿಂತ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಬ್ಬ ದಾರ್ಶನಿಕರು ಹೇಳ್ತಾರೆ, ಹವ್ಯಾಸ ಬದಲಾದಿತು ಹವ್ಯಾಸ ಬದಲಿಸು, ಹಣೆ ಬರಹ ಬದಲಾದಿತು, ದೃಷ್ಟಿ ಬದಲಾಯಿಸು, ದೃಶ್ಯ ಬದಲಾಯಿತು, ವಿಚಾರ ಬದಲಾಯಿಸು, ದೇಶ ಬದಲಾದಿತು, ದೋಣಿ ಬದಲಾಯಿಸಬೇಕಿಲ್ಲ, ದಿಕ್ಕು ಬದಲಾಯಿಸಿದರೆ ಸಾಕು, ನೀ ಸೇರುವ ದಡ ಸೇರಬಹುದಿತ್ತು ಅಂತ. ಸೊ
ಪ್ರತಿಯೊಬ್ಬರನ್ನು ಕೂಡ ನನ್ನ ಹವ್ಯಾಸನ ನನ್ನ ಒಂದು ಬದಲಾಯಿಸ್ಕೊಂಡ್ರೆ ಸಾಕು, ನಾನು ಒಂದು ನನ್ನ ಹಣೆ ಬರನು ಕೂಡ ಬದಲಾಗುತ್ತೆ. ಏನಕ್ಕಪ್ಪ ಹೇಳಿದೆ ಅಂದ್ರೆ, ಇವತ್ತಿನ ಒಂದು ಏನು ಸೆಷನ್ ಇದೆ ನಿರ್ಭಯನದ ಸ್ವಾಮೀಜಿ ಅವರದು, ಆ ಒಂದು ಸೆಷನ್ ನ ಸಾಮಾನ್ಯವಾಗಿ ಇದು ಒಂದು ವಿಡಿಯೋ ರೀತಿಯಲ್ಲಿ, ಯಾವುದೋ ಒಂದು ಟ್ರೈನಿಂಗ್ ರೀತಿಯಲ್ಲಿ ನೋಡ್ಕೊಂಡ್ರೆ ಸಾಲದು. ಇದನ್ನ ನನ್ನ ಬದುಕಿಗೆ ಯಾವ ತರ ಒಂದು ನೋಡ್ಕೋಬೇಕು ಅನ್ನೋದನ್ನ ನಾನು ನೋಡ್ಕೊಂಡಿದ್ದೆ ಆದ್ರೆ ನನ್ನ ಹಣೆ ಬರಹ ಈ ಕ್ಷಣ ಈ ದಿನ ನಿಜವಾಗ್ಲೂ ಕೂಡ ಎಲ್ರದ್ದು ಕೂಡ ಬದಲಾಗುತ್ತೆ. ಸೊ ನಾವ್ ಅಂದುಕೊಂಡ ಕನಸು, ನಾವ್ ಅಂದುಕೊಂಡ ಏನು ಬದುಕು ನಮ್ಮದಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲೀಡರ್ಸ್, ಇಲ್ಲಿ ಯಾರೆಲ್ಲ ಈ ಒಂದು ಸೆಷನ್ ನಲ್ಲಿ, ಸೊ ಪ್ರತಿಯೊಬ್ಬರನ್ನು ಕೂಡ ಬೂಟ್ ಕ್ಯಾಂಪ್ ಪ್ರಿವಿಯಸ್ ಕೂಡ ನಾವೊಂದು ಈ ನಿರ್ಭಯನದ ಸ್ವಾಮೀಜಿ ಅವ್ರದ ಒಂದು ವಿಡಿಯೋನ ಪ್ರತಿಯೊಬ್ಬರನ್ನು ಕೂಡ ಮಿಸ್ ಮಾಡ್ದೇನೆ ನೋಡ್ಕೊಂಡ್ ಬನ್ನಿ ಅಂತ ಹೇಳಿದ್ದು. ಸೊ ಅದರಲ್ಲಿ ಕೆಲವೊಂದು ಇಬ್ಬರದನ್ನ ಈ ಒಂದು ವಿಡಿಯೋದಲ್ಲಿ ನೀವ್ ಏನು ನೋಡ್ಕೊಳ್ಳೋದು ಒಟ್ಟಾರೆ ಅನ್ನೋದನ್ನ ನೀವು ಹೇಳಿದ್ರೆ ಸೊ ಒಂದು ನೆಕ್ಸ್ಟ್ ಸೆಷನ್ ಗೆ ಮುಂದೆ ಹೋಗೋಣ. ಸೊ ಇದ್ರಲ್ಲಿ ಯಾವ ರೀತಿ ಎಲ್ಲ ನೋಡ್ಕೋಬಹುದು ಅನ್ನೋದನ್ನ ಸೊ ನೆಕ್ಸ್ಟ್ ಒಂದು ನಾನು ಮಾತಾಡ್ತಾ ಹೋಗ್ತೀನಿ. ಕ್ವಿಕ್ ಆಗಿ ಒಂದಿಬ್ರು ಈ ಒಂದು ಸೆಷನ್ ಗಳಲ್ಲಿ ಏನು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು. ಸೊ ನಿರ್ಭಯನದ ಸ್ವಾಮೀಜಿ ಅವರದ ಒಂದು ವಿಡಿಯೋದಲ್ಲಿ ನಾನು ಅಳವಡಿಸ್ಕೊಂಡು ಈ ತರದ ಒಂದು ಸಕ್ಸಸ್ಫುಲ್ ಆಗಿ ರನ್ನಿಂಗ್ ಆಗ್ತಾ ಇದೆ ಅನ್ನೋರು ಕೂಡ ಶೇರ್ ಮಾಡಬಹುದು. ಎಸ್, ಒಂದು ಮೊದಲನೇದಾಗಿ ಶಾರದಾ ಮೇಡಮ್, ಸೊ ವೆಲ್ಕಮ್ ಮೇಡಮ್. ಎಸ್ ಮೇಡಮ್. ಎಸ್ ಸರ್, ನಮಸ್ತೆ ಸರ್. ಎಸ್ ಮೇಡಮ್, ನಮಸ್ತೆ. ಈ ನಿರ್ಭಯಾನಂದ ಸ್ವಾಮಿಯವರ ಒಂದು ವಿಡಿಯೋದಲ್ಲಿ ನಾನು ನೋಡ್ಕೊಂಡಿದ್ದು, ನನ್ನಲ್ಲಿ ನನ್ನ ಸಾಮರ್ಥ್ಯ ಏನಿದೆ ಅನ್ನೋದನ್ನ ನೋಡ್ಕೊಳಕಾಯ್ತು. ಇಲ್ಲಿವರೆಗೂ ನನ್ಗೇನು ಆಗಲ್ಲ, ನನ್ನ ಕೈಲಿ ಆಗಲ್ಲ ಅಂತ ಕುತ್ಕೊಂತ ಇದ್ದೆ. ನನ್ನ ಸಾಮರ್ಥ್ಯ ಏನು ಅಂತ ನೋಡ್ಕೊಳಕಾಯ್ತು. ಮತ್ತೆ ನಾನು ಪ್ರತಿದಿನ ಎದ್ದೇಳುವಾಗ ನಾನು ಹೊಸ ಜನ್ಮ ಪಡೆದಿದ್ವಿ ಅಂತೇಳಿ ಹಳೆ ಕಹಿ ಘಟನೆಗಳನ್ನ ಅಲ್ಲಿಗೆ ಮರ್ತು ಹೊಸ ಜೀವನನ ಪ್ರಾರಂಭ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಳಕಾಯ್ತು. ಅದೇ ತರ ಇದ್ರಲ್ಲಿ ತುಂಬಾ ವಿಷಯಗಳು ಇದಾವೆ. ಇಲ್ಲಿ ಹೇಳ್ಬೋದು ಅಂದ್ರೆ ಇನ್ನು ಹೇಳ್ತೀನಿ, ಇಲ್ಲ ಸ್ವಲ್ಪನೇ ಸಾಕು ಅಂತಂದ್ರೆ ಸಾಕು ಮೇಡಮ್. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಈ ವಿಡಿಯೋದಿಂದ ನನ್ನ ಶಕ್ತಿಯ ಅರಿವು ಆಯ್ತು ಅಂತ ಅದ್ಭುತವಾಗಿ ಶೇರ್ ಮಾಡ್ಕೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೆಕ್ಸ್ಟ್ ಪ್ರವೀಣ್ ಕುಮಾರಿ ಮೇಡಮ್, ಅನ್ಮ್ಯೂಟ್ ಆಗಿದೆ, ಶೇರ್ ಮಾಡ್ಬೋದಾ? ಗುಡ್ ಮಾರ್ನಿಂಗ್. ಎಸ್ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಎಸ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಆಪರ್ಚುನಿಟಿ. ಸರ್, ನಾನು ನಿಜವಾಗ್ಲೂ ಇವತ್ತು 8 ಸಲ ಕೇಳಿದೀನಿ ಸರ್. ಟುಡೇ ಮೊನ್ನೆ ಜರ್ನಿ ಮಾಡ್ತಾನೆ ಕೇಳ್ತಾ ಇರ್ತೀನಿ. ತುಂಬಾ ನನ್ಗೆ ಮನುಷ್ಯ ನಾವ್ ಹೇಗಿರ್ಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ರು ಸರ್ ಗುರುಗಳು. ಏನ್ ಸರ್, ನಾವು ನನ್ನ ಕೈಲಿ ಆಗಲ್ಲ ಅಂತಂದ ಹೇಳಿ ನಮ್ಮ ಇಂಡಿಯಾದವರು ಎಷ್ಟು ಮಟ್ಟಿಗೆ ಹಿಂದೆ ಜರ್ದಿದ್ದಾರೆ ಗೊತ್ತಾ? ಅದಕ್ಕೆ ಅವರು ಉದಾಹರಣೆ ಕೊಟ್ಟಿದ್ದು. ಅಮೆರಿಕದವರು ಪಾಪ ಮಾಡ್ತಿದ್ದಾರೆ, ಎಷ್ಟು 100 ಪಟ್ಟು ಪಾಪ ಮಾಡ್ತಿದ್ದಾರೆ ಇಂಡಿಯಾದಕ್ಕಿನ್ನು. ಅಂತ ವ್ಯಕ್ತಿಗಳನ್ನ ನೋಡಿ ನಾನಿನ್ನು ಕನಿಕರ ಪಡಬಾರ್ದು. ವಿವೇಕಾನಂದ ಸ್ವಾಮೀಜಿ ಹೇಳಿದ್ರು, ನಾನು ಅಳ್ತಾ ಇದ್ದೆ, ಮೂರ್ ದಿನ ಹತ್ತಿದೀನಿ ನಾನು. 3 ದಿನ ಹೆಂಗೆ ಹತ್ತಿದೀನಿ ಅಂದ್ರೆ ಹಾಸ್ಯ ಎಲ್ಲ ಒದ್ದೆ ಆಗಿದೆ. ನಮ್ಮ ಇಂಡಿಯಾದವ್ರು ಯಾಕೆ ಇಷ್ಟು ದಾರಿದ್ರ್ಯತನ ಅಂತ ಹೇಳ್ತಾ ಇದ್ರು. ನಿಜವಾಗ್ಲೂ ಸರ್, ಅದು ನನಗೆ ನನ್ನಲ್ಲೇ ನೋಡ್ಕೊಳಕಾಯ್ತು, ನನ್ನ ಟೀಮಲ್ಲಿ ನಾನು ಫಸ್ಟ್ ನೋಡ್ಕೊಳಕಾಯ್ತು. ಆ ಒಂದು ವಿಡಿಯೋದಿಂದ ಎಷ್ಟೆಲ್ಲ ಮನವರಿಕೆ ಆಗುತ್ತೆ ಅಂದ್ರೆ, ನಾನ್ ಎಲ್ಲಿದ್ದೀನಿ, ನಾನ್ ಹೇಗ್ ಮಾಡ್ತಾ ಇದ್ದೀನಿ ವರ್ಕ್ ಮೋದಿಕೇರಲ್ಲಿ ಅನ್ನೋದೊಂದು ನೋಡ್ಕೊಳಕಾಯ್ತು ಸರ್. ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಮೇಡಮ್, ಗ್ರೇಟ್. ಅಂದ್ರೆ ನನ್ನ ಒಂದು ಟೀಮ್ ನ ಒಂದು ಸಾಮರ್ಥ್ಯ ಅಂತದ್ದು, ನಾನು ಇಷ್ಟು ದಿನ ಏನೆಲ್ಲ ಒಂದು ತಪ್ಪುಗಳನ್ನ ಮಾಡ್ತಿದ್ದೆ ಅನ್ನೋದನ್ನ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿದ್ರು. ಗ್ರೇಟ್ ಮೇಡಮ್. ಸೊ ಥ್ಯಾಂಕ್ ಯು ಮೇಡಮ್. ಸೊ ನೆಕ್ಸ್ಟ್ ಇಂದಿರಾ ಮೇಡಮ್, ಸೊ ನಿಮ್ಮ ಲಾಸ್ಟ್ ಶೇರಿಂಗ್ ಆಗಿರುತ್ತೆ. ಎಸ್ ಮೇಡಮ್, ವೆಲ್ಕಮ್ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಎಸ್ ಮೇಡಮ್, ಗುಡ್ ಮಾರ್ನಿಂಗ್. ಸರ್, ಮನುಷ್ಯನಲ್ಲೇ ನಮ್ಮಲ್ಲೇ ವಜ್ರದ ಗಣಿ ಇದೆ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಸ್ವಾಮಿ ನಿರ್ಭಯಾನಂದ ಸ್ವಾಮೀಜಿ ಅಂತಂದ್ರೆ ಅದನ್ನ ನಂಗೆ ತುಂಬಾನೇ ಮನವರಿಕೆ ಆಯ್ತು ಸರ್. ಆಮೇಲೆ ನಾವು ಮಾಡೋ ಕೆಲ್ಸ ಹಾನೆಸ್ಟ್ ಆಗಿರ್ಬೇಕು, ಒಂದು ಗುರಿ ಇರ್ಬೇಕು ಸರ್. ನಾನು ಇದ್ ಮಾಡ್ತೀನಿ ಸಂಕಲ್ಪ ಮಾಡಿದ್ರೆ ಮನುಷ್ಯ ಏನ್ ಬೇಕಿದ್ರು ಮಾಡಬಲ್ಲ. ನನ್ ಕೈಲಿ ಆಗಲ್ಲ ಅಂದ್ರೆ ಆಗಲ್ಲ ಅಂತ ಅಂತಾರೆ. ನಾವ್ ಏನ್ ಬೇಕಿದ್ರು ಮಾಡಬಲ್ರು ಅಂತ ನಂಗೆ ತುಂಬಾನೇ ಇದಾಯ್ತು ಸರ್. ನಾನ್ ಮಾಡ್ತಾ ಇರೋದು ಅದೇ ಕೆಲ್ಸ ಸರ್. ಇವಾಗ ಎಲ್ಲ ಮಾಡ್ತೀನಿ ಸರ್, ಆಮೇಲೆ ಅಯ್ಯೋ ಬೇಡ ಅನ್ಬೋದು. ಆ ತರ ಮಾಡ್ಬಾರ್ದು, ನಾವ್ ಮುಂದೆ ಮಾಡ್ಬೋದು ಅಂತ. ನಾವು ಮೋದಿ ಕೇರ್ ನಲ್ಲಿ ಕುರಿಗಳಾಗಿರೋನ್ನ ಸಿಂಹಗಳಾಗಿ ಮಾಡ್ತಾ ಇದ್ದಾರೆ ರಾಜು ಸರ್ ಅನ್ನೋದು 100% ಸತ್ಯ ಸರ್. ಅದನ್ನ ವಿವೇಕಾನಂದ ಸರ್ ಹೇಗೆ ಹೇಳಿದಾರೆ ಅದೇ ಸರ್ ನಮ್ಮ ಇವರು ರಾಜು ಸರ್ ಹೇಳ್ತಾ ಇದಾರೆ ಸರ್. ತುಂಬಾ ಚೆನ್ನಾಗಿ ಮನವರಿಕೆ ಆಗಿದೆ ಅಭಾವ ಇರೋದ್ರಿಂದ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಹೌದು, ಇಡೀ ಸೆಷನ್ ಗಳು ಪೂರ್ತಿ ನಿಮ್ಗಳನ್ನ ಒಂದು ಶೇರಿಂಗ್ ಬಿಟ್ರೆ
ಇವತ್ತು ಖಂಡಿತ ನೀವು ಮಾಡೇ ಮಾಡ್ತೀರಾ. ಆದ್ರೆ ಇಲ್ಲಿ ಒಂದು ಜನರಲ್ ಆಗಿ ನಾವು ನಮ್ದು ಅನ್ಕೊಂಡ್ ತಗೊಂಡಿರ್ತೀವಿ. ಆಕ್ಚುಲಿ ಇಲ್ಲಿ ನಾನು ನನಗೆ ಸಾರಿ ಸರ್, ಇದು ಸಾರಿ ಯಾವ ತರ ಅಳವಡಿಸ್ಕೊಂಡಿದ್ದೀನಿ ನಾನ್ ಇದನ್ನ ಸರ್. ಅದನ್ನ ನೋಡ್ಕೋಬೇಕಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸರ್. ಎಸ್ ಲೀಡರ್ಸ್, ಇವಾಗ ಒಂದು PPT ನ ಒಂದು ಶೇರ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಪ್ರತಿಯೊಬ್ರು ಕೂಡ ಪಾರ್ಟಿಸಿಪೇಟ್ ಮಾಡ್ಬೇಕಾಗಿರುತ್ತೆ. ಸೊ ಏನು 184 ಜನ ಇದೀವಿ, 185 ಆಯ್ತು. ಸೊ ಪ್ರತಿಯೊಬ್ರು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಾಗಿರುತ್ತೆ. ಸೊ ಇಲ್ಲಿ ಒಂದೊಂದು ವಿಷಯಗಳು ಏನು ಈ ಒಂದು PPT ಇರುತ್ತೆ. ಸೊ ಪ್ರತಿಯೊಬ್ರು ಕೂಡ ಆ ವಿಷಯದ ಬಗ್ಗೆ ಸೊ ನೀವು ಆ ವಿಷಯದಲ್ಲಿ ನೀವು ಯಾವ ರೀತಿ ನೋಡ್ಕೊಳ್ಳೋದಕ್ಕಾಯ್ತು. ಸೊ ಇಲ್ಲಿ ಜನರಲ್ ಆಗಿ ಹೇಳೋದು ಬೇಡ. ಸೊ ಇಲ್ಲಿ ವಿಡಿಯೋ ಇಲ್ಲಿ ಇರೋಂತದ್ದನ್ನ ಎಜುವಿಸಲ್ ಏನ್ ಹೇಳಿದ್ರು, ಸ್ವಾಮೀಜಿ ಅವ್ರು ಹಿಂಗ್ ಹೇಳಿದ್ರು, ಇದನ್ನ ನಾನು ಕೂಡ ರಿಪೀಟ್ ಮಾಡೋದು ಬೇಡ. ಇಲ್ಲಿ ಈ ತರದ ಒಂದು ವಿಷಯ ಇದೆ. ಸೊ ನಾನು ಈ ತರದ ಅಳವಡಿಸ್ಕೊಂಡೆ ನನ್ನ ಟೀಮ್ಗೂ ಕೂಡ ಇದು ಎಫೆಕ್ಟಿವ್ ಆಗಿ ಹೆಲ್ಪ್ ಆಗ್ತಾ ಇದೆ ಅನ್ನೋದನ್ನ ಮಾತ್ರ ಶೇರ್ ಮಾಡ್ಬೇಕು. ಎಸ್, ಈ ಒಂದು PPT ನ ಶೇರ್ ಮಾಡ್ತಾ ಇದ್ದೀನಿ. ಎಸ್ ಲೀಡರ್ಸ್, ಇಲ್ಲಿ ಮೇಜರ್ ಆಗಿ ನಿಮ್ಗೆ ಆಗ್ಲೇ ಹೇಳ್ದಂಗೆನೆ ಈ ಒಂದು PPT ಸೊ ಇಲ್ಲಿ ಒಂದು ಪ್ರತಿಯೊಂದು ಸೆಂಟೆನ್ಸ್ ಅಲ್ಲೂ ಕೂಡ, ವಾಕ್ಯದಲ್ಲೂ ಕೂಡ ನಾನು ಎಲ್ಲಿ ಯಾವ ರೀತಿ ನೋಡ್ಕೋಬಹುದು ಅನ್ನೋದನ್ನ ನಾನು ಇಲ್ಲಿ ಕೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಸಾಧ್ಯವಾದ್ರೆ ನಾನು ಕೂಡ ಇಲ್ಲಿ ಆಡ್ ಮಾಡೋದು ಇದನ್ನು ಕೂಡ ಆಡ್ ಮಾಡ್ತೀವಿ. ಸೊ ಎಸ್, ಇಲ್ಲಿ ಮೊದಲನೇ ಒಂದು ವಿಷಯ ಬಂದು ಎಲ್ಲರ ಶರೀರವು ಒಂದೇ. ಇದನ್ನ ನೀವು ಯಾವ ರೀತಿ ತಗೊಂಡಿದ್ದೀರಾ? ಸೊ ಹ್ಯಾಂಡ್ ರೈಸ್ ಮಾಡ್ಬೋದಾ? ಸ್ವಾಮಿ ಸರ್ ಇಲ್ಲ ಅಂದ್ರೆ ನಮ್ಮ ಒಂದು ಲೀಡರ್ಸ್ ಗಳು ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ನನಗೆ ಆಕ್ಚುಲಿ ಸ್ಕ್ರೀನ್ ಶೇರ್ ಮಾಡಿರೋದ್ರಿಂದ ಅವ್ರಗಳದ್ದು ಹ್ಯಾಂಡ್ ರೈಸ್ ಮಾಡಿರ್ತಾರೆ, ಅದು ಕಾಣೋದಿಲ್ಲ. ದಯವಿಟ್ಟು ಸಪೋರ್ಟ್ ಮಾಡ್ಬೋದಾ? ನಾಗರಾಜ್ ಸರ್, ಆಕ್ಚುಲಿ ನೀವೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ, ಲಾಸ್ಟ್ ಅಲ್ಲಿ ಟೈಮ್ ಸಿಕ್ಕರೆ ನಾವು ಇದ್ ಮಾಡ್ತಾ ಹೋಗೋಣ. ಹೌದಾ ಸರ್? ಇದನ್ನ ಇಲ್ಲ ಇಂಡಿವಿಜುವಲ್ ಆಗಿ, ಯಾಕಂದ್ರೆ ಅದು ಆಮೇಲೆ ಎಲ್ಲ ಪಾಯಿಂಟ್ಸ್ ಕವರ್ ಆಗುತ್ತಾ ಇಲ್ವಾ ಅಂತ ಮತ್ತೆ 45 ನಿಮಿಷದಲ್ಲಿ. ಸೊ ಇಂಡಿವಿಜುವಲ್ ತಗೊಳೋದ್ ಬೇಡ ಅಲ್ಲ ಸರ್? ಇಂಡಿವಿಜುವಲ್ ಬೇಕಾಗಿಲ್ಲ, ಜಸ್ಟ್ ಇದನ್ನ ಯಾವ ತರ ತಗೋಬೇಕು ಅಂತ ಹೇಳ್ತಾ ಹೋದ್ರೆ ಸಾಕು ಅನ್ಸುತ್ತೆ. ಎಸ್ ಸರ್, ಎಸ್ ಲೀಡರ್ಸ್, ಆಕ್ಚುಲಿ ನಿಜವಾಗ್ಲೂ ಕೂಡ ಇದು ನನ್ನ ಈ ಒಂದು ಸೆಷನ್ ಅಲ್ಲಿ ನನ್ಗಂತೂ ಒಂದು ಮೈ ರೋಮಾಂಚನ ಆಯ್ತು. ಮತ್ತೆ ನನ್ನ ಒಂದು ಲೈಫ್ ಅಲ್ಲಿ ನಿಜವಾಗ್ಲೂ ಈ ತರದ ಒಂದು ಸೆಷನ್ ಎಷ್ಟೋ ಒಂದು ಮಿರಾಕಲ್ ಆಗೋದಕ್ಕೂ ಕೂಡ ಸಾಧ್ಯವಾಯ್ತು. ಸೊ ಇಲ್ಲಿ ಎಲ್ಲ ಶರೀರವು ಒಂದೇ. ಇಲ್ಲಿ ನಾನು ಏನ್ ನೋಡ್ಕೋಬಹುದಾಗಿರತ್ತೆ ಅಂದ್ರೆ, ಇಲ್ಲಿ ಅಮೆರಿಕದವರದು ಮೇಡಮ್ ಅವರು ಕೂಡ ಶೇರ್ ಮಾಡಿದ್ರು. ಅಮೆರಿಕದವರದು ಒಂದು ಎಲ್ಲರೂ ಒಂದು ದೇಹನೂ ಕೂಡ ಸಾಮಾನ್ಯವಾಗಿ ಒಂದೇ ಆಗಿರುತ್ತೆ. ಆದ್ರೆ ಇಲ್ಲಿ ನಾನು ನನ್ನ ಒಂದು ಶಕ್ತಿಯ ಒಂದು ಹರಿವು, ನನ್ನ ಒಂದು ಪವರ್ ಏನು ಅನ್ನೋದು ಇಲ್ಲಿ ನಾವು ತೋರಿಸ್ಬೇಕಾಗಿರುತ್ತೆ. ನಾನು ಒಂದು ವಿಭಿನ್ನವಾಗಿ ನಾನು ಒಂದು ನನ್ನ ಒಂದು ಸಾಧನೆಗಳನ್ನ ಒಂದು ಮಾಡೋದ್ರ ಮುಖಾಂತರ ನಾನು ಇಲ್ಲಿ ಮೋದಿ ಕೇರ್ನಲ್ಲಿ ಎಲ್ಲರ ಶರೀರವೂ ಇದೆ, ಎಲ್ಲ ಒಂದು ಆರ್ಡಿನರಿ ಲೈಫು ಇದೆ. ಬಟ್ ಆದ್ರೆ ನಾನು ಇಲ್ಲಿ ಎಕ್ಸ್ಟ್ರಾರ್ಡಿನರಿ ಆಗೋದಕ್ಕೆ ನನ್ನ ಒಂದು ಏನು ಒಂದು ಡಿಸೈಡ್ ಮಾಡ್ತೀನಿ, ನನ್ನ ಆಲೋಚನೆ ಹೇಗಿರುತ್ತೋ ಸೊ ಅದು ಒಂದು ನನ್ನ ಬದುಕನ್ನ ನಾನು ಮಾರ್ಪಾಟ್ ಮಾಡ್ಕೊಂಡು ನಾನು ಮುಂದೆ ಹೋಗ್ಬೋದಾಗಿರುತ್ತೆ. ಸೊ ಇದನ್ನೇ ಇಲ್ಲಿ ಎಲ್ಲ ಶರೀರವು ಒಂದೇ ತರ ಇರುತ್ತೆ. ಆದ್ರೆ ನಾನು ಇವತ್ತು ಬೇರೆಯವರ ಒಂದು ಆರ್ಡಿನರಿ ಅವ್ರದ್ದು ಕೂಡ ಅದೇ ತರ ಇರುತ್ತೆ, ಎಕ್ಸ್ಟ್ರಾರ್ಡಿನರಿ ಅವರ ಒಂದು ಶರೀರವು ಕೂಡ ಒಂದೇ ತರ ಇರುತ್ತೆ. ಆದ್ರೆ ಇಲ್ಲಿ ಒಂದು ನನ್ನ ಒಂದು ಇವತ್ತು ಸಾಧನೆ ಮಾಡಿರೋಂಥವ್ರುಗಳನ್ನ ಒಂದು ಮುಂಚೂಣಿ ಹೆಂಗಿದೆ, ಇವತ್ತು ರಾಜು ಸರ್ ಒಂದು ಕೂಡ ಅವರು ಒಂದು ನಾವು ನೋಡ್ಕೋಬಹುದೇ ಇರುತ್ತೆ. ಸೊ ಅವರು ಇವತ್ತು ಹೇಗೆ ಗೆದ್ದು ತೋರಿಸಿದ್ದಾರೆ. ಸೊ ಇಲ್ಲಿ ನಾನು ಕೂಡ ಆ ತರದ ಒಂದು ಬದುಕನ್ನ ನಾನು ಕೊಟ್ಕೋಬೇಕು ಅನ್ನೋದನ್ನ ಈ ಒಂದು ವಿಷಯದಿಂದ ನೋಡ್ಕೋಬಹುದಾಗಿರುತ್ತೆ ಲೀಡರ್ಸ್. ಎರಡನೇದ್ರಲ್ಲಿ ವಿವೇಕಾನಂದರ ವಯಸ್ಸು 30, ಜ್ಞಾನ 3 ವರ್ಷದ್ದು. ಲೀಡರ್ಸ್ ನಿಜವಾಗ್ಲೂ ಇದಂತೂ ನಿಜವಾಗ ತುಂಬಾ ಒಂದು ಅವರು ಒಂದು ಏಜು ಕಡಿಮೆ ಇತ್ತು. ಆದ್ರೆ ಇವತ್ತು ಅವ್ರಿಲ್ಲ. ಅವರ ಒಂದು ಜ್ಞಾನ ನಾವು ಪ್ರತಿಯೊಬ್ಬರೂ ಪಡ್ಕೊಳ್ಳುವಂಥದ್ದು, ಮುಂದಿನ ಒಂದು ಪೀಳಿಗೆನೂ ಕೂಡ ಒಂದು ಪಡ್ಕೋಬಹುದಾಗಿರೋಂತ ಒಂದು ವಿಷಯಗಳನ್ನ ನಾವು ಇಲ್ಲಿ ನೋಡ್ಬೋದಾಗಿರತ್ತೆ. ಇಲ್ಲಿ ನಾವು ಅಷ್ಟೇನೆ ನಮ್ಮ ಒಂದು ವಯಸ್ಸು ಏನು ಅನ್ನೋದು ಇಂಪಾರ್ಟೆಂಟ್ ಆಗಿರಲ್ಲ, ನಾವು ಮಾಡುವಂತ ಕೆಲಸ ಏನು ಅನ್ನೋದು, ನಾನು ಎಷ್ಟು ತಿಳ್ಕೊಂಡಿದ್ದೀನಿ, ನಾನು ಏನು ಮಾಡ್ತೀನಿ, ನಾನು ಎಷ್ಟು ಕಲಿಸ್ತೀನಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಒಂದು ಟೀಮ್ಗೆ ಎಷ್ಟು ಕಲಿಸ್ತಾ ಹೋಗ್ತೀನಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಏಜ್ ಇಂಪಾರ್ಟೆಂಟ್ ಆಗಲ್ಲ. ಇವತ್ತು ವಿವೇಕಾನಂದ್ರ ಅವರ ಒಂದು ವಯಸ್ಸಲ್ಲಿ ಕಡಿಮೆ ಏಜ್ ಇದ್ರು ಅಪಾರವಾದ ಒಂದು ಜ್ಞಾನನ ಉಳ್ಳಿ ಇವತ್ತು ನಮ್ಮ ದೇಶನ ಒಂದು ದೊಡ್ಡ ಮಟ್ಟ ತಗೊಂಡೋಗ್ಬೇಕು ಅನ್ನೋದು ಅವರ ಒಂದು ಜ್ಞಾನ ಆಗಿತ್ತು. ಸೊ ಇವತ್ತು ಅವರ ಒಂದು ಕನಸು, ಇವತ್ತು ಕೂಡ ನಾವುಗಳು ಪ್ರತಿಯೊಬ್ಬರೂ ಕೂಡ ಅವರ ವಿಚಾರಧಾರೆಗಳನ್ನ ಅಳವಡಿಸ್ಕೊಳ್ತಾ ಇದೀವಿ. ಮುಂದಿನ ಪೀಳಿಗೆನೂ ಕೂಡ ಇದನ್ನ
ಅಳವಡಿಸ್ಕೊಳ್ತಾ ಇದೆ. ಇದನ್ನ ಪ್ರತಿಯೊಬ್ಬರು ಕೂಡ ನೋಡ್ಕೋಬೇಕಾಗಿರುತ್ತೆ. ಸೊ ನಾವು ಪ್ರತಿಯೊಬ್ಬರು ಆ ಒಂದು ಜ್ಞಾನದ ನಾವೊಂದು ಅವರ ಒಂದು ಜ್ಞಾನದಿಂದ ಇವತ್ತು ಏನೆಲ್ಲಾ ಮಾಡ್ಬೋದು ಅನ್ನೋದು ನಮ್ಗೆ ಅರಿವಾಗಿದೆ. ನಮ್ಮಲ್ಲೂ ಕೂಡ ಇರುವಂತ ಒಂದು ಯೂನಿಕ್ನೆಸ್, ಒಂದು ಸ್ಪೆಷಲ್ ಕ್ವಾಲಿಟಿನ ಪ್ರತಿಯೊಬ್ಬರನ್ನು ಕೂಡ ಒಂದು ನಮ್ಮ ಫೀಲ್ಡ್ಗೆ ಹಾಕಿದ್ದೆ ಆದ್ರೆ ಸೊ ಮುಂದಿನ ಒಂದು ಭವಿಷ್ಯದ ಬಗ್ಗೆ ಮುಂದಿನ ನಾನು ಏನ್ ಮಾಡ್ಬೇಕು ಮೋದಿ ಕೇರ್ ನಲ್ಲಿ ನೋಡ್ಕೊಳ್ಳೋದಾದ್ರೆ ಸೊ ನನ್ನ ಒಂದು ಏಜ್ ಇಂಪಾರ್ಟೆಂಟ್ ಅಲ್ಲ, ನಾನು ಹೇಗಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾನು ಮಾಡುವ ಕೆಲಸ ನಾನು ಹೇಗ್ ಮಾಡ್ಬೇಕು ಅದು ಮಾತ್ರ ಉಳ್ಕೊಳ್ಳುತ್ತೆ ಅನ್ನೋದನ್ನ ಇಲ್ಲಿ ನೋಡ್ಕೋಬಹುದಾಗಿರುತ್ತೆ ಲೀಡರ್ಸ್. ಮೂರನೇದು ಬಂದು ನಾನು ಒಂದು ಏನಾಗ್ಬೇಕು ಅನ್ನೋದಕ್ಕೆ ಮುಂಚೆ ನನ್ನ ಹತ್ರ ಏನಿದೆ ಅಂತ ತಿಳ್ಕೊಳ್ಬೇಕಾಗಿರುತ್ತೆ. ನಾನು ಏನಾಗ್ಬೇಕು, ನಾನು ಅನ್ನೋದು ಸೊ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಆದ್ರೆ ನನ್ನ ಹತ್ರ ನನ್ನ ಕೆಪಾಸಿಟಿ ಏನಿದೆ, ನನ್ನ ಶಕ್ತಿ ಸಾಮರ್ಥ್ಯ ಎಂತದಿದೆ ಅನ್ನೋದನ್ನ ನಾನು ತಿಳ್ಕೊಬೇಕಾಗಿರುತ್ತೆ. ಆಮೇಲೆ ತಂತಾನೆ ನಾನು ಏನಾಗ್ಬೇಕು ಅನ್ನೋದು ಹಾಗೆ ಆಗುತ್ತೆ. ಯಾಕಂದ್ರೆ ನನ್ನ ಶಕ್ತಿ ಅರಿವು ನಿರ್ಭಯಾನಂದ ಸ್ವಾಮೀಜಿ ಅವರು ಹೇಳ್ತಾರೆ, ನನ್ನ ಶಕ್ತಿಯ ಅರಿವು ನನಗಾಗ್ಬೇಕಾಗಿದೆ. ನನ್ನ ಶಕ್ತಿ ನನ್ಗೆ ಪ್ರತಿಯೊಬ್ಬರನ್ನು ಕೂಡ ಇವತ್ತು ಲೀಡರ್ಸ್ ಗಳನ್ನ ಮೋದಿ ಕೇರ್ ನಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಪ್ರತಿಯೊಬ್ಬರನ್ನು ಕೂಡ ಅವರು ಬಿಫೋರ್ ಒಂದು ಬಡತನದಲ್ಲಿ ಇರ್ತಾರೆ, ಹಾಗಲ್ಲ ಅನ್ನೋದು ತುಂಬಾ ಸಮಸ್ಯೆಗಳಿರುತ್ತೆ. ಆದ್ರೆ ಅವರು ಡಿಸೈಡ್ ಮಾಡಿ ನಿಂತ್ಕೊಂಡಾಗ ಒಂದು ಇವತ್ತು ಕೂಡ ಅವರು ಒಂದು ಸಮಥಿಂಗ್ ಒಂದು ಬದುಕನ್ನ ಲೀಡ್ ಮಾಡ್ತಾ ಇರ್ತಾರೆ. ಇವತ್ತು ಕೂಡ ನಾವು ಕೂಡ ಇಲ್ಲಿ ಏನಾಗ್ಬೇಕು ಅನ್ನೋದಕ್ಕಿಂತ ನನ್ನ ಒಂದು ಶಕ್ತಿ ಸಾಮರ್ಥ್ಯದ ಬಗ್ಗೆ ಅರಿವು ಮೂಡ್ಕೊಂಡ್ರೆ ನಾನು ಏನಾಗ್ಬೇಕು ಅನ್ನೋದು ಖಂಡಿತವಾಗಿ ಹಾಗೆ ಆಗುತ್ತೆ ಅನ್ನೋದನ್ನ ನೋಡ್ಬೋದಾಗಿರುತ್ತೆ ಲೀಡರ್ಸ್ ಇಲ್ಲಿ. ನನಗೆ ನೆಕ್ಸ್ಟ್ ಬಂದು ನನಗೆ ಇನ್ನು ನನ್ನ ಶಕ್ತಿ ಮತ್ತು ಸಾಮರ್ಥ್ಯದ ಪರಿಚಯ ಆಗಿಲ್ಲ. ನನ್ನಲ್ಲಿ ಅಗಾಧವಾದ ಶಕ್ತಿ ಇದೆ. ಇಲ್ಲಿ ಮೋದಿ ಕೇರ್ ನಲ್ಲಿ ಯಾವ ತರ ತಗೋಬಹುದು ಅನ್ನೋದಾದ್ರೆ ನನ್ನಲ್ಲಿ ಅಗಾಧವಾದ ಶಕ್ತಿ ಇದೆ. ನಾನು ಕೂಡ ಎಷ್ಟೋ ಒಂದು ಫೀಲ್ಡ್ ವರ್ಕ್ ಹೋದಾಗ ನನ್ನ ಸಕ್ಸಸ್ಫುಲಿ ಆಗಿ ಒಂದು ಕ್ಲೋಸಿಂಗ್ ಆಗಿರುತ್ತೆ. ನಾನು ಕೂಡ ಎಷ್ಟೋ ಒಂದು ಡೆಮೋಗಳು ಕೊಟ್ಟಾಗ ಸಕ್ಸಸ್ಫುಲಿ ಆಗಿರುತ್ತೆ. ಆದ್ರೆ ನನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ನಾನೇ ಒಂದು ಅದರದ ಪರಿಚಯ ಆಗದೆ ಇರೋದು, ನನ್ನಲ್ಲಿ ಒಂದು ಇನ್ನೂ ಸ್ಪೆಷಲ್ ಕ್ವಾಲಿಟಿ ಇದೆ ಅನ್ನೋದು ಅರಿವಿಲ್ದಾಗ ನಾನು ಒಂದು ಫೀಲ್ಡ್ ಹೋಗೋದಕ್ಕಾಗ್ಲಿ, ನಾನು ಒಂದು ಏನೇ ಕೆಲಸ ಮಾಡ್ಬೇಕಾದ್ರೂ ಕೂಡ ಸೊ ನನಗೆ ಆಗ್ತೇ ಇರಲ್ಲ ಲೀಡರ್ಸ್ ಇಲ್ಲಿ. ಸೊ ಇದಂತೂ ನೆಕ್ಸ್ಟ್ ಇರೋಂಥದ್ದು ಪ್ರಯತ್ನಕ್ಕೆ ಫಲ ಕಟ್ಟಿಟ್ಟ ಬುತ್ತಿ. ನಿಜವಾಗ್ಲೂ ಸೊ ಪ್ರಯತ್ನಕ್ಕೆ ಫಲ ಅನ್ನೋದು ಸೊ ಪ್ರತಿಯೊಬ್ಬರಿಗೂ ಕೂಡ ಒಂದು ಏನು ಪ್ರಯತ್ನ ಮಾಡ್ತಾರೋ ಆ ಒಂದು ಪ್ರಯತ್ನಕ್ಕೆ ತಕ್ಕಂತೆ ಫಲ ಇದ್ದೇ ಇರುತ್ತೆ ಖಂಡಿತವಾಗಿ. ಸೊ ಆದ್ರೆ ನಾನು ಏನ್ ಮಾಡ್ಬೇಕು ಕೆಲಸನ ಅದನ್ನ ತಂತಾನೆ ನಾನ್ ಮಾಡಿದ್ರೆ ಅದು ಏನಾಗ್ಬೇಕು ಅದು ನಮ್ಗೆ ಖಂಡಿತವಾಗಿ ಸಿಗುತ್ತೆ ಅನ್ನೋದನ್ನ ಒಬ್ಬ ಲಿಯೋ ಡೊನೆನ್ಸಿ ಅವರು ದೇವರಲ್ಲಿ ಕೇಳ್ತಾರೆ, ದೇವ್ರೇ ನೀನ್ ಕೊಟ್ಟಿರೋಂತ ಒಂದು ವರ ಇದೆಯಲ್ಲ ನಿಜವಾಗ್ಲೂ ಕೂಡ ಅದು ಒಂದು ಎಲ್ರಿಗೂ ಕೂಡ ಸೊ ಅದು ಅದ್ಭುತವಾದದ್ದು. ಪ್ರಯತ್ನಕ್ಕೆ ತಕ್ಕ ಒಂದು ಫಲ ಅನ್ನೋದು ಕಟ್ಟಿಟ್ಟು ಬುತ್ತಿ ಅನ್ನೋದನ್ನ ನೀವು ಕೊಟ್ಟಿದ್ದೀರಾ. ಸೊ ನೀವು ಅದು ನಮ್ಗೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಸೊ ನಾವ್ ಯಾರೆಲ್ಲ ಇವತ್ತು ಪ್ರಯತ್ನ ಪಟ್ಟಿದ್ದಾರೆ, ಯಾರೆಲ್ಲ ಒಂದು ವರ್ಕ್ಗಳನ್ನ ಮಾಡಿದ್ದಾರೆ, ಯಾರೆಲ್ಲ ಇವತ್ತು ಫೀಲ್ಡ್ ಅಲ್ಲಿ ಆಕ್ಷನ್ ಮಾಡ್ತಿದ್ದಾರೆ, ಯಾರೆಲ್ಲ ಇವತ್ತು ಒಂದು ಫೀಲ್ಡ್ ಅಲ್ಲಿ ಇದ್ಕೊಂಡು ಡೆಮೋ ಮಾಡೋಂಥದ್ದು, ಅದನ್ನ ಒಂದು ಪ್ರೆಸೆಂಟೇಶನ್ ಪ್ರತಿಯೊಂದು ಕೂಡ 1-to-1 ಮಾಡೋಂಥದ್ದು, ಅದನ್ನ ಯಾರೆಲ್ಲ ಮಾಡ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ಕೂಡ ಸಕ್ಸಸ್ ಆಗಿದೆ. ಅವ್ರಿಗೆಲ್ರಿಗೂ ಕೂಡ ಒಂದು ಟೀಮ್ ಒಂದು ದೊಡ್ಡದಾಗಿ ಬಂದಿದೆ. ಸೊ ಇಲ್ಲಿ ನೋಡ್ಕೋಬಹುದಾಗಿರುತ್ತೆ. ಸೊ ಯಾರೆಲ್ಲ ಫೀಲ್ಡ್ ಅಲ್ಲಿ ಇರ್ತಾರೆ ಸೊ ನಾವೆಲ್ಲರೂ ಕೂಡ ಫೀಲ್ಡ್ ಅಲ್ಲಿ ಇದ್ದಿದ್ದೇ ಆದ್ರೆ ಸೊ ಪ್ರತಿಯೊಬ್ಬರಿಗೂ ಕೂಡ ಸೊ ಸಕ್ಸಸ್ ಅನ್ನೋದು ಕಟ್ಟಿಟ್ಟು ಬುತ್ತಿ ಅನ್ನೋದನ್ನ ಇಲ್ಲಿ ನೋಡ್ಕೋಬಹುದಾಗಿರುತ್ತೆ ಲೀಡರ್ಸ್. ನೆಕ್ಸ್ಟ್ ನನ್ನಲ್ಲಿರುವ ಸಿಂಹತ್ವವನ್ನು ನಾನು ಹೊರತೆಗೆಯಬೇಕು. ಇಲ್ಲಿ ನನ್ನಲ್ಲಿ ಒಂದು ವಿಶಿಷ್ಟವಾದ, ನಾನು ಆಗ್ಲೇ ಹೇಳ್ದಂಗೆ ಒಂದು ಸಿಂಹತ್ವ, ಒಂದು ಯೂನಿಕ್ನೆಸ್ ನನ್ನ ಒಳಗಡೆ ಇರುತ್ತೆ, ಅದನ್ನ ತೆಗಿಬೇಕು. ಸೊ ಇಲ್ಲಿ ಪೂರ್ತಿ ನನ್ನ ಒಂದು ಆಡ್ಕೊಳ್ಳೋರ್ ಮುಂದೆ ಎಸ್ ನಾನು ಒಂದು ಮಾಡೇ ಮಾಡ್ತೀನಿ ಅನ್ನೋ ಒಂದು ಸಿಂಹತ್ವನ ನಾನು ಹೊರತೆಗಿಬೇಕು. ನಾನು ಆವಾಗ ಮಾತ್ರ ನನ್ನ ಸಕ್ಸಸ್ ಅನ್ನೋದು ತಂತಾನೆ ಬರುತ್ತೆ. ನಾನು ಯಾವಾಗ ಒಂದು ನನ್ನ ಕ್ವಾಲಿಟೀಸ್ ಏನೆಲ್ಲ ಇದೆ ಅದನ್ನೆಲ್ಲನೂ ಕೂಡ ನಾನು ಫೀಲ್ಡ್ಗೆ ಹಾಕಿದ್ದೆ ಆದ್ರೆ ಸೊ ಖಂಡಿತ ಪ್ರತಿಯೊಬ್ಬರಿಗೂ ಕೂಡ ಸೊ ಒಂದು ಸಕ್ಸಸ್ ಅನ್ನೋದು ಸಿಗುತ್ತೆ ಅನ್ನೋದನ್ನ ನೋಡ್ಕೋಬಹುದಾಗಿರುತ್ತೆ ಲೀಡರ್ಸ್. ನೆಕ್ಸ್ಟ್ ಒಂದು ಪ್ರಪಂಚದಲ್ಲಿ ಅದ್ಭುತಗಳು ನಡೀತೇವೆ. ನಿಜವಾಗ್ಲೂ ಕೂಡ ಇದು ಒಂದು ಪ್ರಪಂಚದಲ್ಲಿ ಪ್ರತಿಯೊಂದು ಕಡೆನೂ ಕೂಡ ಎಲ್ಲಾ ಕಡೆನೂ ಕೂಡ ಒಂದು ಅದ್ಭುತಗಳು ನಡೀತಾನೆ ಇದೆ. ಸೊ ಆದ್ರೆ ಇಲ್ಲಿ ನಾನು ಹೇಗಿದ್ದೀನಿ, ನನ್ನ ಒಂದು ಬದುಕು ಹೇಗಿದೆ, ನಾನು ಈಗೇನೆ ಒಂದು ಸೋಮಾರಿತನದಿಂದ ನಾನು ಏನು ಮಾಡ್ದೇನೆ ಒಂದು ಕುಳಿತಿದ್ದೀನಿ. ಇವತ್ತು ಏನೆಲ್ಲಾ ನಡೀತಿದೆ ಅದೆಲ್ಲ ಒಂದು ಅದ್ರ ಹಿಂದೆ ಏನಿದೆ ಅದ್ಭುತಗಳು ಅಂದ್ರೆ ಅದರ ಒಂದು ಪ್ರಯತ್ನ, ಅದಕ್ಕೆ ತಕ್ಕಂತೆ ಒಂದು ಕೆಲಸ, ಅದಕ್ಕೆ ತಕ್ಕಂತೆ ರಿಸಲ್ಟ್ ಕೂಡ ಇದೆ. ಸೊ ಇಲ್ಲಿ ಸೊ ನಾನು ಏನ್ ಮಾಡ್ಬೋದು,
ಸೊ ಎಲ್ಲಾ ಕಡೆನೂ ಕೂಡ ಒಂದು ಇವತ್ತು ಸಮಥಿಂಗ್ ಲೀಡ್ ಆಗ್ತಾ ಇದೆ. ನಾನು ನನ್ನ ಬದುಕು ಕೂಡ ಸುಮ್ಮನೆ ಇಲ್ಲಿ ಜೀರೋ ಕುಂತ್ರ ಹಾಗಲ್ಲ. ಸೊ ಇಲ್ಲಿ ಹೋಗ್ತಾ ಇರುವಂತ ಒಂದು ಗಾಳಿ, ಒಂದು ನೀರಿನ ಒಂದು ಜೊತೆಲಿ ನಾನು ಕೂಡ ಹೋಯ್ತು ಅನ್ನೋದಾದ್ರೆ ನನ್ನ ಬದುಕು ಕೂಡ ಒಂದು ಹರಿಯೋ ನೀರಾಗಿ ಹರ್ಕೊಂಡು ಹೋಗುತ್ತೆ ಅನ್ನೋದನ್ನ ನೋಡ್ಬೋದಾಗಿರುತ್ತೆ ಲೀಡರ್ಸ್ ಇಲ್ಲಿ. ನೆಕ್ಸ್ಟ್ ಬಂದು ಪ್ರತಿದಿನವೂ ವಿವೇಕಾನಂದರ ಒಂದು ಪುಸ್ತಕಗಳನ್ನ ನಾವು ಓದ್ಬೇಕಾಗಿರುತ್ತೆ. ಯಾಕಂದ್ರೆ ವಿವೇಕಾನಂದರ ಒಂದು ಪುಸ್ತಕಗಳಲ್ಲಿ ಸೊ ನಮ್ಮ ಒಂದು ಬದುಕಿನ ಒಂದು ಯಾವ ತರ ಚಿತ್ರಣನ ಕಟ್ಕೋಬೇಕು, ನನ್ನ ಶಕ್ತಿಯ ಸಾಮರ್ಥ್ಯ ಎಂತದ್ದು, ನಾನು ಒಂದು ಯಾವ ರೀತಿಯೆಲ್ಲ ಒಂದು ಸಿಂಹತ್ವನ ಒಂದು ಪಡ್ಕೋಬೇಕು ಅನ್ನೋದನ್ನ ಸೊ ಇಲ್ಲಿ ನೋಡ್ಬೋದಾಗಿರುತ್ತೆ. ಪ್ರತಿಯೊಬ್ರು ಮೋದಿಕರ್ ಲೀಡರ್ಸ್ ಗಳು ಇಲ್ಲಿ ಈ ಒಂದು ಮೋದಿಕರ ಒಂದು ಸ್ವಾಮಿ ವಿವೇಕಾನಂದರ ಒಂದು ಪುಸ್ತಕಗಳನ್ನ ಪ್ರತಿದಿನ ನಾನು ಓದ್ತಾ ಬಂತು ಅನ್ನೋದಾದ್ರೆ ಸೊ ಪ್ರತಿದಿನನೂ ಕೂಡ ಆ ಒಂದು ಶಕ್ತಿಯ ಅರಿವು ನನಗಾಗುತ್ತೆ, ಆ ಸಿಂಹತ್ವ ನನಗೆ ಅರಿವಾಗುತ್ತೆ. ಸೊ ಪ್ರತಿದಿನನೂ ಕೂಡ ನಾನು ಆ ತರದ ಒಂದು ಕ್ವಾಲಿಟೀಸ್ ನನ್ನ ಒಳಗಡೆ ಮಾರ್ಪಾಡಾಗುತ್ತೆ. ಸೊ ನನ್ನ ಒಂದು ನೆಗೆಟಿವ್ಸ್ ನ ಹೊರಗಡೆ ಹೋಗ್ಸೋದಕ್ಕೆ ನಾನು ಪ್ರತಿದಿನ ಬರುವಂತ ಒಂದು ನೆಗೆಟಿವ್ಸ್ ನ ಕಳಿಸಿ ಸೊ ಪಾಸಿಟಿವ್ ಆಗಿರೋದಕ್ಕೂ ಕೂಡ ವಿವೇಕಾನಂದರ ಒಂದು ಪುಸ್ತಕಗಳು ನಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಲೀಡರ್ಸ್. ನೆಕ್ಸ್ಟ್ ಪರೀಕ್ಷೆಯಲ್ಲಿ ಕಾಪಿ ಹೊಡೆದ ಹುಡುಗ ಇವತ್ತು 5 ಹೋಟೆಲ್ ಮಾಲೀಕನಾಗಿದ್ದಾನೆ. ಲೀಡರ್ಸ್ ಇಲ್ಲಿ ಏನ್ ನೋಡ್ಕೋಬಹುದು ಅನ್ನೋದಾದ್ರೆ ಸೊ ಇಲ್ಲಿ ಅಕಾಡೆಮಿಕ ಒಂದು ಎಜುಕೇಶನ್ ಇಂಪಾರ್ಟೆಂಟ್ ಆಗಲ್ಲ. ಸೊ ಇಲ್ಲಿ ಅವರ ಒಂದು ಟ್ಯಾಲೆಂಟ್, ಅವನ ಒಂದು ಶಕ್ತಿ ಸಾಮರ್ಥ್ಯ ಎಂತದ್ದು ಅನ್ನೋದನ್ನ ಒಂದು ಯಾರೆಲ್ಲ ಒಂದು ನಮ್ಮ ಲೀಡರ್ಸ್ ಗಳು ಇವತ್ತು ಅಪ್ಲೈನ್ ಗಳು ಒಂದು ಅವರುಗಳಿಗೆ ಯಾರೆಲ್ಲ ಒಂದು ಬಂದಂತ ಒಂದು ಪ್ರತಿಯೊಬ್ಬರಿಗೂ ಕೂಡ ಅದರ ಅರಿವು ಮೂಡಿಸಿದಾಗ, ಆ ಶಕ್ತಿಯ ಒಂದು ಅರಿವಿನ ಮೂಡಿಸಿದಾಗ ಸೊ ನಾನು ಏನ್ ಬೇಕಾದ್ರೂ ಎಜುಕೇಶನ್ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಯಾವುದೇ ಒಂದು ಜಾತಿ ಇಂಪಾರ್ಟೆಂಟ್ ಅಲ್ಲ, ಯಾವ ಧರ್ಮ ಇಂಪಾರ್ಟೆಂಟ್ ಅಲ್ಲ, ಸೊ ನಾನು ಏನ್ ಬೇಕಾದ್ರೂ ಮಾಡ್ಬೋದು ಸೊ ಅನ್ನೋದಕ್ಕೆ ಇವರು ಒಂದು ಉದಾಹರಣೆ ಆಗಿದ್ದಾರೆ ಲೀಡರ್ಸ್. ಇಲ್ಲಿ ಪ್ರತಿಯೊಬ್ಬರನ್ನು ಕೂಡ ಸೊ ಎಜುಕೇಶನ್ ಗಿಂತ ಅವನಲ್ಲಿರುವಂತ ಒಂದು ಸ್ಪೆಷಲ್ ಕ್ವಾಲಿಟಿ ಸೊ ಅವನ ಒಂದು ಸಕ್ಸಸ್ಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಲೀಡರ್ಸ್. ನೆಕ್ಸ್ಟ್ ಭಗವಂತ ನಮಗೆ ಕೊಡುವ ವರಗಳು ಅವಮಾನ, ಕಷ್ಟ, ಕಣ್ಣೀರು. ನಿಜವಾಗ್ಲೂ ಈ ಒಂದು ವಾಕ್ಯ ಬಂದಾಗ ಕುಂತಿ ಅವರು ಕೇಳ್ಕೊತಾರೆ, ದೇವ್ರೇ ನನಗೆ ಕಷ್ಟ ಕೊಡಬೇಡ ಅಂತ ನಾನು ಕೇಳ್ಕೊಳ್ಳೋದಿಲ್ಲ, ನನಗೆ ಕಷ್ಟ ಕೊಡು, ಆದ್ರೆ ಕಷ್ಟದ ಜೊತೆಯಲ್ಲಿ ಅದನ್ನ ಒಂದು ನಿಭಾಯಿಸುವಂತ ಒಂದು ಶಕ್ತಿನೂ ಕೊಡು ಅಂತ ಕೇಳ್ಕೊತಾರೆ. ಯಾವ ವ್ಯಕ್ತಿಗಳು ಅವಮಾನ, ಕಷ್ಟ, ಕಣ್ಣೀರು ಎಲ್ಲಾನು ಎದುರಿಸಿ ಮೆಟ್ಟಿ ನಿಲ್ತಾರೋ ಅವರಿಗೆ ಒಂದು ಸಕ್ಸಸ್ ಅನ್ನೋದು ಖಂಡಿತ ಇರುತ್ತೆ. ಯಾವ ವ್ಯಕ್ತಿ ಅವಮಾನ, ಕಷ್ಟ, ಕಣ್ಣೀರು ಯಾವುದು ಕೂಡ ಭಗವಂತ ನಮ್ಗೆ ಕರುಣಿಸಲ್ವೋ ಅವಾಗ ಆ ಒಂದು ನಮ್ಗೆ ಶಾಪ ಕೊಟ್ಟಂತೆ ಆಗುತ್ತೆ. ಸೊ ಲೀಡರ್ಸ್ ಇಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ ಯಾರೋ ಒಬ್ರು ಒಂದು ನೆಗೆಟಿವ್ ಮಾಡಿದಾಗ ಸೊ ಅವಮಾನ ಮಾಡಿದ್ರು, ಇಲ್ಲ ನಾನು ಅಲ್ಲಿ ಹೋದ್ರೆ ನನ್ನ ಡೆಮೋ ಕಿಟ್ ತಗೊಂಡು ಹೋದ್ರೆ ಅವಮಾನ ಆಗುತ್ತೆ, ನನ್ನ ರಿಲೇಟಿವ್ಸ್ ಬರ್ತಾರೆ, ಯಾರೋ ಒಬ್ರು ನನ್ನ ಆಡ್ಕೋತಾರೆ, ಇಲ್ಲ ನಮ್ಗೆ ತುಂಬಾ ಬೇಜಾರಾಗುತ್ತೆ, ನೆಗೆಟಿವ್ ಬರುತ್ತೆ ಅಂತ ನಾವೇನಾದ್ರೂ ಕುಂತ್ಕೊಂತು ಅಂದ್ರೆ ಯಾವ್ದೇ ಸಕ್ಸಸ್ ನಮ್ಮ ಮನೆ ಹತ್ರ ನನ್ನ ಹುಡಿಕೊಂಡು ಬರಲ್ಲ ಅಂತ ಇಲ್ಲಿ ನೋಡ್ಕೋಬಹುದಾಗಿರುತ್ತೆ ಲೀಡರ್ಸ್. ಇಲ್ಲಿ ಏನು ಬರುತ್ತೆ ಈ ಅವಮಾನ, ಕಷ್ಟ, ಕಣ್ಣೀರು, ಇವತ್ತು ಜಗತ್ತಿನಾದ್ಯಂತ ಯಾರೆಲ್ಲ ಗೆದ್ದಿದ್ದಾರೆ ಅವರೆಲ್ಲರೂ ಕೂಡ ಈ ಅವಮಾನ, ಕಷ್ಟ, ಕಣ್ಣೀರು ಎಲ್ಲಾನು ಕೂಡ ಫೇಸ್ ಮಾಡಿರೋದಕ್ಕೇನೆ ಇವತ್ತು ಅವರು ಒಂದು ಸಕ್ಸಸ್ಫುಲ್ ಒಂದು ವ್ಯಕ್ತಿಗಳಾಗಿದ್ದಾರೆ. ಇವತ್ತು ಕೂಡ ನಾವುಗಳು ಕೂಡ ನೋಡ್ಕೋಬಹುದಾಗಿರೋದು ವಿಷಯ ಏನಪ್ಪಾ ಅಂದ್ರೆ ಸೊ ಪ್ರತಿಯೊಬ್ಬರು ಕೂಡ ಸೊ ಅವಮಾನ, ಕಷ್ಟ, ಕಣ್ಣೀರು ಅಂತ ಬಂದಾಗ ಅದನ್ನ ಇದು ನನ್ನ ಸಕ್ಸಸ್ಗೋಸ್ಕರ ನನಗೆ ದೇವ್ರು ಕೊಟ್ಟಿರೋಂತ ವರ ಅಂತ ಒಂದು ಪಡ್ಕೊಂಡು ಪ್ರತಿದಿನ ಆಕ್ಷನ್ ಮಾಡಿದ್ವಿ ಆದ್ರೆ ಸೊ ನಾವು ಒಂದು ಮುಂದೆ ಹೋಗ್ಬೋದಾಗಿರುತ್ತೆ ಲೀಡರ್ಸ್ ಇದು. ನೆಕ್ಸ್ಟ್ ಕಷ್ಟಗಳು ಬಂದರೆ ಧೀರರಾಗ್ತೇವೆ. ನಿಜವಾಗ್ಲೂ ಕೂಡ ನನ್ನ ಕಷ್ಟಗಳು ಬಂದಾಗ ನಾನು ಧೀರರಾಗೋದು ಹೇಗೆ ಅನ್ನೋದಾದ್ರೆ ಪ್ರತಿದಿನ ಕೂಡ ಯಾರೆಲ್ಲ ಒಂದು ಆಕ್ಷನ್ ಹೋಗ್ತಿದ್ದೀರಾ, ಯಾರೆಲ್ಲ ಒಂದು ಫೀಲ್ಡ್ ಹೋಗ್ತಿದ್ದೀರಾ, ನಿಮಗ್ ಬರುವಂತ ಒಂದು ನಮ್ಗಳಿಗೆಲ್ಲ ಬರ್ತಿರುವಂತ ಚಾಲೆಂಜಸ್ ಸೊ ಅಲ್ಲಿಂದ ಬರುವಂತ ಒಂದು ಏನು ಕಲಿಕೆ ಇರುತ್ತೆ ಅದರಿಂದ ನಾವು ಧೀರರಾಗ್ತೀವಿ. ಇನ್ನೂ ಕೂಡ ನಾನು ಏನಾಗ್ಬೇಕು, ಏನು ಒಂದು ಇಂಪ್ರೂವ್ಮೆಂಟ್ ಆಗ್ಬೇಕು, ಎಷ್ಟೆಲ್ಲ ಒಂದು ಸಕ್ಸಸ್ಫುಲ್ ಆಗಿ ತಗೊಂಡೋಗ್ಬೇಕು ಅನ್ನೋದನ್ನೆಲ್ಲನು ಇಲ್ಲಿ ನೋಡ್ಬೋದಾಗಿರುತ್ತೆ. ಅದಕ್ಕೆ ಕಷ್ಟಗಳು ಬಂದ್ರೆ ಸೊ ಯಾವುದೇ ಕಾರಣಕ್ಕೂ ಎದುರೋದು ಬೇಡ. ಸೊ ನಾವೆಲ್ಲರೂ ಕೂಡ ಕಷ್ಟ ಬಂತು ಅಂದಾಗ ನಾವೆಲ್ಲರೂ ಕೂಡ ಧೀರತೆ ಒಂದು ಮುನ್ನುಗ್ಬೇಕಾಗಿರುತ್ತೆ. ಆ ಕಷ್ಟಗಳು ಬಂದದನ್ನ ಖುಷಿಯಾಗಿ ನೀವು ಸ್ವೀಕರಿಸಿ ಮುಂದೆ ಏನ್ ಮಾಡ್ಬೇಕು ಅದನ್ನ ಮಾಡಿದ್ದೆ ಆದ್ರೆ ಪ್ರತಿಯೊಬ್ಬರನ್ನು ಕೂಡ ಧೀರರಾಗಿ ದೊಡ್ಡ ಲೀಡರ್ ಆಗಿ ನಾವು ಹೊರ ಬರ್ತೀವಿ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಲೀಡರ್ಸ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಜೀವನದಲ್ಲಿ ಜಿಗುಪ್ಸೆ ಬಂದಾಗ ಮುಷ್ಟಿ ಹಿಡಿದು ನಿಲ್ಬೇಕು. ಎಷ್ಟೋ ಸಾರಿ ನಮ್ಮ ಒಂದು ಬದುಕಿನಲ್ಲಿ ಆರ್ಡಿನರಿ ಲೈಫ್ ಅಲ್ಲಿ ನಮ್ಮ ಒಂದು ರಾಜು ಸರ್ ಆರ್ಡಿನರಿ ಲೈಫ್ ಒಂದು ಎಕ್ಸ್ಟ್ರಾರ್ಡಿನರಿ ಒಂದು ಮೆಂಟಾಲಿಟಿ ಇರೋ ಒಂದು ಲೈಫ್ ಹೇಗಿರುತ್ತೆ ಅನ್ನೋದನ್ನ ಅದ್ಭುತವಾಗಿ ತಿಳಿಸ್ಕೊಟ್ರು. ಇಲ್ಲಿ ನೋಡ್ಬೋದು
ಜೀವನದಲ್ಲಿ ಜಿಗುಪ್ಸೆ ಬಂದಾಗ, ಸಣ್ಣ ಪುಟ್ಟ ಒಂದು ಸಮಸ್ಯೆ ಬಂದಾಗ ಸಾವಿಗೆ ಒಂದು ತುತ್ತಾಗ್ತಾರೆ. ಇಲ್ಲಿ ಆ ಒಂದು ಜೀವನದಲ್ಲಿ ಒಂದು ಜಿಗುಪ್ಸೆ ಬಂದಾಗ ನಾವು ಮುಷ್ಟಿ ಹಿಡಿದು ನಿಂತಗಡೆ ಯಾರೋ ನನ್ನ ಹಾಡ್ಕೊಂಡಾಗ ಎಸ್ ನಾನು ಕೂಡ ಮಾಡ್ತೀನಿ, ಇವತ್ತು ನನ್ನ ಹಾಡ್ಕೊಂಡಿದ್ದಾರೆ ಅಂತವ್ರ ಮುಂದೆ ನಾನು ಕೂಡ ಗೆದ್ದು ತೋರಿಸ್ತೀನಿ ಅನ್ನೋದನ್ನ ಯಾವಾಗ ನಾನು ಮುಷ್ಟಿ ಹಿಡಿದು ನಿಲ್ತೀನಿ, ಸೊ ಅವತ್ತು ನಾವು ಗೆದ್ದೇ ಗೆಲ್ತೀನಿ ಲೀಡರ್ಸ್. ಸೊ ನೆಕ್ಸ್ಟ್, ಮಾನವ ಶರೀರ ಅನ್ನುವುದೇ ವಜ್ರದ ಗಣಿ, 100 ಕೋಟಿ ಬ್ಯಾಲೆನ್ಸ್ ನನ್ನ ಒಂದು ಶರೀರ ಇದ್ದಂಗೆ. ಯಾಕಂದ್ರೆ ಇಲ್ಲಿ ನನ್ನ ಒಂದು ನಿರ್ಭಯಾನಂದ ಸ್ವಾಮೀಜಿ ಅವ್ರು ಹೇಳ್ತಾರೆ, ವಜ್ರದ ಗಣಿ ಇಟ್ಕೊಂಡು ಅವ್ರನ್ನ ಕೆಲ್ಸ ಕೊಡಿ, ಇವ್ರನ್ನ ಕೆಲ್ಸ ಕೊಡಿ ಅನ್ನೋದಲ್ಲ. ಸೊ ಯಾವ್ದೋ ಕೆಲಸ ಒಂದು ಬಿಸ್ನೆಸ್ ಅಂತ ಮಾಡ್ಕೊಂಡು ತುಂಬಾ ಸಮಸ್ಯೆಗಳನ್ನ ಅನುಭವಿಸೋದಲ್ಲ. ನೀನು 100 ಕೋಟಿ ಬ್ಯಾಲೆನ್ಸ್ ಇರೋಂತ ವ್ಯಕ್ತಿ, ನೀನು ಇನ್ನೊಬ್ಬರಿಗೆ ಒಂದು ಕೆಲಸ ಕೊಡುವಂತ ಸಾಮರ್ಥ್ಯ ಇದೆ ನಿನ್ನಲ್ಲಿ, ಇನ್ನೊಬ್ಬರಿಗೆ ಒಂದು ಬದುಕನ್ನ ಕಟ್ಕೊಡುವಂತ ಒಂದು ಸಾಮರ್ಥ್ಯ ಇದೆ. ಸೊ ಹಾಗಾಗಿ ನಿನ್ನ ಒಂದು ವಜ್ರದ ಗಣಿ ಏನಿದೆ, ಸೊ ಅದನ್ನ ಯೂಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಲೀಡರ್ಸ್, ಇದು ಮಾನವ ಶರೀರ ತುಂಬಾ ಅದ್ಭುತವಾದದ್ದು ನಿಜವಾಗ್ಲೂನು. ಯಾಕಂದ್ರೆ ಈ ಮಾನವ ಶರೀರ ಎಂತದ್ದು, ನಮ್ಮ ಒಂದು ಬದುಕಿನಲ್ಲಿ ಏನೇನೇನೇನೋ ಅನುಭವಿಸ್ಕೊಂಡು ಬಂದಿರ್ತೀವಿ, ಆದ್ರೆ ಈ ಮಾನವ ಶರೀರ ಒಂದು ವಿಶಿಷ್ಟವಾದದ್ದು. ಈ ಒಂದು ಅದ್ಭುತವಾದ ಒಂದು ಶರೀರನ ನಮ್ಗೆ ಒಂದು ಭಗವಂತ ಕರುಣಿಸಿದಾನೆ ಅನ್ನೋದಾದ್ರೆ, ಇಲ್ಲಿ ಏನೋ ಒಂದು ನಾವು ತಗೊಂಡೋಗೋದಕ್ಕೆಲ್ಲ ಬಂದಿರೋದು, ಕೊಟ್ಟೋಗೋದಕ್ಕೆ ಏನೋ ಒಂದು ಅವಕಾಶ ಮಾಡ್ಕೊಟ್ಟಿದ್ದಾನೆ ಲೀಡರ್ಸ್. ಇಲ್ಲಿ ನಾವು ಈ ಮಾನವ ಶರೀರನ ಒಂದು ಖುಷಿಯಿಂದ ಒಂದು ಸ್ವೀಕರಿಸಿ ಅದನ್ನ ನಾವು ಪ್ರತಿದಿನನೂ ಕೂಡ ನಾನು ಏನ್ ಮಾಡ್ಬೇಕು ಅದು ಆದ್ರೆ ಖಂಡಿತವಾಗಿ ಸಕ್ಸಸ್ಫುಲ್ ಆಗಿ ಮುಂದೆ ಲೀಡ್ ಮಾಡ್ಬೋದಾಗಿರುತ್ತೆ ಲೀಡರ್ಸ್. ನೆಕ್ಸ್ಟ್, ನನ್ನ ಕೈಯಲ್ಲಿ ಆಗೋಲ್ಲ ಅನ್ನೋದೇ ಮಹಾಪಾಪ, ನಿರ್ಭಯಾನಂದ ಸ್ವಾಮೀಜಿ ಅವರು ಹೇಳ್ತಾರೆ. ನಾಗರಾಜ್ ಸರ್, ಒಂದ್ ನಿಮಿಷ, ಸ್ವಲ್ಪ ಸ್ಲೋ ಫಾಸ್ಟ್ ಆಗಿ ಹೇಳ್ತೀರಾ ಅಂತಿದ್ದಾರೆ ಎಲ್ಲರೂ. ಸ್ವಲ್ಪ ಸ್ಲೋ ಮಾಡಿ ಮುಂದೆ ಹೋಗಿ ಸರ್. ಎಸ್ ಸರ್. ಇಲ್ಲಿ ಆಕ್ಚುಲಿ ಒಂದು ಜಾಸ್ತಿ ಕ್ವಶನ್ಸ್ ಗಳಿದ್ದರಿಂದ ನನಗೂ ಆತರ ಅನ್ಸ್ತಾ ಇದೆ, ಬಟ್ ಕೆಲವರು ಫಾಸ್ಟ್ ಆಗ್ತಿದೆ ಅಂತಿದ್ದಾರೆ, ನೋಡಿ ಆದಷ್ಟು ಅವರಿಗೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಸೊ ನನ್ನ ಕೈಯಲ್ಲಿ ಆಗೋಲ್ಲ ಅನ್ನುವುದೇ ಮಹಾಪಾಪ. ಸೊ ಇಲ್ಲಿ ನನ್ನ ಕೈಯಲ್ಲಿ ಆಗೋಲ್ಲ ಅನ್ನುವುದೇ ನಾನು ಅದಾಗಲ್ಲ ಇದಾಗಲ್ಲ ಅನ್ಕೊಳ್ಳುವಂಥದ್ದೇ ದೊಡ್ಡ ಮಹಾಪಾಪ ಆಗಿರುತ್ತೆ. ನಾನು ಇಲ್ಲಿ ಪ್ರತಿಯೊಂದನ್ನು ಕೂಡ ನಾನು ಖುಷಿಯಿಂದ ನಾನು ಮಾಡಿದ್ದೆ ಆದ್ರೆ ತಂತಾನೆ ನಾನು ಏನ್ ಬೇಕು ಅದನ್ನೆಲ್ಲನೂ ಪಡ್ಕೋಬಹುದು. ಆದ್ರೆ ಅದಾಗಲ್ಲ ಇದಾಗಲ್ಲ, ಡೆಮೋ ಮಾಡಕ್ ಹೋಗಿ ಅಂದ್ರೆ ಆಗಲ್ಲ, ಒಂದು ಫೀಲ್ಡ್ ವರ್ಕ್ ಬನ್ನಿ ಅಂದ್ರೆ ಆಗಲ್ಲ, ಟ್ರೈನಿಂಗ್ ಬನ್ನಿ ಅಂದ್ರೆ ಆಗಲ್ಲ, ಸೋಂಬಾರಿತನ. ಸೊ ಈ ತರದ್ ಇತ್ತು ಅಂದಾಗ ಸೊ ಬರೀ ಯಾವಾಗ್ಲೂ ಕೂಡ ರೀಸನ್ ಹೇಳ್ತಿರೋಂಥದ್ದು. ಆತರ ಇದ್ದಾಗ ನನ್ನ ಒಂದು ಸಕ್ಸಸ್ ಅನ್ನೋದು ಎಲ್ಲಿಂದ ಬರುತ್ತೆ? ಸೊ ಹಾಗಾಗಿ ನಾನು ನನ್ನ ಕೈಯಲ್ಲಿ ಆಗೋಲ್ಲ ಅನ್ನೋದು ಒಂದು ಬಿಟ್ಟು ನಾನು ಏನ್ ಮಾಡ್ಬೇಕು ಅನ್ನೋದ್ರ ಕಡೆ ಒಂದು ಗಮನ ಕೊಡದೆ ಆದ್ರೆ ಸೊ ಆ ಒಂದು ನನ್ನ ಒಂದು ಬದುಕು ಒಂದು ಬದಲಾಗುತ್ತೆ, ನನ್ನ ಒಂದು ಕನಸು ಈಡೇರುತ್ತೆ, ನಮ್ಮ ಒಂದು ಟೀಮ್ ನಮ್ಮ ನಂಬಿ ಬಂದಂತವರ ಒಂದು ಬದುಕು ಕೂಡ ಒಂದು ದೊಡ್ಡ ಮಟ್ಟಕ್ಕೆ ಕೂಡ ಹೋಗುತ್ತೆ ಅನ್ನೋದನ್ನ ನೋಡ್ಕೋಬಹುದಾಗಿರುತ್ತೆ ಲೀಡರ್ಸ್ ಇಲ್ಲಿ. ಸೊ ಇಲ್ಲಿ ನನ್ನ ಕೈಯಲ್ಲಿ ಆಗೋದಿಲ್ಲ ಅನ್ನೋದೇ ಒಂದು ದೊಡ್ಡ ಮಹಾಪಾಪ ಅನ್ನೋದನ್ನ ಅದ್ಭುತವಾಗಿ ನಮ್ಮ ಒಂದು ನಿರ್ಭಯಾನಂದ ಸ್ವಾಮೀಜಿ ಅವರು ಹೇಳ್ತಾರೆ ಲೀಡರ್ಸ್ ಅಲ್ಲಿ. ನೆಕ್ಸ್ಟ್, ಜೀವನದಲ್ಲಿ ಯಾರು ಹೋರಾಡ್ತಿದ್ದಾರೆ ಅವರು ಬದುಕಿದ್ದಾರೆ, ಯಾರು ಹೋರಾಡುತ್ತಿಲ್ಲ ಅವರು ಬದುಕಿಯೂ ಸತ್ತಿದ್ದಾರೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನಮ್ಮ ಒಂದು ಮೋದಿಕೇರಿಗೆ ಇಲ್ಲಿ ನೋಡ್ಕೊಳ್ಳೋದಾದ್ರೆ, ಜೀವನದಲ್ಲಿ ಪ್ರತಿದಿನನೂ ಕೂಡ ಹೋರಾಡು ಯಾರೆಲ್ಲ ಇವತ್ತು ಆ ಒಂದು ಬದುಕಿನ ಜೊತೆ ಹೋರಾಡ್ತಿದ್ದಾರೆ ಅವತ್ತು ಅವರು ನಿಜವಾಗಿಯೂ ಒಂದು ಬದುಕಿದ್ದಾರೆ. ಯಾರೆಲ್ಲ ಇವತ್ತು ಸುಮ್ಮನೆ ನಾನು ಒಂದು ಬದುಕಿನ ಆಸೆಗಳಿಲ್ಲ, ಕನಸುಗಳಿಲ್ಲ, ಏನು ಇಲ್ಲದೇನೆ ಒಂದು ಜೀವಿಸ್ತಾ ಇದ್ದೀನಿ ಅಂದ್ರೆ ನಾನು ಬದುಕಿದ್ದು ಒಂದು ಉಸಿರಾಡುವ ಒಂದು ನಿರ್ಜೀವ ವಸ್ತುವಾಗಿ ನಾನು ಜೀವಿಸ್ತಾ ಇದ್ದೀನಿ ಅಂತ ನೋಡ್ಕೋಬಹುದಾಗಿರುತ್ತೆ. ಸೊ ಹಾಗಾಗಿ ನನ್ನ ಒಂದು ಬದುಕಿನಲ್ಲಿ ಮೋದಿಕೇರಂತ ಬದುಕನ್ನ ನಾವು ನೋಡ್ಕೊಳ್ಳೋದಾದ್ರೆ ಸೊ ಪ್ರತಿದಿನ ಆಕ್ಷನ್ ಮಾಡ್ಬೇಕು, ಪ್ರತಿದಿನನೂ ಕೂಡ ನಾನು ಹೋರಾಟ ಒಂದು ಮಾಡ್ತೇನೆ ಇರ್ಬೇಕು, ನನ್ನ ಒಂದು ಪ್ರಯತ್ನ ಅನ್ನೋದನ್ನ ನಾನು ಮಾಡ್ತಾನೆ ಇರ್ಬೇಕು. ಪ್ರಯತ್ನ ಅನ್ನೋದನ್ನ ಒಂದು ಮಾಡ್ತಾನೆ ಇದ್ರೆ ಸೊ ಅದಕ್ಕೆ ತಕ್ಕಂತೆ ಒಂದು ಫಲ ಅನ್ನೋದು ಕಟ್ಟಿಟ್ಟ ಬುತ್ತಿ ಅನ್ನೋದನ್ನ ನಾವು ನೋಡ್ಬೋದಾಗಿರುತ್ತೆ. ಬಟ್ ನಾನು ಪ್ರತಿದಿನನೂ ಕೂಡ ನಾನು ಬದುಕಿದ್ದೀನಿ ಅನ್ನೋದಾದ್ರೆ ಪ್ರತಿದಿನನೂ ಕೂಡ ನಾನು ನನ್ನ ಆಕ್ಷನ್ಸ್ ಗಳನ್ನ ನಾನು ಮಾಡ್ಬೇಕಾಗಿರುತ್ತೆ ಲೀಡರ್ಸ್ ಇಲ್ಲಿ. ಸೊ ಇಲ್ಲಿ ಸತ್ತ ಒಂದು ಜೀವ ತರ ಒಂದು ಬದುಕೋದಕ್ಕಿಂತ ಇರುವಷ್ಟು ದಿನ ನಾವು ಧೀರರಾಗಿ ಸೂರರಾಗಿ ನಾವು ಒಂದು ಬದುಕಿ ತೋರಿಸ್ಬೇಕಾಗಿರುತ್ತೆ ಲೀಡರ್ಸ್ ಇಲ್ಲಿ. ಎಲ್ಲಿ ಆಧ್ಯಾತ್ಮಿಕತೆ ಇರುತ್ತಿದೆಯೋ ಅಲ್ಲಿ ತುಂಬಾ ಶಕ್ತಿ ಇರುತ್ತದೆ. ಇಲ್ಲಿ ನಾವು ನೋಡ್ಕೋಬಹುದಾಗಿರುತ್ತೆ, ನನ್ನ ಒಂದು ಅರಿವು, ನನ್ನ ಒಂದು ಬದುಕಿನ ಒಂದು ಚಿತ್ರಣ ನಾನು ಆಧ್ಯಾತ್ಮಿಕತೆಯಲ್ಲಿ ತೊಡಿಕೊಂಡಾಗ ನನ್ನ ಒಂದು
ಶಕ್ತಿಯ ಒಂದು ಅರಿವಾಗುತ್ತೆ. ನನ್ನ ಒಂದು ನಾನು ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ನಾನು ಎಲ್ಲಿ ತಪ್ಪು ಮಾಡ್ತಿದ್ದೀನಿ ಅನ್ನೋದನ್ನ ನೋಡ್ಕೋಬಹುದಾಗಿರುತ್ತೆ. ಸೊ ನನ್ನ ಆಧ್ಯಾತ್ಮಿಕತೆ ಒಂದು ಇರೋದ್ರಿಂದನೇ ನನ್ನ ಒಂದು ಪ್ರತಿಯೊಂದನ್ನು ಕೂಡ ಸೊ ನನ್ನ ಒಂದು ಶಕ್ತಿ ಒಂದು ಮುಂದಿನ ಒಂದು ಏನು ಕನಸಾಗ್ಬೋದು, ನನ್ನ ಒಂದು ಬದುಕನ್ನ ಒಂದು ದೊಡ್ಡ ಮಟ್ಟ ಕರ್ಕೊಂಡು ಹೋಗೋದಕ್ಕೂ ಕೂಡ ಸೊ ಸಾಧ್ಯವಾಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಲೀಡರ್ಸ್ ಇಲ್ಲಿ. ಸೊ ಹೋರಾಡುವುದನ್ನು ನಿನ್ನ ಸ್ವಭಾವವನ್ನಾಗಿ ಮತ್ತು ರಕ್ತವನ್ನಾಗಿ ಮಾಡಿಕೊ ಅಂತ ಹೇಳ್ತಾರೆ ನಿರ್ಭಯಾನಂದ ಸ್ವಾಮೀಜಿ ಅವರು. ಸೊ ಇಲ್ಲಿ ಸೊ ಹೋರಾಡುವಂತದ್ದನ್ನ ನಾವು ಸ್ವಭಾವವಾಗಿ ಮಾಡ್ಕೋಬೇಕು, ಸೋಂಬಾರಿತನನ್ನಲ್ಲ. ಸೊ ಮತ್ತೆ ನನ್ನ ಒಂದು ಪ್ರತಿಯೊಂದು ಕಣದಲ್ಲೂ ಕೂಡ, ನನ್ನ ಒಂದು ರಕ್ತದಲ್ಲೂ ಕೂಡ ಸೊ ಹೋರಾಡೋದನ್ನ ರೂಢಿಸ್ಕೋಬೇಕ ಹೊರತು ಸೊ ನನ್ನ ಕೈಲಿ ಆಗಲ್ಲ, ನನ್ನ ಸೋಂಬಾರಿತನ ಒಂದು ಬೆಳೆಸ್ಕೊಳ್ಳುವಂಥದ್ದು ಸೊ ಯಾವುದೇ ಕಾರಣಕ್ಕೂ ಈ ದೇಶದ ಒಂದು ಕನಸಲ್ಲ, ಈ ದೇಶದ ಒಂದು ವಿಷಯ ಅಲ್ಲ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಪ್ರತಿಯೊಬ್ಬರನ್ನು ಕೂಡ ಹೋರಾಡುವಂಥದ್ದು ಸೊ ನನ್ನ ಒಂದು ಛಲವಾಗಿ ತಗೋಬೇಕಾಗಿರುತ್ತೆ. ಪ್ರತಿಯೊಂದು ಕಣದಲ್ಲೂ ಕೂಡ ಮೋದಿಕರನ್ನ ಉಸಿರಿನಲ್ಲೂ ಕೂಡ ತೊಡಗಿಸ್ಕೊಂಡಾಗ ಮಾತ್ರ ಸೊ ನಾನು ಅನ್ಕೊಂಡ ದೊಡ್ಡ ಕನಸು ಈಡೇರುತ್ತೆ. ಇವತ್ತು ದೊಡ್ಡ ಲೀಡರ್ಸ್ ಗಳನ್ನು ಕೂಡ ನೋಡ್ಬೋದು. ಸೊ ಅವರು ಇವತ್ತು ಒಂದು ಉಸಿರಿನಲ್ಲಿ ಪ್ರತಿಯೊಂದು ಕಣದಲ್ಲ ಒಂದು ರಕ್ತದ ಕಣದಲ್ಲೂ ಕೂಡ ಮೋದಿಕೆಯನ್ನ ಮಾಡ್ಕೊಂಡಿರೋದಕ್ಕೆ ಇವತ್ತು ಅವರಿಗೆ ಒಂದು ಅವರ ಒಂದು ಜೀರೋ ಲೈಫ್ ಕೂಡ ಇವತ್ತು ಹೀರೋ ಲೈಫ್ ನ ಒಂದು ಕಟ್ಕೊಟ್ಟಿದ್ದೆ. ಸೊ ನಾವೆಲ್ಲರೂ ಕೂಡ ಈ ಒಂದು ಸ್ವಭಾವನಾಗಿ ನಾವು ಪ್ರತಿಯೊಬ್ಬರು ಕೂಡ ಮಾಡ್ಕೋಬೇಕಾಗಿರತ್ತೆ ಲೀಡರ್ಸ್ ಇಲ್ಲಿ. ಮತ್ತೆ 10 ಲಕ್ಷ ಸಂಪಾದನೆ ಮಾಡಿದರೂ ಒಬ್ಬರ ಕೆಳಗೆ ಕೆಲಸ ಮಾಡಿದರೆ ಅವನು ಕೂಲಿ ಮಾಡಿದಂತೆ. ಲೀಡರ್ಸ್ ಇಲ್ಲಿ ಪ್ರತಿಯೊಬ್ಬರನ್ನು ಕೂಡ ಇಲ್ಲಿ ಎಜುಕೇಶನ್ ಮಾಡ್ತೀವಿ. ಎಜುಕೇಶನ್ ಮಾಡಾದ್ಮೇಲೆ ಸೊ ಅವರು ನಮ್ಗೆ ಆ ಎಜುಕೇಶನ್ ಲೈಫ್ ಏನ್ ಕಲಿಸ್ಕೊಡುತ್ತೆ ಅನ್ನೋದಾದ್ರೆ ನಮಗೆ ಒಂದು ಇನ್ನೊಬ್ಬರ ಕಾಲ್ ಕೆಳಗಡೆ ಕೆಲಸ ಮಾಡೋದನ್ನ ಕಲಿಸ್ಕೊಡುತ್ತೆ. ಆದ್ರೆ ಇಲ್ಲಿ ನಮ್ಮ ಒಂದು ಮೋದಿಕೇರ್ನಲ್ಲಿ ನಾವು ಸ್ವಂತ ಬದುಕನ್ನ ಕಟ್ಟಿಕೊಂಡು ನಾನು ಇಷ್ಟಪಟ್ಟ ಒಂದು ಕನಸನ್ನ ಈಡೇರಿಸ್ಕೊಳ್ಳೋ ಒಂದು ಬದುಕನ್ನ ನಾವು ಲೀಡ್ ಮಾಡ್ಬೋದಾಗಿರುತ್ತೆ. ಇಲ್ಲಿ ಯಾರು ಕೂಡ ಬಾಸ್ ಆಗಿರೋದಿಲ್ಲ. ಇಲ್ಲಿ ನಾನು ಬಾಸ್ ಆಗಿ ಒಂದು ಜೀವಿಸ್ಬೋದಾಗಿರುತ್ತೆ. ಹೊರಗಡೆ ಬದುಕಲ್ಲಿ ಎಷ್ಟೇ ದೊಡ್ಡ ಮಟ್ಟದ ಒಂದು ಡಾಕ್ಟರ್, ಇಂಜಿನಿಯರ್, ಏನೇ ಒಂದು ಪೋಸ್ಟ್ ಗಳಿಗೆ ಹೋಗ್ಬೋದು. ಆದ್ರೆ ಆ ಒಂದು ಪೋಸ್ಟ್ ಗಳಿಗೆ ಹೋದ್ರು ಕೂಡ ಇನ್ನೊಬ್ಬರ ಕಾಲ್ ಕೆಳಗಡೆ ಕೆಲಸ ಮಾಡ್ಬೇಕಾಗಿರುತ್ತೆ. ಆ ಒಂದು ಕೆಲಸ ಇನ್ನೊಬ್ಬರ ಕಾಲ್ ಕೆಳಗಡೆ ಕೆಲಸ ಮಾಡಿದಾಗ ನಾವು ಸೊ ಯಾವುದೇ ಮಾಲೀಕನಾಗಿರೋದಿಲ್ಲ. ನಾನು ಯಾವತ್ತೂ ಕೂಡ ಕೂಲಿಗಾರನಾಗಿರ್ತೀನಿ. ಯಾವತ್ತು ನನ್ನ ಒಂದು ಸ್ವಂತ ಬದುಕನ್ನ ಕಟ್ಕೊಂಡು ನಾನು ಒಂದು ಮೋದಿಕೇರ್ನಲ್ಲಿ ಆಗ್ಲಿ ನನ್ನ ಒಂದು ಸ್ವಂತ ಬದುಕನ್ನ ಒಂದು ಲೀಡ್ ಮಾಡ್ತೀನೋ, ನಾನು ಇಷ್ಟಪಟ್ಟಂತ ಒಂದು ಕನಸುಗಳನ್ನ ಈಡೇರಿಸ್ಕೊತೀನೋ, ನನಗ್ ಬೇಕಾದಂತ ಒಂದು ಫಾರಿನ್ ಬಂಗ್ಲೆ ಮನೆ ಎಲ್ಲಾನು ಒಂದು ಪಡ್ಕೊಳ್ತೀನೋ, ಆವಾಗ ಮಾತ್ರ ನಾನು ಒಂದು ವೀರ ಧೀರರಾಗಿ ನನ್ನ ಒಂದು ಕನಸನ್ನ ಈಡೇರಿಸ್ಕೊಳ್ಳುವಂತ ವ್ಯಕ್ತಿಯಾಗಿ ನಾನು ಒಂದು ಜೀವಿಸ್ಬೋದು ಅನ್ನೋದನ್ನ ಈ ಒಂದು ವಿಷಯದಿಂದ ನೋಡ್ಬೋದಾಗಿರುತ್ತೆ ಲೀಡರ್ಸ್. ನೆಕ್ಸ್ಟ್ ಒಂದು ಸಣ್ಣ ಗುರಿ ಇಟ್ಕೊಂಡರೆ ನನ್ನನ್ನು ನಾನೇ ಅವಮಾನ ಮಾಡಿದಂತೆ. ಲೀಡರ್ಸ್ ಇಲ್ಲಿ ನಾವು ಪ್ರತಿಯೊಬ್ಬರನ್ನು ಕೂಡ ಇದು ಆಗಲ್ಲ, ಇದು ಹೋಗಲ್ಲ, ಏನೇನೋ ಅನ್ಕೊಂಡು ನಾವು ಇದನ್ನ ದೊಡ್ಡದಾಗಿ ಇಟ್ಕೊಂಡ್ರೆ ಸೊ ನಾವು ಇದನ್ನ ಸಾಧಿಸೋಕಾಗಲ್ಲ ಅನ್ನೋದು ಇದೆಯಲ್ಲ, ಅದೇನೇ ಒಂದು ಮಹಾಪಾಪ. ನನ್ನೊಳಗಡೆ ದೊಡ್ಡ ಕನಸು ಇಲ್ದೇ ಇರೋದ್ರಿಂದಾನೇ ನನ್ನ ಒಳಗಡೆ ಉತ್ಸಾಹನೂ ಕೂಡ ಇರಲ್ಲ. ಯಾವಾಗ ನನ್ನಲ್ಲಿ ಒಂದು ದೊಡ್ಡ ಗುರಿ ಇರುತ್ತೆ, ನನ್ನ ಒಳಗಡೆ ಒಂದು ಉತ್ಸಾಹ ಇದಾಗುತ್ತೆ. ಆ ಉತ್ಸಾಹ ಇದ್ದಾಗ ಉತ್ಸವನು ಕೂಡ ತಂತಾನೆ ಆಗುತ್ತೆ ಅನ್ನೋದನ್ನ ಇಲ್ಲಿ ನೋಡ್ಕೋಬೋದಾಗಿರುತ್ತೆ. ಸೊ ಪ್ರತಿಯೊಬ್ಬರನ್ನು ಕೂಡ ಒಂದು ದೊಡ್ಡ ಗುರಿನ ಸೊ ಇಟ್ಕೋಬೇಕಾಗಿರುತ್ತೆ. ಆ ದೊಡ್ಡ ಗುರಿ ಇದ್ದಾಗ ನಮ್ಮನ್ನ ಪ್ರತಿದಿನನೂ ಕೂಡ ಎಚ್ಚರಿಸಿ ಮುಂದೆ ಹೋಗೋದಕ್ಕೆ ಕೂಡ ಸಾಧ್ಯವಾಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಲೀಡರ್ಸ್. ಶಿಕ್ಷಣ ಎಂದರೆ ದ್ವಿಧತ್ವ, ಇದರ ಅರ್ಥ 2ನೇ ಜನ್ಮ. ಲೀಡರ್ಸ್ ಇಲ್ಲಿ ಸ್ವಾಮೀಜಿ ಅವರು ಅದ್ಭುತವಾಗಿ ಹೇಳ್ತಾರೆ. ಸೊ ಇಲ್ಲಿ ಶಿಕ್ಷಣ ಅಂದರೆ ಸೊ ದ್ವಿಧತ್ವ. ಸೊ ಇಲ್ಲಿ ಮೊದಲಿನ ಒಟ್ಟಿಗೆ ಯಾವುದೇ ಬೆಲೆ ಇರೋದಿಲ್ಲ. ಇವತ್ತೆಲ್ಲ ಗೆದ್ದಿರಂತ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರಾಗ್ಬೋದು, ಇವತ್ತು ಎಷ್ಟೋ ಒಂದು ನಮ್ಮ ಮೋದಿಕೇರ್ನ ಲೀಡರ್ಸ್ ಅದು ಗಣೇಶ್ ದೇವಡಿಗ ಸರ್ ಆಗ್ಬೋದು, ಅವರ ಒಂದು ಬಿಫೋರ್ ಲೈಫ್ ಒಂದು ಹೋಟೆಲ್ ಕ್ಲೀನರ್ ಆಗಿದ್ದಂತವ್ರು ಇವತ್ತು ಅವರ ಒಂದು ಬದುಕು ಹೇಗೆ ಆಗಿದೆ. ಇವತ್ತು ಬಿಫೋರ್ ಲೈಫ್ಗೆ ನಾವು ಒಂದು ವ್ಯಾಲ್ಯೂ ಕೊಡ್ತಿದೀವ. ಸೊ ಆದ್ರೆ 2ನೇ ಒಂದು ಜನ್ಮ, ಈ ದ್ವಿಜತ್ವ ಏನು 2ನೇ ಜನ್ಮ ಏನಿದೆ ಆ ಒಂದಕ್ಕೆ ಇವತ್ತು
ಬೆಲೆ ಇರುವಂತದ್ದು. ಸೊ ಇವತ್ತು ಎಜುಕೇಶನ್ ಅನ್ನೋದು, ಸೊ ಪ್ರತಿಯೊಬ್ಬರಿಗೂ ಕೂಡ ಈ ಶಿಕ್ಷಣ ಅನ್ನೋದು ಎರಡನೇ ಜನ್ಮ, ಒಂದು ಬಿಫೋರ್ ಒಂದು ಇದ್ದಂತ ಆರ್ಡಿನರಿ ಲೈಫ್ ಇಂದ ಎಕ್ಸ್ಟ್ರಾರ್ಡಿನರಿ ಲೈಫ್ ನ ಒಂದು ಕಂಡುಕೊಳ್ಳುವಂತದ್ದು, ಅವರ ಒಂದು ಬಿಫೋರ್ ಇದ್ದಂತ ಒಂದು ಗುರುತಿನೇ ಬಿಟ್ಟು ಒಂದು ಮಿರಕಲ್, ಒಂದು ಪವಾಡ ಆಗುವಂತದ್ದು ಇದೆಯಲ್ಲ, ಸೊ ಅದು ಸೊ ಎರಡನೇ ಜನ್ಮ. ಇಲ್ಲಿ ನಾನು ಒಂದು ಮೋದಿಕೇರ್ನಲ್ಲೂ ಕೂಡ ಇವತ್ತು ಹೊರಗಡೆ ಬದುಕಲ್ಲಿ ಏನೆಲ್ಲ ಒಂದು ಪ್ರಯತ್ನ ಮಾಡ್ತೀನಿ, ಏನೆಲ್ಲ ಒಂದು ವರ್ಕ್ ಮಾಡ್ತೀನಿ, ಆದ್ರೆ ಒಂದು ಬದುಕು ಬದಲಾಗೋದಿಲ್ಲ. ಆದ್ರೆ ಇಲ್ಲಿ ನಾನು ಮಾಡುವಂತ ಕೆಲಸದಿಂದ ನನ್ನ ಬದುಕು, ನನ್ನ ಒಂದು ಗುರುತನ್ನೇ ಬಿಟ್ಟು ಇವತ್ತು ದೊಡ್ಡ ಒಂದು ಪವಾಡ ಆಗುವಂತದ್ದನ್ನ ನಾನು ಮೋದಿಕೇರಿಂದ. ಸೊ ಇವತ್ತು ಎಷ್ಟೋ ಲೀಡರ್ಸ್ ಗಳು ಇವತ್ತು ಸಕ್ಸಸ್ ಏನೆಲ್ಲ ಮಾಡಿದ್ದಾರೆ, ಅವರುಗಳ ಒಂದು ಸಕ್ಸಸ್ ಇಂದ, ಅವರ ಒಂದು ಬದುಕಿಂದ ನಾವು ಒಂದು ನೋಡ್ಕೋಬೋದಾಗಿರುತ್ತೆ. ನಾವು ಕೂಡ ನಮ್ಮ ಒಂದು ಬದುಕಿನಲ್ಲಿ ಈ ಕ್ಷಣ, ಈ ದಿನದಿಂದ ಸೊ ನಾವು ಡಿಸೈಡ್ ಮಾಡಬೇಕಾಗಿರುತ್ತೆ, ನನ್ನ ಬದುಕು ಈಗ ಹೇಗಿತ್ತೋ ಅನ್ನೋದಕ್ಕಿಂತ ಇನ್ನು ಮುಂದೆ ನಾನು ಹೇಗಿರ್ತೀನೋ ಅನ್ನೋದು ಈ ಕ್ಷಣದಿಂದನೇ ನಾನು ಒಂದು ನನ್ನ ಒಳಗಡೆ ಒಂದು ಡಿಸೈಡ್ ಮಾಡಬೇಕಾಗಿರುತ್ತೆ. ನಾನು ಒಂದು ಇನ್ನು ಮುಂದೆ ನಾನು ಈ ಕ್ಷಣದಿಂದ ನನ್ನ ಒಂದು ಕನಸುಗಳು ದೊಡ್ಡದಾಗಿದೆ, ನನ್ನ ಒಂದು ಬದುಕು, ನನ್ನ ಮತ್ತೆ ಒಂದು ಟೀಮ್ನ ನನ್ನ ನಂಬಿ ಬರುವಂತವರ ಒಂದು ಬದುಕು ಕೂಡ ದೊಡ್ಡದಾಗಿರುತ್ತೆ ಅನ್ನೋದನ್ನ ಒಂದು ಪಣ ತೊಟ್ಟಿ ಸೊ ಪ್ರತಿಯೊಬ್ಬರು ಕೂಡ ಸೊ ಅದರ ಹಿಂದೆ ಹೋಗ್ಬೇಕಾಗಿರುತ್ತೆ ಲೀಡರ್ಸ್ ಇಲ್ಲಿ. ನೆಕ್ಸ್ಟ್ ಬಂದು ವಜ್ರದ ಗಣಿ ಇಟ್ಕೊಂಡು ಭಿಕ್ಷನಾಗಿ ಬದುಕುವುದು. ಇಲ್ಲಿ ನೋಡುವಂತದ್ದಂದ್ರೆ ನನ್ನ ದೇಹಕ್ಕೆ ಕೋಟೆ ಅದು ಬೆಲೆನೇ ಕಟ್ಟಕ್ ಆಗ್ದಿರಂತ ವಜ್ರ ನನ್ನ ದೇಹ ಆಗಿರುತ್ತೆ. ಆದ್ರೆ ಇವತ್ತು ಆಗ್ಲೇ ಹೇಳ್ದಂಗೆನೆ ಸೊ ನಾವು ಅಲ್ಲಿ ಕೆಲ್ಸ ಕೊಡಿ, ಇಲ್ಲಿ ಕೆಲ್ಸ ಕೊಡಿ, ಸೊ ನಾವ್ ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು ಅನ್ಕೊಂಡು ಯಾರನ್ನೋ ಕೇಳಕ್ ಹೊರಟಿದೀವಿ. ಆದ್ರೆ ಈ ಒಂದು ಅದ್ಭುತವಾದ ಒಂದು ವಜ್ರದ ಗಣಿ ನಮಗೆ ದೇವರು ಒಂದು ಕೊಟ್ಟಿರಂತ ಒಂದು ಸೌಭಾಗ್ಯ. ಆದ್ರೆ ಈ ಒಂದು ಸೌಭಾಗ್ಯನ ಒಂದು ಪಡ್ಕೊಂಡು ನಾನು ಇನ್ನೊಬ್ಬರಿಗೆ ಒಂದು ಸ್ಫೂರ್ತಿ ಆಗೋ ಒಂದು ಬದುಕನ್ನ ನಾನು ಬದುಕಬೇಕಾಗಿರುತ್ತೆ, ಇನ್ನೊಬ್ಬರಿಗೆ ಒಂದು ಪ್ರೇರಣೆ ಆಗೋ ಒಂದು ಬದುಕನ್ನ ನಾನು ಬದುಕ್ಬೇಕಾಗಿರುತ್ತೆ. ಸೊ ನಾನು ಇಷ್ಟಪಟ್ಟಂತ ಒಂದು ಬದುಕನ್ನ ನಾನು ಬದುಕ್ಬೇಕಾಗಿರುತ್ತೆ ಅನ್ನೋದನ್ನ ಇಲ್ಲಿ ನೋಡ್ಬೋದಾಗಿರುತ್ತೆ ಲೀಡರ್ಸ್. ಬದುಕೋದಾದರೆ ರಾಜನಂತೆ ಬದುಕು, ಇಲ್ಲವಾದರೆ ಸನ್ಯಾಸತ್ವ ತಗೋ. ಸೊ ಇಲ್ಲಿ ಹೇಳ್ತಾರೆ ಬದುಕೋದಾದ್ರೆ ಇಲ್ಲಿ ಒಂದು ರಾಜನಂತೆ ಬದುಕೋದು ಯಾವ ತರ, ನಾನು ಅನ್ಕೊಂಡ ಕಾರ್ ತಗೊಳ್ಳೋಂಥದ್ದು, ನಾನು ಅಂದ್ಕೊಂಡ ಬೈಕ್ ತಗೊಳ್ಳೋಂಥದ್ದು, ನಾನು ಅಂದ್ಕೊಂಡ ಮನೆ ಕಟ್ಟುವಂಥದ್ದು ಇದೆಯಲ್ಲ, ಸೊ ಅದು ರಾಜರಂತೆ ಬದುಕುವಂಥದ್ದು. ನನಗ್ ಬೇಕಾದಂಥದ್ದನ್ನ ಪಡ್ಕೊಳ್ಳುವಂಥದ್ದು ಇದೆಯಲ್ಲ, ಸೊ ಅದು ರಾಜರಂತೆ ಬದುಕುವಂಥದ್ದು. ಸೊ ಇಲ್ಲಾದ್ರೆ ಇಲ್ಲ, ನನಗೆ ಏನು ಕನ್ಸಿಲ್ಲ, ಇದೇ ಒಳಗಡೆ ಆಸೆ ಇದೆ, ಕನಸಿದೆ, ಆದ್ರೆ ಏನು ಇಲ್ದೇನೆ ಇರ್ತೀವಲ್ಲ, ಅವ್ರು ಒಂದು ಸನ್ಯಾಸತ್ವ ತಗೊಂಡಂಗೆನೆ. ಸೊ ಇಲ್ಲಿ ನಾನು ಒಂದು ಏನು ಇಲ್ಲದೆ ಒಂದು ಬದುಕೋದಕ್ಕಿಂತ ಸೊ ನಾನು ಅಂದುಕೊಂಡ ಒಂದು ಬದುಕನ್ನ ಸೊ ನಾವು ಲೀಡ್ ಮಾಡ್ಬೇಕು ಅನ್ನೋದಾದ್ರೆ ಸೊ ಇದು ಬೆಸ್ಟ್ ಪ್ಲಾಟ್ಫಾರ್ಮ್. ಸೊ ಪ್ರತಿಯೊಬ್ಬರನ್ನು ಕೂಡ ಸೊ ಅಂದುಕೊಂಡ ಇವತ್ತು ಪ್ರತಿಯೊಬ್ಬರು ಹೊರಗಡೆ ಬದುಕಲ್ಲಿ ಎಲ್ಲೂ ಕೂಡ ನಮ್ಮ ಒಂದು ಕನಸುಗಳಿಗೆ ಬೆಲೆ ಇರೋದಿಲ್ಲ. ನಾವು ಎಲ್ಲೂ ಕೂಡ ನಮಗೆ ಒಂದು ನೀನು ಈ ಕನಸನ್ನ ಈಡೇರಿಸ್ಕೋಬಹುದು ಅಂತ ಯಾರು ಕೂಡ ನಮ್ಗೆ ಸಪೋರ್ಟ್ ಮಾಡೋದಿಲ್ಲ. ಆದ್ರೆ ಇಲ್ಲಿ ಸೊ ಪ್ರತಿಯೊಬ್ಬರನ್ನು ನೋಡ್ಕೋಬಹುದು ಅನ್ನೋದನ್ನಾದ್ರೆ ಸೊ ಪ್ರತಿಯೊಬ್ಬರನ್ನು ಕೂಡ ಸೊ ಇಲ್ಲಿ ನಾ ಅಂದುಕೊಂಡ ಕನಸುಗಳು, ನಾ ಅಂದುಕೊಂಡ ಕಾರ್ ಆಗ್ಲಿ, ಬಂಗ್ಲೆ ಆಗ್ಲಿ, ಪ್ರತಿಯೊಂದು ತಗೊಳೋದಕ್ಕೆ, ನಾನು ರಾಜನಂತೆ ಬದುಕೋದಕ್ಕೆ ಮೋದಿಕೇರ್ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್. ಸೊ ನಾವೆಲ್ಲರೂ ಕೂಡ ಡಿಸೈಡ್ ಮಾಡ್ಬೇಕು ಈ ಕ್ಷಣ. ಸೊ ನಾವೆಲ್ಲರೂ ಕೂಡ ನಾನು ಅಂದುಕೊಂಡ ಬದುಕನ್ನ ನಾನು ಬದುಕ್ಬೇಕು ಅಂದ್ರೆ ನಾನು ಅಪ್ಲೈನ್ ಗಳು ಏನ್ ಹೇಳ್ತಾರೆ ಅದನ್ನ ಒಂದು ಫಾಲೋ ಮಾಡಿದ್ದೆ ಆದ್ರೆ ನನ್ನ ಬದುಕು ಕೂಡ ಈ ರೀತಿ ಇರುತ್ತೆ. ಇಲ್ಲಾದ್ರೆ ಈ ತರದ್ದು ಎಲ್ಲಾ ಇದ್ದು ನಾನು ಒಂದು ಸನ್ಯಾಸತ್ವ ಒಂದು ಬದುಕನ್ನ ಬದುಕಬಾರ್ದು ಅನ್ನೋದನ್ನ ಡಿಸೈಡ್ ಮಾಡ್ಬೇಕಾಗಿರುತ್ತೆ ಲೀಡರ್ಸ್ ಇಲ್ಲಿ. ಮತ್ತೆ ಆಸೆಗಳಿಂದಲೇ ಜಗತ್ತು ನಿರ್ಮಾಣ ಆಗುತ್ತದೆ. ನಿಜವಾಗ್ಲೂನು ಯಾರೆಲ್ಲ ಒಂದು ಇವತ್ತು ಗೃಹಸ್ಥ ಸೊ ಆಸೆಗಳಿಲ್ಲದೆ ಒಂದು ಬದುಕೋದಾದ್ರೆ ಅವನ ಜೀವನ ನರಕ ಆಗುತ್ತೆ ಅನ್ನೋದನ್ನ ನಿರ್ಭಯಾನಂದ ಸ್ವಾಮೀಜಿ ಅವರು ಹೇಳ್ತಾರೆ. ಯಾವ ವ್ಯಕ್ತಿ ಆಸೆಗಳನ್ನ ಇಟ್ಕೊಂಡಿರ್ತಾನೆ, ಕನಸುಗಳನ್ನ ಇಟ್ಕೊಂಡಿರ್ತಾನೆ, ಅವನ ಬದುಕು ನಿಜವಾಗ್ಲೂ ಕೂಡ ಅವನ ಇಷ್ಟಪಟ್ಟಂತ ಒಂದು ಬದುಕು ಅವನ ಬದುಕಾಗುತ್ತೆ. ಸೊ ಇಲ್ಲಿ ಸೊ ಆಸೆಗಳನ್ನ ಇಟ್ಕೋಬೇಕು. ಸೊ ಅದ್ರ ಹಿಂದೆ ಒಂದು ನಾವು ಪ್ರತಿದಿನನು ಜೀವಿಸ್ಬೇಕು. ನಾನು ಅಂದುಕೊಂಡ ಆಸೆಗಳನ್ನ ನಾನು ಏನೇನೇನೇನ್ ಬೇಕು ಅಂತೀನೋ ಸೊ ಆ ಒಂದು ಆಸೆಗಳು ಇದ್ದಾಗಲೇ ನಾನು ಇಲ್ಲಿ ನನ್ನ ಒಂದು ಬದುಕು ಕೂಡ ಅದರ ಒಂದು ಇಮ್ಮಿಟಿ ಹೋಗುತ್ತೆ. ನಾನು ಅದನ್ನ ಪಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ನನ್ನ ಆಸೆಗಳನ್ನ, ನನ್ನ ಕನಸುಗಳನ್ನ ನಾನು ಯಾವಾಗ ಅವಿಸಿಡ್ತೀನೋ ಆವಾಗ ನನ್ನ ಒಂದು ಬದುಕು ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಆಸೆಗಳಿಂದ ನನ್ನ ಒಂದು ಕನಸು ಹೇಗೆ ಚಿಗುರೊಡೆಯಿತು, ಈ ಆಸೆಗಳಿಂದ ನನ್ನ ಒಂದು ಬದುಕು ಎಕ್ಸ್ಟ್ರಾರ್ಡಿನರಿ ಆಗುತ್ತವೆ. ಅದೇ ರೀತಿಯಲ್ಲಿ ನಮ್ಮ ಒಂದು ಪ್ರತಿಯೊಬ್ಬ ಲೀಡರ್ಸ್ ಗಳು ಕೂಡ ಸೊ ಪ್ರತಿಯೊಂದು ಮನೆನೂ ಕೂಡ ದೊಡ್ಡ ವ್ಯಕ್ತಿಗಳಾದಾಗ, ದೊಡ್ಡ ಅವರ ಕನಸುಗಳನ್ನ ಈಡೇರಿಸ್ಕೊಂಡಾಗ ಈ ಜಗತ್ತು ಕೂಡ ಸೊ ನಿರ್ಮಾಣ ಆಗುತ್ತೆ ಅನ್ನೋದನ್ನ ಈ ಒಂದು ವಿಷಯದಿಂದ ನೋಡ್ಬೋದಾಗಿರುತ್ತೆ ಲೀಡರ್ಸ್ ಇಲ್ಲಿ. ನೆಕ್ಸ್ಟ್ ಜೀವನವೇ ಒಂದು ಹೋರಾಟ.
ಲೀಡರ್ಸ್ ಇಲ್ಲಿ ನಾವು ಜೀವನ ಅಂತ ಬಂದಾಗ ನಾವು ಇಲ್ಲಿ ಸಮಸ್ಯೆಗಳು ಬಂದಾಗ ನಾವು ಇಲ್ಲಿ ಎದುರ್ಕೊಂಡು ಹೋಗ್ತೀವಿ. ಸೊ ಸಮಸ್ಯೆಗಳು ಬಂದಾಗ ನಾವು ಇಂಥ ಸಮಸ್ಯೆ ಬಂತಲ್ಲಪ್ಪ ಅಂತ ಆ ಅಲ್ಲಿ ನಾವು ಸ್ಟಾಪ್ ಆಗ್ತೀವಿ. ಆದ್ರೆ ಈ ಜೀವನವೇ ಒಂದು ಹೋರಾಟ ಆಗಿರುತ್ತೆ. ಈ ಹೋರಾಟನ ಯಾರೆಲ್ಲ ಮಾಡ್ತಾರೆ ಅವರೆಲ್ಲರೂ ಕೂಡ ಸಕ್ಸಸ್ಫುಲ್ ಆಗಿ ವ್ಯಕ್ತಿಗಳಾಗಿದ್ದಾರೆ. ಇವತ್ತು ಸಮಸ್ಯೆ ಬಂದಾಗ ಕೂರೋದು ಬೇಡ. ಸೊ ಸಮಸ್ಯೆ ಬಂದಾಗ ರೀಸನ್ ಹೇಳ್ಕೊಂಡು ಯಾವುದನ್ನ ಹೇಳ್ಕೊಂಡು ಕುತ್ಕೊಳ್ಳೋದಕ್ಕಿಂತ ಸೊ ಈ ಜೀವನ ಒಂದು ಹೋರಾಟ, ಅದನ್ನ ನಾವು ಒಂದು ಪಾಸಿಟಿವ್ ಆಗಿ ತಗೊಂಡದ್ದೇ ಆದ್ರೆ ಸೊ ನಾವು ಇನ್ನೊಬ್ಬರಿಗೆ ಒಂದು ಪ್ರೇರಣೆಯಾಗಿ ಸ್ಫೂರ್ತಿಯಾಗಿ ಕೂಡ ನಾವು ಒಂದು ಬದುಕನ್ನ ಲೀಡ್ ಮಾಡ್ಬೋದು ಅನ್ನೋದನ್ನ ನೋಡ್ಬೋದಾಗಿರುತ್ತೆ ಲೀಡರ್ಸ್ ಇಲ್ಲಿ. ನೆಕ್ಸ್ಟ್ ಸಾಧನೆ ಮಾಡಬೇಕು ಅಂತ ಹೊರಟಾಗ 10 ಜನ ಹೊಗಳೋರು ಮತ್ತು 10 ಜನ ಬೈಯೋರು ಕೂಡ ಇರ್ತಾರೆ. ಲೀಡರ್ಸ್ ಇಲ್ಲಿ ಸೊ ಏನ್ ನೋಡ್ಕೋಬಹುದು ಅನ್ನೋದಾದ್ರೆ ಇಲ್ಲಿ ಅಕ್ಕಮಹಾದೇವಿ ಅವ್ರನ್ನು ಕೂಡ ನಿರ್ಭಯಾನಂದ ಸ್ವಾಮೀಜಿ ಅವ್ರು ಹೇಳ್ತಾರೆ, ಅವ್ರು ಹೋಗುವಂತ ದಾರಿಲಿ 10 ಜನ ಇರ್ತಾರೆ, 10 ಜನ ಅವ್ರನ್ನ ಬೈಯೋರು ಇರ್ತಾರೆ. ಲೀಡರ್ಸ್ ಇಲ್ಲಿ ಸೊ ಅಂತ ಒಂದು ವ್ಯಕ್ತಿಗಳಿಗೆ, ಅಂತ ಒಂದು ದೇವಮಾನವರುಗಳಿಗೆ ಇವತ್ತು ಬೈದಿದ್ದಾರೆ, ಹೊಗಳಿದ್ದಾರೆ ಅನ್ನೋದಾದ್ರೆ ಇವತ್ತು ನಾವು ಕೂಡ ಒಂದು ಇಲ್ಲಿ ಯಾವ ರೀತಿ ಮೋದಿಕೇರ್ಗೆ ನೋಡ್ಕೋಬಹುದು ಅನ್ನೋದಾದ್ರೆ ಸೊ ನಾವು ಒಂದು ಫೀಲ್ಡ್ಗೆ ಹೋದಾಗ ಸೊ ನಮ್ಮ 10 ಜನ ನಮ್ಮನ್ನ ಇಲ್ಲಿ ಸೊ ಖುಷಿಯಿಂದ ಇಂಥ ವ್ಯಕ್ತಿ ಬರ್ತಾ ಇದ್ದಾರೆ, ಸೊ ಇಂಥ ವ್ಯಕ್ತಿಯ ಪ್ರಾಡಕ್ಟ್ ಗಳನ್ನ ನಾನು ಯೂಸ್ ಮಾಡ್ಬೇಕು, ಸೊ ಆ ವ್ಯಕ್ತಿ ಬರೋವರೆಗೂ ಕೂಡ ನಾನು ಬೇರೆ ಒಂದು ಪ್ರಾಡಕ್ಟ್ ಗಳನ್ನ ತಗೊಳ್ಳೋದಿಲ್ಲ ಅನ್ನೋದನ್ನು ಕೂಡ ಕೆಲವೊಬ್ಬ 10 ಜನ ವ್ಯಕ್ತಿಗಳು ಇಷ್ಟಪಡೋದಾದ್ರೆ, ಇನ್ನ 10 ಜನ ನಮ್ಮನ್ನ ಬೈಯೋರು ಕೂಡ ಇರ್ತಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಸೊ ನಾವು ಅವರ ಒಂದು ಇಲ್ಲಿ ಬೈಯೋರು ಅಂತ ಬಂದಾಗ ನಮ್ಮ ಒಂದು ಗುರುಗಳು ಹೇಳ್ತಿದ್ರು, ಸೊ ಯಾವುದೋ ಒಂದು ಖುಷಿ ಬಂದಾಗ ಹಿಗ್ಗೋದು ಬೇಡ, ಯಾವುದೋ ಒಂದು ನೆಗೆಟಿವ್ ಬಂದಾಗ ಕುಗ್ಗೋದು ಬೇಡ ಅಂತ. ಲೀಡರ್ಸ್ ಇಲ್ಲಿ ಯಾವುದೋ ಒಂದು ಅತಿಯಾದ ಒಂದು ಖುಷಿ ಆದಾಗ ನಾವು ಹಿಗ್ಗುವಂತದ್ದು ಅವಶ್ಯಕತೆ ಇಲ್ಲ, ಯಾರೋ ಹೊಗಳಿದ್ರು ಅಂತ ಹಿಗ್ಗುವಂತ ಅವಶ್ಯಕತೆ ಇಲ್ಲ, ಸೊ ಯಾರೋ ಒಂದು ಬೈದ್ರು ಅಂತ ನಾವು ಕುಗ್ಗುವಂತ ಅವಶ್ಯಕತೆ ಇಲ್ಲ. ಸೊ ನಾವು ಏನ್ ಮಾಡ್ಬೇಕು ಅದನ್ನ ತಂತಾನೆ ನಾವು ಮಾಡ್ಕೊಂಡು ಹೋಗ್ತೀವಿ ಅನ್ನೋದಾದ್ರೆ ಸೊ ನನ್ನ ಒಂದು ಬದುಕಿಗೂ ಒಂದು ಸ್ಫೂರ್ತಿ ಆಗುತ್ತೆ, ಸೊ ನಾನು ಇನ್ನೊಬ್ರಿಗೂ ಕೂಡ ಒಂದು ಸ್ಫೂರ್ತಿ ಆಗ್ತೀನಿ ಅನ್ನೋದನ್ನ ನೋಡ್ಕೋಬಹುದಾಗಿರುತ್ತೆ. ಸೊ ಇವತ್ತು ಪ್ರತಿಯೊಂದು ಕೂಡ ಫೀಲ್ಡ್ ಅಲ್ಲೂ ಕೂಡ ಸೊ ಬೈಯೋರು ಇರ್ತಾರೆ, ಹೊಗಳೋರು ಇರ್ತಾರೆ, ಬಟ್ ನಾನ್ ಏನ್ ಮಾಡ್ಬೇಕು ಅದನ್ನ ನಾನ್ ಮಾಡ್ಬೇಕಾಗಿರುತ್ತೆ. ಸೊ ಇಲ್ಲಿ ಯಾರಂತಾರೆ, ಅವ್ರಂತಾರೆ, ಇವ್ರಂತಾರೆ, ಅವ್ರು ಹೊಗಳ್ತಾರೆ ಅಂತ ನಾವು ಮಾಡೋದ್ ಬೇಡ. ಸೊ ನನ್ನ ಒಂದು ಕನಸಿಗಾಗಿ, ನನ್ನ ಒಂದು ಬದುಕಿಗಾಗಿ ನಾನ್ ಮಾಡ್ಕೊಳ್ಳೋದಾದ್ರೆ ನಾವೆಲ್ರೂ ಕೂಡ ಈ ತರ ನನ್ನ ಬದುಕಿಗೆ ನೋಡ್ಕೋಬೇಕಾಗಿರುತ್ತೆ. ನಾನು ನನಗೆ ಆಗಿರುತ್ತೆ. ನಾನ್ ನೋಡ್ಕೊಂಡ್ರೆ, ನನ್ನ ಬದುಕಿನ ನೋಡ್ಕೊಂಡ್ರೆ, ಸೊ ಪ್ರತಿಯೊಬ್ಬರನ್ನು ಕೂಡ ಅದೇ ರೀತಿ ನೋಡ್ಕೊಂಡ್ರೆ ನಮ್ಮ ಪ್ರತಿಯೊಂದು ಭಾರತೀಯರು ಕೂಡ ಸೊ ದೊಡ್ಡ ಮಟ್ಟಕ್ಕೆ ಹೋಗ್ಬೋದು ಅನ್ನೋದನ್ನ ಇಲ್ಲಿ ನೋಡ್ಕೋಬಹುದಾಗಿರುತ್ತೆ ಲೀಡರ್ಸ್ ಇಲ್ಲಿ. ಪ್ರತಿದಿನ ಹಾಸಿಗೆಯಿಂದ ಎದ್ದು ಬರುವಾಗ ಹೊಸ ಮನುಷ್ಯನಾಗಿ ಬರಬೇಕು. ಇಲ್ಲಿ ಪ್ರತಿದಿನನೂ ಕೂಡ ಇಲ್ಲಿ ಮೋದಿಕೇರ್ನಲ್ಲಿ ನೋಡ್ಕೋಬಹುದಾಗಿರೋದು ಅಂತ ಏನಂದ್ರೆ ಸೊ ನಿನ್ನೆ ಏನೋ ಯಾರೋ ಒಂದು ನೆಗೆಟಿವ್ ಆಯ್ತು, ಯಾವುದೋ ಒಂದು ರಿಸಲ್ಟ್ ಅಲ್ಲಿ ಏನೋ ಆಯ್ತು, ಯಾರೋ ಒಬ್ರು ಅಂದ್ರು, ಸೊ ಏನೋ ಅಂದ್ರು ಅನ್ಕೊಂಡು ಅದೇ ಒಂದು ಮನ್ಸಲ್ಲಿ ಇಟ್ಕೊಂಡು ಮುಂದೆ ಸಾಗುವಂತದ್ದು. ಸೊ ಆತರ ಇದ್ದಾಗ ಆ ಒಂದು ಸಮಸ್ಯೆಗಳನ್ನ ಒತ್ತಿ ನಾನು ಸಕ್ಸಸ್ಫುಲ್ ಆಗುವ ಅಂದ್ರೆ ಕಷ್ಟ ಆಗುತ್ತೆ ಲೀಡರ್ಸ್. ಸೊ ಪ್ರತಿ ಕ್ಷಣನೂ ಕೂಡ ನಾನು ಹೇಗಿರ್ಬೇಕು ಅನ್ನೋದಾದ್ರೆ ಸೊ ಒಬ್ಬ ಹೊಸ ಮನುಷ್ಯನ ತರ ನಾನು ಬದುಕ್ಬೇಕಾಗಿರತ್ತೆ. ಆಗಿರೋಂಥದ್ದು ಆಗಿದೆ, ಫಾಸ್ಟ್ ಅಂತ ಹೇಳ್ಕೊಂಡು ಏನಾಗ್ಬೇಕು, ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಮಾತ್ರ ನಾವು ಇಟ್ಕೊಂಡು ಹೊಸ ಮನುಷ್ಯನಾಗಿ ನಾ ಬದುಕಿದ್ರೆ ಸೊ ಮಾತ್ರ ನನ್ನ ಒಂದು ಕನಸುಗಳು ಈಡೇರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿರುತ್ತೆ. ನಾನು ಕೂಡ ಒಂದು ಎಲ್ಲರಂತೆ ಒಂದು ಬದುಕನ್ನ ದೊಡ್ಡ ಮಟ್ಟದಲ್ಲಿ ತಗೊಂಡೋಗೋದಕ್ಕೂ ಕೂಡ ಸಾಧ್ಯವಾಗುತ್ತೆ ಅನ್ನೋದನ್ನ ಇಲ್ಲಿ ನೋಡ್ಕೋಬಹುದಾಗಿರುತ್ತೆ ಲೀಡರ್ಸ್ ಇಲ್ಲಿ. ನನ್ನ ಮನಸ್ಸು ನನ್ನ ಕೈ ಕನ್ನಡಿ. ಇವತ್ತು ಕನ್ನಡಿ ಅನ್ನೋದು ಬೇಜಾರಾಗಿ ಏನ್ ನೋಡ್ಕೋಬಹುದು ಅನ್ನೋದಾದ್ರೆ ನನ್ನ ಮುಖ ನಾನು ಹೇಗಿದ್ದೀನಿ ಅನ್ನೋದನ್ನ ನೋಡ್ಕೋಬಹುದಾಗಿರುತ್ತೆ. ಅದೇ ರೀತಿಯಲ್ಲಿ ನನ್ನ ಒಂದು ಸಕ್ಸಸ್, ನನ್ನ ಇಂಟೀರಿಯರ್, ನನ್ನ ಒಳನೋಟನ ನಾನು ನೋಡ್ಕೊಳ್ಳೋದಕ್ಕೆ ನನ್ನ ಮನಸ್ಸು ಕೈಗನ್ನಡಿಯಾಗಿರುತ್ತೆ. ನಾನು ಹೇಗಿರ್ಬೇಕು, ನಾನು ಏನ್ ಮಾಡ್ಬೇಕು ಅನ್ನೋದಕ್ಕೆ ಸೊ ನನ್ನ ಮನಸ್ಸು ಒಂದು ಸಾಧ್ಯವಾಗುತ್ತೆ. ಸೊ ನನ್ನ ಒಂದು ಪ್ರತಿಯೊಬ್ಬರನ್ನು ಕೂಡ ಏನ್ ಮಾಡ್ಕೋಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಅನ್ನೋದಕ್ಕೆ ನನ್ನ ಒಂದು ಮನಸ್ಸು ನನ್ನ ಕೈಗನ್ನಡಿಯಾಗಿರುತ್ತೆ. ಸೊ ನಾನು ಒಂದೊಳ್ಳೆಯ ನನ್ನ ಆಲೋಚನೆ ಹೇಗಿರುತ್ತೆ, ನನ್ನ ಒಂದು ಮನಸ್ಥಿತಿ ಹೇಗಿರುತ್ತೆ, ಅದು ನನ್ನ ಒಂದು ಸಕ್ಸಸ್ಫುಲ್ ಆಗಿ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದನ್ನ ನೋಡ್ಬೋದಾಗಿರುತ್ತೆ ಲೀಡರ್ಸ್ ಇಲ್ಲಿ. ನಿರ್ಭಯಾನಂದ ಸ್ವಾಮೀಜಿ ಅವರಿಂದ ಪ್ರೇರಣೆಗೊಂಡ IPS ಅಧಿಕಾರಿ ರವಿ ಡಿ ಚೆನ್ನಣ್ಣವರು. ಲೀಡರ್ಸ್ ಇಲ್ಲಿ ನಿರ್ಭಯಾನಂದ ಸ್ವಾಮೀಜಿ ಅವರ ಇವತ್ತು ಒಬ್ಬ ಸಾಮಾನ್ಯ ವ್ಯಕ್ತಿ ಇವರ ಒಂದು ಪ್ರೇರಣೆಗೊಂಡು ಇವರ ಒಂದು ಮಾತನ್ನ ಇವತ್ತು ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ, ಬಡ ಕುಟುಂಬದ ವ್ಯಕ್ತಿ ಅನ್ಕೊಂಡು ಅವ್ರು ಏನಾದ್ರೂ ಇವರು ಸ್ವಾಮೀಜಿ ಅವರು ಹೇಳುವಂತದ್ದನ್ನ ನಾನು
ಕೇಳಿದ್ರೆ ಇದೇನಪ್ಪಾ ಆಗುತ್ತಾ ಹೋಗುತ್ತೆ ಅಂತ ಏನಾದ್ರು ಅನ್ಕೊಂಡಿದ್ರೆ ರವಿ ಡಿ ಚನ್ನಣ್ಣವರು ಇವತ್ತು ದೊಡ್ಡ ವ್ಯಕ್ತಿಯಾಗಿ IPS ಅಧಿಕಾರಿಯಾಗಿ ನಮ್ಮ ಮುಂದೆ ಬರ್ತಿರ್ಲಿಲ್ಲ. ಸೊ ಅವತ್ತು ಅವ್ರು ಕೊಟ್ಟಂತ ಒಂದು ಸೆರೆಂಡರ್ನೆಸ್, ಅವರು ಹೇಳದಂತದ್ದು ನನಗೂ ಕೂಡ ಆಗುತ್ತೆ ಎಸ್ ಅಂತ ಒಂದು ಪಣ ತೊಟ್ಟು ನಿಂತದಕ್ಕೆ, ನಿರ್ಭಯಾನಂದ ಸ್ವಾಮೀಜಿ ಅವರು ಏನ್ ಹೇಳಿದ್ರು ಅದನ್ನ ಫಾಲೋ ಮಾಡೋದಕ್ಕೆ ಇವತ್ತು ಅವರು ದೊಡ್ಡ ಅಧಿಕಾರಿಯಾಗಿ ನಮ್ಮ ಕಣ್ಮುಂದೆ ಇದ್ದಾರೆ. ಸೊ ಇವತ್ತು ನಾವು ಇಲ್ಲಿ ಯಾವ ತರ ಒಂದು ಈ ಒಂದು ವಿಷಯನ ನಾವು ಯಾವ ತರ ತಗೋಬಹುದು ಅನ್ನೋದಾದ್ರೆ, ಅಪ್ಲೈನ್ಗಳು ಎಸ್ ನಿನ್ ಕೈಲಾಗುತ್ತೆ, ನೀವ್ ಡೂ ಇಟ್, ನಿನ್ ಕೈಯಿಂದ ಆಗುತ್ತೆ, ನೀನ್ ಮಾಡ್ತೀಯ, ನೀನ್ ಗೆಲ್ತೀಯ ಅಂತ ಹೇಳ್ತಾರೆ. ಸೊ ಹೌದು, ಸೊ ಖಂಡಿತ ನನ್ನ ಕಡೆಯಿಂದನೂ ಕೂಡ ಆಗುತ್ತೆ. ಸೊ ನನ್ನ ಬದುಕನ್ನ ಕೂಡ ನಾನು ಒಂದು ನನ್ನ ಅಪ್ಲೈನ್ ಏನ್ ಹೇಳಿದಾರೆ ಅವ್ರಿಗೆ ನಾನು ಸರೆಂಡರ್ ಮಾಡಿ, ನಾನು ಪ್ರತಿದಿನನೂ ಕೂಡ ಅವ್ರು ಏನ್ ಹೇಳುವಂತದ್ದು ಹೋಮ್ ಮೀಟಿಂಗ್ ಮಾಡುವಂತದ್ದು, ಪ್ರತಿದಿನ ಅವ್ರು ಹೇಳುವಂತದ್ದು ಆಕ್ಷನ್ಸ್ ಗಳು ಮಾಡುವಂತದ್ದು, ಕಲಿಕೆಗೆ ಒತ್ತು ಕೊಡುವಂತದ್ದು, ಟ್ರೈನಿಂಗ್ ಗಳಿಗೆ ಒತ್ತು ಕೊಡುವಂತದ್ದು. ಸೊ ಪ್ರತಿಯೊಂದನ್ನು ಕೂಡ ಇದನ್ನ ಯಾವಾಗ ನಾನು ಕೊಡ್ತಾ ಬರ್ತೀನೋ, ಯಾವಾಗ ಅಪ್ಲೈನ್ ನಾನು ಹೇಳದಂತ ಒಂದು ಕೇಳ್ತಾ ಹೋಗ್ತೀನೋ, ಸೊ ಅವಾಗ ಮಾತ್ರ ಸೊ ನಮ್ಮ ಒಂದು ಬದುಕು ಕೂಡ ಒಂದು ಸಕ್ಸಸ್ಫುಲ್ ಆಗಿ ಲೀಡ್ ಆಗುತ್ತೆ. ಸೊ ರವಿ ಡಿ ಚನ್ನಣ್ಣ ಅವರ ಒಂದು ಬದುಕು ಇವತ್ತು ನಮ್ಮ ಎಲ್ರಿಗೂ ಕೂಡ ಒಂದು ಸ್ಫೂರ್ತಿ ಹೇಗಾಗಿದೆಯೋ, ನಮ್ಮ ಒಂದು ಬದುಕು ಕೂಡ ಇನ್ನೊಂದೇ ಮುಂದಿನ ದಿನ ಸೊ ಇನ್ನೊಬ್ಬರಿಗೆ ಸ್ಫೂರ್ತಿ ಆಗುತ್ತೆ ಅನ್ನೋದನ್ನ ನೋಡ್ಕೋಬಹುದಾಗಿರುತ್ತೆ ಲೀಡರ್ಸ್ ಇಲ್ಲಿ. ಸೊ ಪ್ರತಿಯೊಂದು ವಿಷಯನೂ ಕೂಡ ಲೀಡರ್ಸ್ ಇಲ್ಲಿ ಸೊ ನಾನು ನನಗೆ ಅಂತ ನೋಡ್ಕೊಂಡು ಇಲ್ಲಿ ನಿರ್ಭಯಾನಂದ ಸ್ವಾಮೀಜಿ ಅವರು ಹೇಳಿರೋಂಥದ್ದೆಲ್ಲ ಮೋದಿಕೆಯರಿಗೆ ಯಾವ ತರ ತಗೋಬಹುದು, ಸೊ ಯಾವ ಒಂದು ವಿಷಯನ ನಾನು ಯಾವ ರೀತಿ ತಗೋಬಹುದಿತ್ತು, ನೆಗೆಟಿವ್ ಬಂದಾಗ ಸೊ ಸ್ವಾಮೀಜಿ ಅವರು ನನ್ನ ಒಂದು ವಿಷಯದಲ್ಲಿ ಯಾವ ತರ ಹೇಳಿದ್ರು, ಸೊ ಅದನ್ನ ಪಾಸಿಟಿವ್ ಆಗಿ ಯಾವ ತರ ಮಾರ್ಪಾಟ್ ಮಾಡ್ಕೋಬೇಕು, ಸೊ ಅದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ಬೋದಾಗಿರುತ್ತೆ ಲೀಡರ್ಸ್ ಇಲ್ಲಿ. ಸೊ ನೆಕ್ಸ್ಟ್ ಒಂದು ತುಪ್ಪ ಯಾಕೆ ಒಲ್ಲೆ, ಇಲ್ಲದಕ್ಕೆ ಒಲ್ಲೆ. ನಾವು ಪ್ರತಿಯೊಬ್ಬರನ್ನು ಕೂಡ ಸೊ ಪ್ರತಿಯೊಂದು ಕೂಡ ಕನಸಿರತ್ತೆ, ಆಸೆಗಳಿರತ್ತೆ ಫಾರಿನ್ಗೆ ಹೋಗ್ಬೇಕು ಅಂತ, ಆದ್ರೆ ಇವತ್ತು ನಾವು ಯಾವ್ದಕ್ಕೂ ಕೂಡ ಅಲ್ಲಿ ಕಾಂಪ್ರಮೈಸ್ ಬದುಕು, ಒಂದು ಎಲ್ಲದಕ್ಕೂ ಕಂಫರ್ಟ್ ಝೋನ್, ಕಾಂಪ್ರಮೈಸ್ ಬದುಕನ್ನ ಬದುಕ್ತಾ ಇರ್ತೀವಿ. ಒಂದು ಯಾವ್ದೋ ಒಂದು ಬಟ್ಟೆ ತಗೋಬೇಕು ಅನ್ನೋದು ಕೂಡ ಹೋಗ್ತೀವಿ. ಸೊ ಒಂದು ಅಂಗಡಿಗೆ ಹೋದಾಗ ಆ ಬಟ್ಟೆಗಿಂತ ಫಸ್ಟ್ ಅದು ಒಂದು ಆ ಸ್ಟಿಕ್ಕರ್ ನೋಡ್ಬಿಟ್ಟು ಸೊ ಇರ್ಲಿ ಬಿಡಿ ಪರವಾಗಿಲ್ಲ ಅಂತ ಹೇಳ್ತೀವಿ. ಅಂದ್ರೆ ಕಾಂಪ್ರಮೈಸ್ ಬದುಕು, ಇರೋದ್ರಲ್ಲಿ ತೃಪ್ತಿ ಪಡ್ಕೊಳ್ಳುವಂಥದ್ದು. ಯಾಕೆ? ನಮ್ಮ ಹತ್ರ ಇಲ್ದೇ ಇರೋದಕ್ಕೆ. ಸೊ ನನ್ನ ಹತ್ರ ಎಲ್ಲಾನು ಕೂಡ ಪಡ್ಕೊಳ್ಳುವಂತ ಶಕ್ತಿ, ನನ್ನೆಲ್ಲ ಎಲ್ಲಾ ರೀತಿಲೂ ಕೂಡ ನಾನು ಅಬಲನಿಂದ ಸಬಲನಾಗಿದ್ರೆ ಸೊ ನಾನು ಎಲ್ಲನೂ ಕೂಡ ಪಡ್ಕೋಬಹುದಾಗಿರುತ್ತೆ ಲೀಡರ್ಸ್ ಇಲ್ಲಿ. ಆದ್ರೆ ಇಲ್ಲಿ ನಾನು ಏನು ಇಲ್ದೇನೆ ಬೇಡ ಈ ತರದ್ದು ಅದನ್ನ ಮಾಡೋದು ಬೇಡ, ಇದನ್ನ ಮಾಡೋದು ಬೇಡ ಅನ್ನೋದಕ್ಕಿಂತ ಸೊ ನಾನು ಡಿಸೈಡ್ ಮಾಡ್ಬೇಕಾಗಿರುತ್ತೆ. ಸೊ ನಾನು ಡಿಸೈಡ್ ಮಾಡಿ ಒಂದು ದೊಡ್ಡ ವ್ಯಕ್ತಿ ಆದ್ರೆ ನಾನು ಅನ್ಕೊಂಡದನ್ನೆಲ್ಲನೂ ಕೂಡ ಒಂದು ಪಡ್ಕೋಬಹುದಾಗಿರುತ್ತೆ ಅನ್ನೋದನ್ನ ಸೊ ಇಲ್ಲಿ ನೋಡ್ಬೋದಾಗಿರುತ್ತೆ ಲೀಡರ್ಸ್. ನೆಕ್ಸ್ಟ್ ಖುಷಿಯಿಂದ ಕೆಲಸ ಮಾಡುವಂತದ್ದು ಲೀಡರ್ಸ್ ಇಲ್ಲಿ. ಖುಷಿಯಿಂದ ಕೆಲಸ ಮಾಡೋದು ಏನಕ್ಕೆ ಅಂದ್ರೆ, ಪ್ರತಿದಿನನೂ ಕೂಡ ಲೀಡರ್ಸ್ ಹೇಳಿದ ತಕ್ಷಣನೇ ಅಯ್ಯೋ ಅವ್ನು ಹೇಳ್ಬಿಟ್ಟ ಅನ್ಕೊಂಡು ಗೊಣಗಾಡುವಂಥದ್ದು. ಸೊ ಅವ್ರು ಹೇಳಿದ ತಕ್ಷಣ ನಾನು ಇಲ್ಲಿ ಬಂದ್ಬಿಡ್ಬೇಕಾ ಅನ್ನೋದು. ಸೊ ಅವ್ರು ಹೇಳಿದ ತಕ್ಷಣ ಇಲ್ಲಿ ನಾನು ಏನೋ ಹಿಂಸೆಯಿಂದ ಬರುವಂತದ್ದು ಲೀಡರ್ಸ್ ಇಲ್ಲಿ. ನಾವು ಯಾವ್ದೋ ಒಂದು ಪ್ರಾಡಕ್ಟ್ ಕೂಡ ಕೊಟ್ರೆ ಈ ಕಸ್ಟಮರ್ ಕೊಡ್ಬೇಕಾ, ಇವ್ರು ಏನಾರು ಅನ್ಕೋಬಿಟ್ರ, ಸೊ ಏನೋ ಈ ತರದ್ದು ಒಂದು ಮನಸ್ಥಿತಿಲಿ ನಾವು ಕೊಟ್ರೆ ಯಾವ್ದೇ ಕಾರಣಕ್ಕೂ ನಾವು ವರ್ಕ್ ಆಗಲ್ಲ ಲೀಡರ್ಸ್ ಇಲ್ಲಿ. ಸೊ ನಾನು ಕೊಡುವಂತ ಒಂದು ಪ್ರಾಡಕ್ಟ್ ಅವನ ಜೀವನಕ್ಕೆ ಹೆಲ್ಪ್ ಆಗುತ್ತೆ, ಅವನ ಆರೋಗ್ಯ ಚೇತರಿಸ್ಕೊಳ್ಳುತ್ತೆ, ಅವನಿಗೆ ಒಳ್ಳೇದಾಗುತ್ತೆ. ಈ ತರದ ಒಂದು ಮನಸ್ಥಿತಿ, ಆ ತರದ ಒಂದು ಖುಷಿಯಿಂದ ನಾವು ಯಾವಾಗ ಕೊಡ್ತೀವಿ ಲೀಡರ್ಸ್, ಸೊ ಖಂಡಿತವಾಗಿ ಅದು ಹೆಲ್ಪ್ ಆಗುತ್ತೆ. ಇದು ಪ್ರತಿಯೊಬ್ರು ಕೂಡ ನಾನು ಇಲ್ಲಿ ಮೋದಿಕೇರ್ನಲ್ಲಿ ನಾವೆಲ್ಲರೂ ಕೂಡ ರೂಢಿಸ್ಕೋಬೇಕಾಗಿರುತ್ತೆ. ಖುಷಿಯಿಂದ ಕೆಲಸ ಮಾಡ್ಬೇಕಾಗಿರುತ್ತೆ. ಖುಷಿಯಿಂದ ಪ್ರತಿಯೊಬ್ಬರಿಗೂ ಕೂಡ ನಾನೊಂದು ಆಕ್ಷನ್ ಮಾಡುವಂತದ್ದು, ಫೀಲ್ಡ್ ಅಲ್ಲಿ ಒಂದು ಪ್ರಾಡಕ್ಟ್ ಗಳನ್ನ ತಲುಪಿಸುವಂತದ್ದು. ಸೊ ಇದನ್ನ ಯಾವಾಗ ಮಾಡ್ತೀವಿ, ಅದು ಕೃಷಿಯ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಗ್ಬೋದು, ಸೊ ವೆಲ್ನೆಸ್ ಪ್ರಾಡಕ್ಟ್ ಆಗ್ಬೋದು, ಪ್ರತಿಯೊಂದು ಪ್ರಾಡಕ್ಟ್ ಅಷ್ಟೇನೆ ಒಂದು ಪೇಸ್ಟ್ ಇಂದನೂ ಕೂಡ ಸೊ ಖುಷಿಯಿಂದ ನಾವು ತಲುಪಿಸ್ತೀವಿ ಆದ್ರೆ ಸೊ ಆ ಒಂದು ಪ್ರಾಡಕ್ಟ್ ಅವ್ರಗಳಿಗೂ ಕೂಡ ಒಂದು ಒಳ್ಳೆ ವರ್ಕ್ ಆಗುತ್ತೆ. ಸೊ ನಾನು ಕೂಡ ಖುಷಿಯಿಂದ ಜೀವಿಸೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಸೊ ಇದನ್ನ ನಾವು ನೋಡ್ಕೋಬೇಕಾಗಿರುತ್ತೆ ಲೀಡರ್ಸ್ ಇಲ್ಲಿ. ಭಾರತದವರು ಇಡೀ ಪ್ರಪಂಚದ 101 ಭಾಗ ಶ್ರೀಮಂತರಾಗಿದ್ರು 150 ವರ್ಷದ ಹಿಂದೆ ಲೀಡರ್ಸ್ ಇಲ್ಲಿ. ವಿಜಯನಗರ ಸಾಮ್ರಾಜ್ಯದ ಒಂದು ಹೇಗಿತ್ತು ಅನ್ನೋದನ್ನ ನಮ್ಮ ಎಲ್ರಿಗೂ ಕೂಡ ಗೊತ್ತೇ ಇದೆ. ಸೊ ಇವತ್ತು ಚಿನ್ನ, ಒಂದು ಬಂಗಾರ, ವಜ್ರ ವೈಡೂರ್ಯಗಳನ್ನ ಸೇರು ಕೊಳಗೆಗಳಲ್ಲಿ ಅಳಿತಿದ್ದಂತ ಕೆಜಿ ತೂಕ ಆಗ್ತಿದ್ದಂತ ಒಂದು ದೇಶ ನಮ್ಮದು. ಇಲ್ಲಿ ನಾವು ಇನ್ನೂ ಕೂಡ ಈ ತರದ ಒಂದು ಇದ್ದಂತ ಒಂದು ದೇಶದವರು ನಾವು ಹೇಗೆ ಜೀವಿಸ್ತಿದೀವಿ, ಏನು ಇಲ್ಲ ಅನ್ನೋ ರೀತಿಲಿ ಒಂದು ಜೀವಿಸ್ತಾ ಇದೀವಿ. ಸೊ ಇಲ್ಲಿ ನಿರ್ಭಯಾನಂದ ಸ್ವಾಮೀಜಿ ಅವರು ಹೇಳ್ತಾರೆ, ನಮ್ಮ ಒಂದು ಶಕ್ತಿ ಸಾಮರ್ಥ್ಯ ಎಂತದ್ದು, ನಾವು ಎಂತವ್ರು ಅನ್ನೋದನ್ನ ಸೊ
ಬೇರೆ ಒಂದು ದೇಶಗಳಿಗೆ ಹೇಳಿದ್ದಾರೆ. ಇವತ್ತು ಒಬ್ಬ ಬುದ್ಧ ಅನುಯಾಯಿ ಇಡೀ ದೇಶಕ್ಕೆ ನಮ್ಮ ಒಂದು ಶಕ್ತಿ ಸಾಮರ್ಥ್ಯನ ಪ್ರಸರಿಸಿದ್ದಾರೆ. ಸೊ ಇವತ್ತು ನಮ್ಮ ದೇಶದ ಒಂದು ಶ್ರೀಮಂತ ರಾಷ್ಟ್ರ ಅನ್ನೋದು ಕೂಡ ಇವತ್ತು ಎಲ್ಲಾ ಒಂದು ಶ್ರೀಮಂತ ರಾಷ್ಟ್ರ ಆಗಿತ್ತು ಅನ್ನೋದನ್ನ ನೋಡಿಯೇ ಬೇರೆ ಒಂದು ರಾಷ್ಟ್ರಗಳು ನಮ್ಮನ್ನ ಒಂದು ಕೊಳ್ಳೆ ಹೊಡೆಯಕ್ಕೆ ಬಂದಿದ್ದಂಥದ್ದು ಲೀಡರ್ಸ್. ಅಂತ ಒಂದು ಶ್ರೀಮಂತರಾಗಿದ್ದಂತ ದೇಶದಲ್ಲಿ ನಾವು ಒಂದು ಬಡವರಾಗಿ ನಾವು ಒಂದು ಬೆಳೀತಿರುವ ದೇಶವಾಗಿ ನಾವು ಇರೋದು ಬೇಡ. ಸೊ ನಮ್ಮಲ್ಲಿ ಅಗಾಧವಾದ ಶಕ್ತಿ ಇದ್ದಂತ ವ್ಯಕ್ತಿತ್ವ ಉಳ್ಳವರು ನಾವು. ಸೊ ನಾವೆಲ್ಲರೂ ಕೂಡ ಡಿಸೈಡ್ ಮಾಡ್ಬೇಕು. ಸೊ ನಮ್ಮ ತಾತ ಮುತ್ತಾತಿನರು ರಾಜ ಮನೆತನದಲ್ಲಿ ಇದ್ದಂತ ವ್ಯಕ್ತಿತ್ವ ಇದ್ದಂತವ್ರು. ಸೊ ನಾನು ಇವತ್ತು ಡಿಸೈಡ್ ಮಾಡ್ಬೇಕು. ಸೊ ಅದನ್ನ ಮರುಕಳಿಸಿ ನಾನು ಪಡ್ಕೋತೀನಿ ಅನ್ನೋ ಒಂದು ಪಣನ ಇಲ್ಲಿ ಎಲ್ರು ಕೂಡ ಪಟ್ಬೇಕಾಗಿರುತ್ತೆ ಲೀಡರ್ಸ್ ಇಲ್ಲಿ. ನೆಕ್ಸ್ಟ್ ಶರೀರಕ್ಕಿಂತ ಮನಸ್ಸಿಗೆ ಹೆಚ್ಚು ಮಹತ್ವ ಲೀಡರ್ಸ್. ಇಲ್ಲಿ ಶರೀರ ಅನ್ನೋದು ಒಂದು ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಇರುತ್ತೆ. ಆದ್ರೆ ಈ ಮನಸ್ಸಿಗೆ, ಯಾಕಂದ್ರೆ ಈ ಮನಸ್ಸಲ್ಲಿ ನಾನೇನು ಒಂದು ಗಟ್ಟಿ ನಿರ್ಧಾರ, ನಾನೇನು ಅಂತ ಬೇಕು ಅಂತ ಒಂದು ಡಿಸೈಡ್ ಮಾಡ್ತೀನೋ, ಸೊ ಅದು ನನ್ನ ಒಂದು ಮನಸ್ಸಿನಲ್ಲಿ ನಡೆಯುವಂಥದ್ದು. ಹಾಗಾಗಿ ಸೊ ಶರೀರಕ್ಕಿಂತ ಒಂದು ಮನಸ್ಸಿನ ಒಂದು ಹೆಚ್ಚು ಮಹತ್ವವಾದದ್ದು. ಸೊ ಇಲ್ಲಿ ಪ್ರತಿಯೊಬ್ಬರನ್ನು ಕೂಡ ನನ್ನ ಒಂದು ಮನಸ್ಸು, ಒಳ ಮನಸ್ಸಿನಲ್ಲಿ ನನ್ನ ಒಂದು ಏನು ಸುಪ್ತ ಮನಸ್ಸು ನನಗೆ ಅಲರ್ಟ್ ಮಾಡುತ್ತೆ, ನನ್ನ ಒಂದು ಒಳ್ಳೆ ವಿಷಯದ ಬಗ್ಗೆ ಕಾನ್ಸಂಟ್ರೇಷನ್, ಒಂದು ಒಳ್ಳೆ ವಿಷಯದ ಬಗ್ಗೆ ಗಮನ ಕೊಡಬೇಕು. ಅದರ ಕಡೆ ಒಂದು ಗಮನ ಕೊಟ್ಕೊಂಡು ನಾವು ಅನ್ಕೊಂಡದನ್ನ ನಾವು ಸೊ ಮುಂದೆ ಹೋಗ್ಬೇಕಾಗಿರುತ್ತೆ ಲೀಡರ್ಸ್ ಇಲ್ಲಿ. ನೆಕ್ಸ್ಟ್ ಬಂದು 12 ವರ್ಷ ತಪಸ್ಸು ಮಾಡಿದರೆ ನಾವು ಒಂದು ಬೇಡಿದರೆ 4 ಸಿಗುತ್ತದೆ ಲೀಡರ್ಸ್. ಇಲ್ಲಿ ನಮ್ಮ ಒಂದು ರಾಜು ಸರ್ ನೋಡ್ಬೋದು, ಇಲ್ಲಿ ಅವರು ತುಂಬಾ ಶ್ರಮ ಪಟ್ಟು ಇವತ್ತು ಪ್ರತಿ ದಿನನೂ ಕೂಡ ಅವರು ಆಕ್ಷನ್ ಮಾಡ್ತಾನೆ ಇದ್ದಾರೆ. ಆದ್ರೆ ಅವರು ಬಿಫೋರ್ ಇದ್ದಂತ ಲೈಫ್ ಇವತ್ತು ಇಲ್ಲ. ಇವತ್ತು ದೊಡ್ಡದಾದ ಒಂದು ಬದುಕನ್ನ ಲೀಡ್ ಮಾಡಿರೋದಕ್ಕೆ ಕಾರಣ ಏನಂದ್ರೆ ಅವ್ರು ಮಾಡದಂತ ಒಂದು ತಪಸ್ಸಿಗೆ ತಕ್ಕಂತೆ ಇವತ್ತು ಎಲ್ಲನೂ ಕೂಡ ಪಡ್ಕೊಡ್ತಿದ್ದಾರೆ. ಇವತ್ತು ಫಾರಿನ್ ಹೋಗಿದ್ದಾರೆ, ಇವತ್ತು ದೊಡ್ಡ ದೊಡ್ಡ ಒಂದು ಸೈಟು, ಮನೆ, ಕಾರು ಅಂತ ಎಲ್ಲಾನು ತಗೋತಿದ್ದಾರೆ. ಇದು ಸಾಧ್ಯವಾದದ್ದು ಎಲ್ಲಿ? ಇಲ್ಲಿ ನಾವು ಕೆಲವೊಬ್ರು ಲೀಡರ್ಸ್ ಗಳು ಬರ್ತಾರೆ, ಬಂದ ತಕ್ಷಣನೇ ಪೇಷನ್ಸ್ ಇರಲ್ಲ, ಸಡನ್ಲಿ ಬಂದ ತಕ್ಷಣ ಇನ್ಕಮ್ ಬಂದ್ಬಿಡ್ಬೇಕು, ಸಡನ್ಲಿ ಸಕ್ಸಸ್ ಬಂದ್ಬಿಡ್ಬೇಕು ಅಂತ ಬಯಸ್ತೀವಿ. ಆದ್ರೆ ಸಡನ್ಲಿ ಯಾವುದೇ ಕಾರಣಕ್ಕೂ ಬರೋದಕ್ಕೆ ನಮ್ಮ ಮೋದಿಕೇರ್ನಲ್ಲಿ ಯಾವುದೇ ಕೊತ್ಮೀರಿ ಸೊಪ್ಪಿನ ಒಂದು ಬಿಸ್ನೆಸ್ ಅಲ್ಲ. ಸೊ ಇದು ಒಂದು ಕಾಮಧೇನು ಕಲ್ಪವೃಕ್ಷ, ಒಂದು ತೆಂಗಿನ ಮರ ತರದ ಒಂದು ಬಿಸ್ನೆಸ್. ಸೊ ಯಾವ ವ್ಯಕ್ತಿಗೆ ಒಂದು ತೆಂಗಿನ ಮರನ ಒಂದು ಪೇಷನ್ಸ್ ಇಂದ ಕಾಯ್ತಾನೋ ಅವ್ರು ಕುಂತಿದ್ದನ್ನು ಕೂಡ ಮುಂದೊಂದ್ ದಿನ ಒಂದು ಫಲ ಕೊಡುತ್ತೋ, ಅದೇ ರೀತಿಲಿ ಇಲ್ಲಿ ಯಾರೆಲ್ಲ ಯಾವ ತರ ನೋಡ್ಕೋಬೇಕು ಅಂದ್ರೆ, ಸೊ ಸಡನ್ಲಿ ಇಲ್ಲಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದೇನೆ ನನ್ನ ಉದ್ದೇಶ ಒಂದು ಪರಿಶುದ್ಧವಾದ ಉದ್ದೇಶ ಇಟ್ಕೊಂಡು ನನ್ನ ಪ್ರತಿನಿತ್ಯ ನಾನು ಮಾಡ್ಬೇಕಾಗಿರೋಂತ ಒಂದು ಪ್ರಯತ್ನಗಳನ್ನ ಪಟ್ಟಿದ್ರೆ ಆದ್ರೆ, ಸೊ ಇವತ್ತು ನಮ್ಮ ರಾಜು ಸರ್ದು ಏನು ಒಂದು ಬದುಕಾಗಿದೆ, ಸೊ ನಮ್ಮ ಒಂದು ಲೀಡರ್ಸ್ ಗಳದ್ದು, ಒಂದು ಮೋದಿಕೇರ್ನ ಲೀಡರ್ಸ್ ಗಳದ್ದು ಏನೋ ಒಂದು ಬದುಕಾಗಿದೆ, ನಮ್ದು ಕೂಡ ಆಗುತ್ತೆ. ಸೊ ಇಲ್ಲಿ ಸೊ ತಾಳ್ಮೆಯಿಂದ ಪ್ರತಿಯೊಂದನ್ನು ಕೂಡ ನಾವು ಒಂದು ಕಲಿತಾ ಹೋದ್ರೆ, ಪ್ರತಿದಿನನೂ ಕೂಡ ಅಪ್ಲೈನ್ ಗಳು ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡದೆ ಆದ್ರೆ, ಸೊ ಮುಂದೊಂದ್ ದಿನ ಒಂದು ಬೇಡಿದರೆ ಅದು 4ಕ್ಕಿಂತನೂ ಹೆಚ್ಚು ಎಲ್ಲನೂ ಕೂಡ ನಾವು ಪಡ್ಕೋಬಹುದಾಗಿರುತ್ತೆ ಅನ್ನೋದನ್ನ ಇಲ್ಲಿ ಮೋದಿ ಕೇರ್ಗೆ ನಾವು ನೋಡ್ಬೇಕು ಇಲ್ಲಿ. ಮತ್ತೆ ನಿರ್ಭಯಾನಂದ ಸ್ವಾಮೀಜಿಯವರು ಸ್ವಾಮಿ ವಿವೇಕಾನಂದರ ಅನುಯಾಯಿಗಳು. ಇಲ್ಲಿ ನಿರ್ಭಯಾನಂದ ಸ್ವಾಮೀಜಿಯವರು ಒಂದು ಸ್ವಾಮಿ ವಿವೇಕಾನಂದರ ಅನುಯಾಯಿಗಳಾಗಿದ್ಕೊಂಡು ಅವರ ಒಂದು ವಿಚಾರಧಾರೆಗಳನ್ನ ಇವತ್ತು ಎಲ್ಲ ಕಡೆನೂ ಪ್ರಸರಿಸ್ತಾ ಇದ್ದಾರೆ. ಸೊ ಇವತ್ತು ಅದೇ ಒಂದು ನಾವು ಕೂಡ ಒಂದು ಡೂಪ್ಲಿಕೇಶನ್ ಅನ್ನೋದು ಏನಿರುತ್ತೆ, ಸೊ ಅದನ್ನ ಇಲ್ಲಿ ಮೋದಿ ಕೇರ್ಗೆ ನಾವು ಕೂಡ ಮಾಡ್ಬೇಕಾಗಿರುತ್ತೆ ಲೀಡರ್ಸ್ ಇಲ್ಲಿ. ಸ್ವಾಮಿ ವಿವೇಕಾನಂದರವರು ಎಲ್ಲಾ ಈ ದೇಶ ವಿದೇಶಗಳಿಗೆ ಎಲ್ಲ ಒಂದು ಅವರ ವಿಚಾರಧಾರೆಗಳು ನಮ್ಮ ಒಂದು ಶಕ್ತಿ ಹರಿವಿನ ಹೇಗೆ ಮೂಡ್ಸ್ಕೊಂಡು ಹೋಗ್ತಿದ್ರು, ಸೊ ಅದೇ ರೀತಿಲಿ ನಿರ್ಭಯಾನಂದ ಸ್ವಾಮೀಜಿಯವರು ಕೂಡ ಇವತ್ತು ಅವರ ಅನುಯಾಯಿಯಾಗಿದ್ಕೊಂಡು ಸೊ ಇವತ್ತು ನಮ್ಮ ಒಂದು ಪ್ರತಿಯೊಬ್ಬರಿಗೂ ಕೂಡ ಇವತ್ತು ರವಿ ಡಿ ಚನ್ನಣ್ಣ ಅವರಂತ ಎಷ್ಟೋ ವ್ಯಕ್ತಿಗಳನ್ನ, ಸಾಮಾನ್ಯ ವ್ಯಕ್ತಿಗಳನ್ನ ಅಸಾಮಾನ್ಯರಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ನಾವುಗಳು ಕೂಡ ಅಪ್ಲೈನ್ ಗಳು ಏನ್ ಹೇಳ್ತಾರೆ ಅದನ್ನೆಲ್ಲನೂ ಕೂಡ ನಾವು ಇಲ್ಲಿ ಫಾಲೋ ಮಾಡಿದ್ವಿ ಆದ್ರೆ ಅಪ್ಲೈನ್ ಗಳಂತ ಒಂದು ಬದುಕು ನಮ್ದು ಕೂಡ ಆಗುತ್ತೆ ಅನ್ನೋದನ್ನ ಇಲ್ಲಿ ನೋಡ್ಕೋಬೇಕಾಗಿರುತ್ತೆ ಲೀಡರ್ಸ್ ಇಲ್ಲಿ. ಸೊ ನೆಕ್ಸ್ಟ್ ಮೋದಿ ಕೇರ್ ಕಾರ್ಯಕ್ರಮಕ್ಕೆ ಬರಲು ಮುಖ್ಯ ಕಾರಣ ಕುರಿಗಳಂತೆ ಇರುವವರನ್ನು ಸಿಂಹಗಳನ್ನಾಗಿಸ್ತಿದ್ದಾರೆ. ಸ್ವಾಮೀಜಿ ಅವರು ಹೇಳ್ತಾರೆ. ಸೊ ಇಲ್ಲಿ ಸೊ ಮೋದಿ ಕೇರ್ ನಲ್ಲಿ ಸೊ ಪ್ರತಿಯೊಬ್ಬರ ಒಂದು ಬದುಕು ಸೊ ಕುರಿಗಳಂತೆ ಇಲ್ಲಿ ಆರ್ಡಿನರಿ. ಇವತ್ತು ನಮ್ಮ ಒಂದು ಅಕಾಡೆಮಿಕ್ ಒಂದು ಎಜುಕೇಶನ್ ಯಾವ ತರ ಇರುತ್ತೆ ಅಂದ್ರೆ, ಎಜುಕೇಶನ್ ಅನ್ನೋದು ಬರೀ ಇನ್ನೊಬ್ಬರ ಕಾಲ್ ಕೆಳಗಡೆ ಕೂಲಿ ಮಾಡೋ ತರ ಒಂದು ಬದುಕು ನಮ್ದು ಆಗಿರುತ್ತೆ. ಅಲ್ಲಿ ಅವ್ರು ಹೇಳ್ತಾರೆ ಸ್ವಾಮೀಜಿ ಅವರು, ನಮ್ಮ ವಿಜಯ್ ಸರ್, ರಾಜು ಸರ್ ಅವ್ರು ಬರ್ದಿರಂತ ಒಂದು ಬುಕ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ, ಎಲ್ಲ ಕುರಿಗಳಂತ ಇರುವಂತವ್ರನ್ನೆಲ್ಲರೂ ಕೂಡ ಸಿಂಹಗಳನ್ನಾಗಿ ಮಾಡುವಂತದ್ದು. ಇವತ್ತು
ನಾನು ಕೂಡ ಇನ್ಕ್ಲೂಡ್ ಒಂದು ಆರ್ಡಿನರಿ ಬದುಕನ್ನ ಬದುಕ್ತಿದ್ದೆ, ಕನಸೇ ಇಲ್ದೇ ರೀತಿಯಲ್ಲಿ ಜೀವಿಸ್ತಿದ್ದೆ. ಇವತ್ತು ಕೊಟ್ಟಂತ ಒಂದು ಕನಸು ಇವತ್ತು ಪ್ರತಿಯೊಂದನ್ನು ಕೂಡ ನಾನು ಪಡ್ಕೋಬಹುದು, ನಾನು ಕೂಡ ಎಲ್ಲರಂತೆ ಜೀವಿಸ್ಬೋದು, ನಾನು ಕೂಡ ಎಲ್ಲಾ ರೀತಿ ಒಂದು ಎಂಜಾಯ್ಮೆಂಟ್ ಸಕ್ಸಸ್ಫುಲ್ ಆಗಿ ಲೀಡ್ ಮಾಡ್ಬೋದು ಅನ್ನೋದನ್ನ ಸೊ ಇವತ್ತು ಅರಿವು ಮಾಡಿಸಿದ್ದಾರೆ. ಸೊ ಆ ತರದ ಒಂದು ಮೋದಿ ಕೇರ್ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಒಂದು ಪುಣ್ಯ ಮಾಡಿದ್ನು. ಯಾಕಂದ್ರೆ ಆ ಹೊರಗಡೆ ಕನಸಿದ್ದು ಇಲ್ಲದಂತೆ ಒಂದು ಬದುಕ್ತಿದ್ನು, ಇಲ್ಲಿ ಕನಸಿದ್ದು ಸೊ ಅದನ್ನ ಯಾವ ತರ ಒಂದು ಪಡ್ಕೋಬೇಕು ಅನ್ನೋದನ್ನ ನಮ್ಮ ಮೋದಿ ಕೇರ್ ಕಲ್ಸ್ಕೊಡುತ್ತೆ. ಅದನ್ನ ನೋಡ್ಬೋದಾಗಿರುತ್ತೆ ಲೀಡರ್ಸ್ ಇಲ್ಲಿ. ನೆಕ್ಸ್ಟ್ ಸ್ವಾಮೀಜಿ ಅವರು ಮನುಷ್ಯನ ಸಾಮರ್ಥ್ಯ ಕುರಿತು ಹೇಳಿರುವ ಮಾತುಗಳು ಯಾವುವು? ಇಲ್ಲಿ ಯಾವುದು ಅಂದ್ರೆ, ನಿನ್ನಲ್ಲಿರುವ ಶಕ್ತಿಯು ಒಂದು ತುಣುಕು ಆಚೆ ಬಂದರೆ ಸಾಕು, ನಿನ್ನನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಇದೇ ವಿಷಯಕ್ಕೆ ನಮ್ಮಲ್ಲಿರುವಂತ ಒಂದು ಶಕ್ತಿ ಸಾಮರ್ಥ್ಯ ಎಂತದ್ದು ಅನ್ನೋದಾದ್ರೆ, ದೇಶ ವಿದೇಶಗಳಲ್ಲೂ ಕೂಡ ಇವತ್ತು ನಾನು ಆಗ್ಲೇ ಹೇಳ್ದಂಗೆನೆ ಒಬ್ಬ ಬೌದ್ಧ ಬಿಕ್ಕು ಸೊ ಇಡೀ ಚೀನಾ ಒಂದು ಜಪಾನ್ನ ಸೊ ಎಷ್ಟು ಒಂದು ಒಬ್ಬ ವ್ಯಕ್ತಿ ಇಡೀ ದೇಶನೇ ಒಂದು ಕಟ್ಕೊಡುವಂತ ಒಂದು ಶಕ್ತಿ ನಮ್ಮಲ್ಲಿದೆ. ಸೊ ನಮ್ಮ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಒಂದು ಶಕ್ತಿ ಅರಿವಾಗ್ಬೇಕಾಗಿರುತ್ತೆ. ನನ್ನ ಒಂದು ಸಣ್ಣದ ಶಕ್ತಿ ಒಂದು ತುಣುಕು ಹೊರಗಡೆ ಬಂದ್ರು ಕೂಡ ನಾನು ಅಂದ್ಕೊಂಡದನ್ನ ಇವತ್ತು ಪಡ್ಕೋಬಹುದಾಗಿರುತ್ತೆ ಅನ್ನೋದಕ್ಕೆ ಇವತ್ತು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಅವತ್ತು ಒಂದು ಗಟ್ಟಿ ನಿರ್ಧಾರ, ಅವರು ಒಂದು ಶಕ್ತಿಯ ಒಂದು ಆಚೆ ಬಂದದಕ್ಕೇನೆ ಇವತ್ತು ವರ್ಲ್ಡ್ ವೈಡ್ ಇನ್ಫೋಸಿಸ್ ಏನು, ಸೊ ನಾರಾಯಣ ಮೂರ್ತಿ ಅವರು ಯಾರು ಅನ್ನೋದು ಒಂದು ಗೊತ್ತಾಗಿದೆ. ಸೊ ಇವತ್ತು ಕೂಡ ನಾನು ಇಲ್ಲಿ ಏನು ಹುಡ್ಕೋಬೇಕು, ನನ್ನಲ್ಲೂ ಕೂಡ ಒಂದು ಯೂನಿಕ್ನೆಸ್ ಇದೆ, ನನ್ನಲ್ಲೂ ಒಂದು ಸ್ಪೆಷಲ್ ಕ್ವಾಲಿಟಿ ಇದೆ, ನಾನು ಕೂಡ ಒಂದು ಸೊ ಎಲ್ಲರಂತೆ ಒಂದು ಬದುಕ್ಬೋದು, ನಾನು ಕೂಡ ಎಲ್ಲರಂತೆ ಒಂದು ಸಕ್ಸಸ್ಫುಲ್ ಆಗಿ ಲೀಡ್ ಮಾಡ್ಬೋದು ಅನ್ನೋದನ್ನ ಸೊ ಇಲ್ಲಿ ನೋಡ್ಕೋಬಹುದಾಗಿರುತ್ತೆ ಲೀಡರ್ಸ್ ಇಲ್ಲಿ. ನೆಕ್ಸ್ಟ್, ಸರಳತೆಯ ಜೀವನ ಅಂದ್ರೆ ಏನು? ಲೀಡರ್ಸ್ ಇಲ್ಲಿ 100 ಕೋಟಿ ಬ್ಯಾಲೆನ್ಸ್ ಇದ್ದು 25 ಕಾರು ಇಟ್ಕೊಂಡು ಸೈಕಲ್ ನಲ್ಲಿ ನಡೆದುಕೊಂಡು ಓಡಾಡುವುದು ಮತ್ತು 10 ಮನೆ ಇದ್ದು ಗುಡಿಸಿಲಿನಲ್ಲಿ ಮಲಗೋದು. ಲೀಡರ್ಸ್ ಇಲ್ಲಿ ಸೊ ಏನು ಏನು ಇದ್ದು ಏನು ಇಲ್ದೇನೆ ಸೊ ನನ್ನ ಒಂದು ಬದುಕು ಇಲ್ಲ ನಾನು ಸರಳತೆಯ ಜೀವನ ಮಾಡ್ತಾ ಇದ್ದೀನಿ ಅನ್ನೋದಲ್ಲ. ಸೊ ನಾನು ಈ ತರದ ಒಂದು ಕೋಟಿಗಟ್ಲೆ ಇದ್ಕೊಂಡು ಇವತ್ತು ಆ ವಿಷಯದಲ್ಲಿ ನಾನು ಹೇಳೋದಾದ್ರೆ ನಿಜವಾಗ್ಲೂನು ರಾಜೇಶ್ ಸರ್ ನಮಗೆ ಒಂದು ಸ್ಫೂರ್ತಿಯಾಗಿರ್ತಾರೆ. ಇವತ್ತು ಅಷ್ಟು ದೊಡ್ಡ ಇನ್ಕಮ್ ನ ತಗೊಂಡು ದೊಡ್ಡ ಲೀಡರ್ ಆಗಿ ಇದ್ಕೊಂಡು ಇಡೀ ದೇಶನೇ ಒಂದು ಕೊಂಡಾಡುವ ವ್ಯಕ್ತಿತ್ವ ಇದ್ರು ಕೂಡ ಸೊ ಇವತ್ತು ಅವರು ಒಂದು ಸಿಂಪ್ಲಿಸಿಟಿ, ಯಾವುದೇ ಒಂದು ಮದುವೆಗೆ ಹೋದ್ರು ಅವರು ನಮ್ಗಳ ಜೊತೆ ಬಂದ್ರು ಕೂಡ ಒಂದು ಸಿಂಪ್ಲಿಸಿಟಿ ಇರ್ತಾರೆ. ಆ ತರದ ಒಂದು ನಮ್ ಬದುಕಾಗ್ಬೇಕು. ಇವತ್ತು ಏನಿವಿಲ್ದೇನೆ ನಾವೊಂದು ಸರಳತೆ ಜೀವನ ಮಾಡ್ತೀವಿ ಅನ್ನೋದಲ್ಲ. ಸೊ ಇದ್ದು ಕೂಡ ಸರಳತೆ ಜೀವನ ಮಾಡೋದಿದೆಯಲ್ಲ, ಅದು ನಿಜವಾದ ಸರಳತೆಯ ಜೀವನ ಅನ್ನೋದನ್ನ ಇಲ್ಲಿ ನೋಡ್ಕೋಬಹುದಾಗಿರುತ್ತೆ. ಮೇಜರ್ ಆಗಿ ನಾವೆಲ್ಲರೂ ಕೂಡ ಇಲ್ಲಿ ಹೊರಗಡೆ ಒಂದು ಬದುಕನ್ನ ನಾವು ಇಲ್ಲಿ ಅಳವಡಿಸ್ಕೊಳ್ಳೋದಕ್ಕಿಂತ ನಮ್ಮ ಲೀಡರ್ಸ್ ಗಳು ನಮ್ ಕಣ್ಮುಂದೆ ಇದ್ದಾರೆ, ಗೆದ್ದಿರಂತವ್ರು ನಮ್ಗೆ ಸ್ಫೂರ್ತಿದಾಯಕವಾಗಿದ್ದಾರೆ. ಸೊ ನಾವೆಲ್ಲರೂ ಕೂಡ ಸೊ ಅದನ್ನ ನೋಡ್ಕೋಬೇಕಾಗಿರುತ್ತೆ, ಅದನ್ನ ಅಳವಡಿಸ್ಕೋಬೇಕಾಗಿರುತ್ತೆ. ಸೊ ಪ್ರತಿಯೊಂದನ್ನು ಕೂಡ ಅದನ್ನ ಪ್ರತಿದಿನನೂ ಕೂಡ ನಾವು ಅಲ್ಲಿ ಜೀವಿಸ್ಬೇಕಾಗಿರುತ್ತೆ ಲೀಡರ್ಸ್ ಇಲ್ಲಿ. ಸೊ ಲೀಡರ್ಸ್ ಇಲ್ಲಿ ಪ್ರತಿಯೊಂದನ್ನು ಕೂಡ ನಿರ್ಭಯಾನಂದ ಸ್ವಾಮೀಜಿ ಅವರ ಒಂದು ವಿಡಿಯೋದಲ್ಲಿ ಸೊ ನಾನು ಹೇಗ್ ತಗೊಂಡ್ರೆ ಸೊ ನಾನು ಪ್ರತಿಯೊಂದು ಆ ವಿಡಿಯೋದ ಒಂದು ನಮ್ಮಲ್ಲಿ ಟೀಮ್ ನಲ್ಲಿ ಜಗದೀಶ್ ಸರ್ ಇದ್ದಾರೆ. ಜಗದೀಶ್ ಸರ್ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವ್ರ ಮನೆಯಲ್ಲಿ ಹೊರಗಡೆ ವಿಷಯದಲ್ಲೂ ಕೂಡ ಅವ್ರು ಏನ್ ಮಾಡ್ತಾರೆ, ಆ ವಿಡಿಯೋನ ಶೇರ್ ಮಾಡಿ ಸೊ ಅವರುಗಳಿಗೆ ಅವರ ಒಂದು ಶಕ್ತಿ ಸಾಮರ್ಥ್ಯ ಎಂತದ್ದು ಅನ್ನೋದನ್ನ ಅರಿವು ಮೂಡಿಸ್ತಾರೆ. ಎಂತ ನೆಗೆಟಿವ್ ಇರೋಂತವ್ರನ್ನು ಕೂಡ ಪಾಸಿಟಿವ್ ಮಾಡ್ತಾರೆ ಲೀಡರ್ಸ್ ಇಲ್ಲಿ. ಸೊ ಪ್ರತಿಯೊಬ್ಬರನ್ನು ಕೂಡ ಈ ವಿಡಿಯೋದಲ್ಲಿ ನಾವು ಪ್ರತಿದಿನನೂ ಕೂಡ ನೋಡ್ಬೇಕಾಗಿರುತ್ತೆ, ಅಳವಡಿಸ್ಕೋಬೇಕಾಗಿರುತ್ತೆ. ಸೊ ಪ್ರತಿದಿನನೂ ಕೂಡ ನಾವು ಇದನ್ನ ಅಳವಡಿಸ್ಕೊಂಡಿದ್ಯಾದ್ರೆ ಸೊ ಪ್ರತಿಯೊಬ್ಬರನ್ನು ಕೂಡ ಸೊ ನಾವು ಅಂದುಕೊಂಡ ಕನಸುಗಳನ್ನ, ನಾವು ಅಂದುಕೊಂಡ ಒಂದು ಬದುಕುಗಳನ್ನ ನಾವು ಎಲ್ರೂ ಕೂಡ ಈಡೇರಿಸ್ಕೋಬಹುದು ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಲೀಡರ್ಸ್ ಇಲ್ಲಿ ಎಕ್ಸ್ಟ್ರಾ ಒಂದು 2 ಮಿನಿಟ್ ಆಗಿದೆ. ಆಕ್ಚುಲಿ ಒಂದ್ ಸ್ವಲ್ಪ ಸ್ಪೀಡ್ ಆಗಿರ್ಬೋದು, ದಯವಿಟ್ಟು ಕ್ಷಮೆ ಇರ್ಲಿ. ಯಾಕಂದ್ರೆ ಫುಲ್ ವಿಷಯಗಳನ್ನ ಇಲ್ಲಿ ಒಂದು ರೀಕ್ರಿಯೇಷನ್ ಮಾಡ್ಬೇಕಾಗಿತ್ತು. ಸೊ ಹಾಗಾಗಿ ನಾನು ಇಲ್ಲಿ ಕೆಲವೊಂದು ಏನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ. ಸೊ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸೊ ನನ್ನ ಒಂದು ಬದುಕು ಹೇಗಿರುತ್ತೆ, ನನ್ನ ಒಂದು ಬದುಕನ್ನ ನಾನು ಎಲ್ಲಿ ನೋಡ್ಕೋಬೇಕು, ಸೊ ಪ್ರತಿಯೊಬ್ಬರನ್ನು ಕೂಡ ಇಲ್ಲಿ ನೋಡ್ಕೊಂಡು ಮುಂದೆ ಹೋಗ್ಬೇಕಾಗಿರುತ್ತೆ. ಎಸ್, ಇಲ್ಲಿ ಒಬ್ಬೊಬ್ಬರದ್ದು ಒಂದು ಕರಿ ಬಸವರಾಜ್ ಸರ್ ಇದೆ, ಅವ್ರದ್ದು ಒಂದು ಫೀಡ್ಬ್ಯಾಕ್ ತಗೊಂಡು ವೈಂಡ್ ಅಪ್ ಮಾಡೋಣ. ಎಸ್ ಸರ್. ಹಲೋ. ಎಸ್ ಸರ್. ಸರ್ ಗುಡ್ ಮಾರ್ನಿಂಗ್ ಮೋದಿ ಕೇರ್. ಗುಡ್ ಮಾರ್ನಿಂಗ್ ಸರ್. ಸರ್ ಇವತ್ತಿಂದು ನಿರ್ಭಯಾನಂದ ಸ್ವಾಮಿ ಇದು ಭಾರಿ ಚೆನ್ನಾಗಿತ್ತು ಸರ್, ಇದು ಇವತ್ತು ಮೀಟಿಂಗ್ ಸರ್.
ಹೇಳಿ ಸರ್, Hello. ಏನ್ ತಗೊಳೋದಕ್ಕಾಯ್ತು? ಸೊ ಅಂದ್ರೆ ಈ ವಿಡಿಯೋ ನೋಡಿದಾಗ ಏನ್ ಅನ್ಸಿತ್ತು? ಸೊ ಇವಾಗ ಒಂದು ರೀಕ್ರಿಯೇಷನ್ ಆದಾಗ ನನ್ನ ಒಂದು ಮೋದಿ ಕೇರ್ ಲೈಫ್ ನ ಯಾವ ತರ ನೋಡ್ಕೋಬಹುದು ಅನ್ನೋದನ್ನ ಇದನ್ನ ನೋಡಾದ್ಮೇಲೆ ಏನ್ ತಗೊಳೋದಕ್ಕಾಯ್ತು ಸರ್? ಸರ್ ಈ ಮೀಟಿಂಗ್ ನಾನು ಕೇಳ್ದಾಗ್ಲಿಂದ ನನಗೂ ಒಂದು ಆಸಕ್ತಿ, ಒಂದು ಸಾಮರ್ಥ್ಯ, ನನ್ನ ಶಕ್ತಿ ಬಗ್ಗೆ ನನಗೆ ತಿಳಿತು ಸರ್, ಅರಿವು. ನಾನು ಇನ್ನು Okay, ಏನಾದ್ರೂ sir. ಒಂದು ಅಚೀವ್ಮೆಂಟ್ ಮಾಡ್ಬೇಕು ಅನ್ನೋದು ಒಂದು ಪಾಸಿಟಿವ್, ಒಂದು ನೆಗೆಟಿವ್ ಇದ್ದದ್ದು ಪಾಸಿಟಿವ್ ಆಗಿದೆ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಅಂದ್ರೆ ಈ ಒಂದು ವಿಡಿಯೋದಿಂದ ನನಗೂ ಕೂಡ ಒಂದು ನೆಗೆಟಿವ್ ಇದ್ದಂತ ಒಂದು ನಾನು ಕೂಡ ಮಾಡ್ಬೋದು, ನಾನು ಕೂಡ ಗೆಲ್ಬಹುದು ಅನ್ನೋದು ಆಗಿದೆ ಅನ್ನೋದು ಅರಿವಾಗಿದೆ ಅನ್ನೋದನ್ನ ಹೇಳಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. Thank you, sir. Thank you, ನೆಕ್ಸ್ಟ್ ಪಲ್ಲವಿ ಮೇಡಮ್, ನೀವೊಬ್ಬರನ್ನ ಒಂದು ಅನ್ಮ್ಯೂಟ್ ಮಾಡ್ತಿದ್ದೀನಿ. ಎಸ್ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಎಸ್ ಮೇಡಮ್, ಗುಡ್ ಮಾರ್ನಿಂಗ್. ನಾವು ಮೊನ್ನೆ ಬಳ್ಳಾರಿ ಹತ್ರ ಟ್ರೈನಿಂಗ್ ಬಂದಾಗ ನಿಜ ಇಷ್ಟು ಪಾಯಿಂಟ್ಸ್ ಗಳು ಐದವೆ ಅಕ್ಕ ವಿಡಿಯೋದಲ್ಲಿ ಅಂತ ನಿಜವಾಗ ಗೊತ್ತಿರಲಿಲ್ಲ ಸರ್. ನೀವ್ ಹೇಳಿದ್ದನ್ನ ಫಸ್ಟ್ ಇಂದ 38 ಪಾಯಿಂಟ್ ವರ್ಗು ನಾನು ಪಾಯಿಂಟ್ ಮಾಡಿದೀನಿ. ತುಂಬಾನೇ ಚೆನ್ನಾಗಿದೆ ಸರ್. ನಿಜವಾಗ್ಲೂ ಇದ್ರಲ್ಲಿ ನಾನು 10 ಅಂಶ ಕೂಡ ಅಳವಡಿಸಿ ಅಂದ್ರೆ ತುಂಬಾನೇ ಒಂದು ಉನ್ನತ ಸ್ಥಾನದಾಗ ಇರ್ತೀನಿ ಅನ್ನೋದಕ್ಕೆ ನನಗೆ ಹೇಳಕ್ಕೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ವಿಡಿಯೋ ನೋಡಿದಾಗ ಮತ್ತೆ ಇವಾಗ ನಾನು ಒಂದು ರಿಕ್ರಿಯೇಷನ್ ಮಾಡಿದಾಗ ಏನ್ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು ಮೇಡಮ್? ಸೊ ಮ್ಯೂಟ್ ಆಗಿರ್ಬೋದು. ಸೊ ಓಕೆ ಲೀಡರ್ಸ್, ಈಗ ಒಂದು 5 ಮಿನಿಟ್ ಎಕ್ಸ್ಟ್ರಾ ಆಗಿರೋದ್ರಿಂದ ಸೊ ಇಲ್ಲಿ ಒಂದು ಯಾವುದೇ ಇಲ್ಲಿ ವ್ಯಕ್ತಿಗತವಾಗಿ ಯಾರಿಗೂ ಹೇಳಿಲ್ಲ. ಸೊ ಇಲ್ಲಿ ನಾನು ನನ್ನ ಒಂದು ಜೀವನನ ಯಾವ ತರ ನೋಡ್ಕೋಬೇಕು ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ಈ ವಿಡಿಯೋದಿಂದ ಸೊ ಮೋದಿ ಕೇರ್ಗೆ ಯಾವ ತರ ತಗೋಬಹುದು, ಸೊ ನನ್ನ ಬದುಕಿಗೆ ಯಾವ ತರ ತಗೋಬಹುದು ಅನ್ನೋದನ್ನ ಮಾತ್ರ ನೋಡ್ಕೊಂಡು ಸೊ ಪ್ರತಿಯೊಬ್ಬರಿಗೂ ಕೂಡ ಸೊ ಮುಂದೆ ಹೋಗಿ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಸೊ ಪ್ರತಿಯೊಬ್ಬರು ಕೂಡ ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಇದೊಂದು ಅವಕಾಶ ಕೊಟ್ಟದಕ್ಕೆ. ಮತ್ತೆ ನಾಳೆ ಒಂದು ಲಾಯಲ್ಟಿ ಹಂಗೆ ಹೇಳ್ಬೋದು, ಲಾಸ್ಟ್ ಡೇಟ್ ಲಾಯಲ್ಟಿ. ಸ್ವಾಮಿ ಸರ್, ಬ್ರೇಕ್ ಆಯ್ತು ನಿಮಗೆ? ಕಂಟಿನ್ಯೂ ಸರ್, ಕಂಟಿನ್ಯೂ. ಎಸ್ ಸರ್. ಎಸ್ ಲೀಡರ್ಸ್, ಇವಾಗ ಒಂದು ಇಷ್ಟೊತ್ತವರೆಗೆ ಒಂದು ಪೇಷನ್ಸ್ ಕುಂತು ಅಂತ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಂತ ನಮ್ಮ ಎಲ್ಲ ಲೀಡರ್ಸ್ ಗಳಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಸೊ ನೆಕ್ಸ್ಟ್ ನಾಳೆ ಬರುವಂತ ಒಂದು ಸೆಷನ್ಗೆ ಸೊ ಪ್ರತಿಯೊಬ್ಬರು ಕೂಡ ವೇಟ್ ಮಾಡಿ, ಪ್ರತಿಯೊಬ್ರು ಕೂಡ ಇನ್ ಟೈಮ್ ಗೆ ಕನೆಕ್ಟ್ ಆಗಿ ಸೊ ಪ್ರತಿಯೊಬ್ಬರು ಕೂಡ ಸೊ ಇನ್ ಟೈಮ್ ಕನೆಕ್ಟ್ ಆಗಿ ಪ್ರತಿಯೊಬ್ಬರು ಇದ್ರ ಜೊತೆಲಿ ಸಾರಿ ನನ್ನ ಲಾಯಲ್ಟಿದು ಮೆಸೇಜ್ ಬಂತಿತ್ತಲ್ಲ, ಹಾಗಾಗಿ ನಾಳೆ 25th ಸೊ ಲಾಯಲ್ಟಿ ಇದೆ. ಸೊ ಪ್ರತಿಯೊಬ್ಬರು ಕೂಡ ಬೇಗನೆ ಒಂದು ಕ್ಲೋಸ್ ಮಾಡ್ಕೊಳ್ಳಿ. ಲಾಸ್ಟ್ ಮಿನಿಟ್ ಅಲ್ಲಿ ಒಂದು ಪರದಾಡುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಪ್ರತಿಯೊಬ್ಬರು ಕೂಡ ಇನ್ ಟೈಮ್ ಅಲ್ಲಿ ಲಾಯಲ್ಟಿನ ಒಂದು ಕ್ಲೋಸ್ ಮಾಡ್ಕೊಳ್ಳಿ. ಯಾರೆಲ್ಲ ಒಂದು ಮಾಡ್ಬೇಕು ಅವ್ರಿಗೂ ಕೂಡ ನೀವು ಒಂದು ಇಂಟಿಮೇಟ್ ಮಾಡಿ ಕ್ಲೋಸ್ ಮಾಡಿ ಅಂತ ಹೇಳ್ತಾ ಸೊ ಎಲ್ರಿಗೂ ಕೂಡ ಗುಡ್ ನೈಟ್, ಸ್ವೀಟ್ ಡ್ರೀಮ್. ಥ್ಯಾಂಕ್ ಯು ಸೋ ಮಚ್.